ಹಿಯರಿಂಗ್ ಏಡ್ ಬಳಕೆ ಇವತ್ತಿಗೂ ಇಂಡಿಯಾದಲ್ಲಿ ಟ್ಯಾಬು. ಅಂದರೆ ನನ್ನ ಫ್ಯಾಮಿಲಿಲೇ ನಾನು ನೋಡಿದ್ದೀನಿ. ದ ಐರನ್ ಈಸ್ ಏರ್ಪೋರ್ಟಲ್ಲಿ ನೋಡ್ತೀನಿ 16 ವರ್ಷದ ಹುಡುಗ 2 ವೈರ್ದು ಹಾಕ್ಕೊಂಡು ಕೈ ಹಿಂಗಿಂಗ್ ಮಾಡ್ಕೊಂಡು ಮಾತಾಡ್ಕೊಂಡು ಓಡಾಡ್ತಿರ್ತಾನೆ. ಇವತ್ತು ಇದು ಗೂಗಲ್ ಇದು ಬೇರೆ ಬಂದಿದೆಯಲ್ಲ ಸರ್, ಯೋಚನೆ ಇದನ್ನೇ ಹಾಕ್ಕೊಂಡು 80 ವರ್ಷದವ್ರಿಗೆ ಹಾಕ್ಕೊಳ್ರಿ ಅಂದರೆ ನೋಡಿದವ್ರು ಏನು ಅನ್ಕೋತಾರೆ, ಯಾರು ನೋಡ್ತಾರೆ? ಈಗ 62ಕ್ಕೆ ನಾನು ಹೇರ್ ಸ್ಟೈಲ್ ನೀವು ನೋಡ್ತೀರನಪ್ಪ, ಡಸ್ ಇಟ್ ರಿಯಲಿ ಮ್ಯಾಟರ್? ಬಟ್ ದ ವೋಕಲ್ ಕಾರ್ಡ್ಸ್ ಅಂತೆಲ್ಲ ಬಂದಾಗ ವಾಟ್ ಇಸ್ ದ ಮೋಸ್ಟ್ ಇಗ್ನೋರ್ಡ್ ಥಿಂಗ್ ಆಫ್ ಟೇಕಿಂಗ್ ಕೇರ್ ಆಫ್ ವೋಕಲ್ ಕಾರ್ಡಲ್ಲಿ ಕೆಟ್ಟದು ಅಂದರೆ ಒಂದು ವಿಸ್ಪರ್, ದಟ್ ಈಸ್ ಬ್ಯಾಡ್ ಫಾರ್ ದ ವಾಯ್ಸ್. ಬಡ್ಸ್ ಉಪಯೋಗಿಸೋದೇ ಬೇಕಿಲ್ಲ. ಒಂದು ಕಿವಿ ತನ್ನನ್ನು ತಾನೇ ಕ್ಲೀನ್ ಮಾಡ್ಕೊಳ್ಳೋ ಆರ್ಗನ್ ಅದು. ನಿಮ್ಮ ಹೊಟ್ಟೆ ನಿಮ್ಮ ಕರಳು ಹೇಗೆ ಇರುತ್ತೋ ನಿಮ್ಮ ಕಿವಿನೂ ಹಾಗೇನೆ. ನೋಸ್ ಡಸಂಟ್ ರಿಕ್ವೈರ್ ಮೇಂಟೆನೆನ್ಸ್, ಥ್ರೋಟ್ ಡಸಂಟ್ ರಿಕ್ವೈರ್ ಮೇಂಟೆನೆನ್ಸ್. ನಿಮ್ಮ ಹಲ್ಲು ನೀವು ತಿಕ್ಕಬೇಕು, ಬಿಕಾಸ್ ಡಯಟ್ ಅಷ್ಟು ಚೇಂಜ್ ಆಗಿದೆ. ಒಸಡುಗಳು ಒಂಚೂರು ತಿಕ್ಬೋದು, ನಾಲ್ಗೆ ತಿಕ್ಕೋ ನೆಸಿಟಿನೇ ಇಲ್ಲ. ನಿಮ್ಮ ಬಾಯಲ್ಲಿರೋ ಸಲೈವಾ ಇಸ್ ಮಚ್ ಸ್ಟ್ರಾಂಗರ್ ದೆನ್ ಯುವರ್ ಡೆಟಾಲ್. Today on Just Curious, it is one and only Dr. Deepak Haldipur avaru, who is a very, very well-renowned ENT specialist of ನಮ್ಮ ಬೆಂಗಳೂರು ಅನ್ಬೇಕಾ ಸರ್. ಓವರ್ 34 years, ಎಷ್ಟು ಮೂಗು, ಎಷ್ಟು ಕಿವಿ, ಎಷ್ಟು ನಾಲಿಗೆ, ಏನೇನೆಲ್ಲ ನೋಡಿದ್ದೀರಾ ನೀವು ಅಂತ. ಹೌದು ಹೌದು ನೋಡಿದ್ದೀನಿ, ಅದರಲ್ಲಿ ಎಷ್ಟು ಹಾಳು ಮಾಡಿದ್ದೀನಿ ಗೊತ್ತಿಲ್ಲ. ಐ ಲೈಕ್ ದ ಟೋನ್ ಆಫ್ ದ ಶೋ ಆಲ್ರೆಡಿ. ಅಂದರೆ ಡಾಕ್ಟರ್ ವಿತ್ ಅ ಗುಡ್ ಸೆನ್ಸ್ ಆಫ್ ಹ್ಯೂಮರ್, ಅಲ್ಲೇ ಅರ್ಧ ಖಾಯಿಲೆ ವಾಸಿ ಮಾಡ್ಬಿಟ್ಟಿರ್ತೀರಾ ಅಂತ. ಹೇಗಿದ್ದೀರಾ ಡಾಕ್ಟರ್? ತೆಲುಗಲ್ಲಿ ಒಂದು ಸೇಯಿಂಗ್ ಇದೆ, ಏನಂತ? ಐವಾರಿಗೆ ವಿದ್ಯೆ ಮೂಲೆದು ಗರ್ವ ಮೂಲೆದು ಅಂತ. ಸೊ ವಿದ್ಯೆ ಇಲ್ಲದೆ ಇದ್ದಾಗ ಗರ್ವನೂ ಇಲ್ಲದೆ ಹೋದ್ರೆ ಆರಾಮ್. ನೋಡಿ, ENT ಈ ಎಲ್ಲ ಈ ಸೆನ್ಸಸ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಸೆನ್ಸು ನೀವು ಹೇಳಿದ ಸೆಂಟೆನ್ಸು. ಫಸ್ಟ್ಲಿ ಡಾಕ್ಟರ್, ಟ್ರಸ್ಟ್ ವೆಲ್ ಹಾಸ್ಪಿಟಲ್ನ ಒನ್ ಆಫ್ ದ ಮೇನ್ ಬೆನ್ನೆಲುಬು ನೀವು. ಸೊ ಸದ್ಯ ಒನ್ ಆಫ್ ದ ಪೀಪಲ್, ಒನ್ ಆಫ್ ದ ಬೆನ್ನೆಲುಬು ನೀವು. ಆ ಒಂದು ಬ್ಯಾಕ್ಗ್ರೌಂಡಿಂದಾಗಿ ಹಾಸ್ಪಿಟಲ್ ಹೆಸರೇ ಚೆನ್ನಾಗಿದೆ, ಟ್ರಸ್ಟ್ ವೆಲ್ ಅಂತ. ಆ್ಯಂಡ್ ಅಫ್ಕೋರ್ಸ್ ವಿ ಹ್ಯಾವ್ ಟು ಟ್ರಸ್ಟ್ ದ ಡಾಕ್ಟರ್ಸ್ ವೆಲ್. ಫಸ್ಟ್ಲಿ ಬಿಫೋರ್ ಐ ಗೆಟ್ ಇನ್ ಟು ದ ಸ್ಪೆಸಿಫಿಕ್ಸ್, ನಾನು ಯಾವಾಗಲೂ ತಮಾಷೆಗೆ ಹೇಳ್ತಾ ಇರ್ತೀನಿ, ಯು ಕ್ಯಾನ್ ಟ್ರಸ್ಟ್ ಅಸ್, ಯು ವಿಲ್ ಗೆಟ್ ವೆಲ್ ಆರ್ ಯು ವಿಲ್ ಬಿ ಇನ್ ದ ವೆಲ್ ಅಂತ. ಎರಡರಲ್ಲೊಂದು ಆಗುತ್ತೆ, ಚೆನ್ನಾಗಿ ಆಗ್ತೀರಾ ಇಲ್ಲ ಬಾವಿಗೆ ಬೀಳ್ತೀರ ಅಂತ. ಸರ್, ನಿಮ್ಮಂತ ಡಾಕ್ಟರ್ ಕೇಳಿ ಸರ್ಜರಿನಲ್ಲಿ ಸಿಗಾಕೋಬೇಕು. ಇಟ್ ವೋಂಟ್ ಫೀಲ್ ಲೈಕ್ ಒನ್ ಅಂತ. ಸಡನ್ಲಿ ಐ ಆಮ್ ಲೈಕ್, ಏನಪ್ಪ ಇದೆ ಅದು, ಸ್ಟ್ಯಾಂಡಪ್ಗೆ ಬಂದಿದ್ದೀನಾ, ಡಾಕ್ಟರ್ ಹತ್ರ ಮಾತಾಡ್ತಾ ಇದ್ದೀನಾ? ನೀವು ನ್ಯಾಚುರಲಿ ಹೀಗೇನಾ? ನಾನು ಯಾವಾಗಲೂ ಹೀಗೇನೆ. ಯಾಕೆ ಅದೇ ಯಾಕೆ ಹೀಗಾಗಿರ್ತೀರಾ? ಯಾಕೆ ಈಸ್ ಅ ವೆರಿ ಬಿಗ್ ಕ್ವೆಶನ್ ವಿಚ್ ಹ್ಯಾಸ್ ಗಾಟ್ ಯು ಹಿಯರ್. ಯಾಕೆ ಅದು? ಹೌ ಆರ್ ಯು ಆಲ್ವೇಸ್ ವಿತ್ ದಿಸ್ ಸೆನ್ಸ್ ಆಫ್ ಹ್ಯೂಮರಸ್? ವೆನ್ ಯು ಆರ್ ಹ್ಯೂಮರಸ್ ಯು ಡೋಂಟ್ ಗೆಟ್ ಟಯರ್ಡ್ ಥ್ರೂ ದ ಡೇ, ಅಲ್ವಾ? When you are doing some work, if you think you are doing it very seriously and if you are extremely serious, you will get tired. ಈಗ suppose you are playing a cricket match, you are the batsman. ಬೌಲರ್ ಹೋಗೋವಾಗಲೂ ನೀವು ತಿರುಗ್ಬಿಟ್ಟು ಸ್ವಲ್ಪ ಹಂಗೆ ಹೋಗ್ಬಿಟ್ಟು ಹಿಂಗೆ ಬಂದು ನಿಂತ್ಕೊಂಡ್ರೆ ಯು ಕ್ಯಾನ್ ಕಾನ್ಸಂಟ್ರೇಟ್ ಆನ್ ದ ನೆಕ್ಸ್ಟ್ ಬಾಲ್. ನೀವು ಕ್ರೀಸಲ್ಲೇ ಹಾಗೆ ಬೆಂಡಾಗೆ ನಿಂತ್ಕೊಂಡಿದ್ರೆ ಎಷ್ಟು ಬಾಲ್ ಆಡೋಕ್ಕಾಗತ್ತೆ? ಹೌ ಮೆನಿ ಯು ಕ್ಯಾನ್ ಪ್ಲೇ? ಇಂಟ್ರೆಸ್ಟಿಂಗ್ ಅಲ್ವಾ? ಸೊ ಈ ಥರ ಅನಾಲಜಿ ಮೂಲಕ ಫಸ್ಟ್ ಕ್ಯೂರಿಯಾಸಿಟಿ, ಡಾಕ್ಟರ್ ದೀಪಕ್ ಸೈಡಿಗಿಟ್ಟು, ದೀಪಕ್ ಅವರು ಜನರಲಿ ಸದ್ಯದ ಈ ಲೈಫ್ನ ರುಟೀನ್ನಲ್ಲಿ ಡು ಯು ಹ್ಯಾವ್ ಅ ರುಟೀನ್? ಲೈಕ್ ಬೆಳಗ್ಗೆ ಆದಾಗಿಂದ ನಾನು ಇದು ಮಾಡ್ತೀನಿ, ವಾಟ್ ಇಸ್ ದ್ಯಾಟ್ ಯು? ಬೆಳಿಗ್ಗೆ ಡಾಕ್ಟ್ರು ಅದು ಇಟ್ಸ್ ಎ ಪ್ರೊಫೆಷನ್. ಅಲ್ಟಿಮೇಟ್ಲಿ ಯು ಹ್ಯಾವ್ ಎ ಪ್ರೊಫೆಷನ್, ಐ ಹ್ಯಾವ್ ಎ ಪ್ರೊಫೆಷನ್. ಇದು ನಮ್ಮ ಹೊಟ್ಟೆಪಾಡಿಗೆ, ಜೀವನೋಪಾಯಕ್ಕೆ, ಟು ಮೇಕ್ ಎ ಲಿವಿಂಗ್ ವಿ ಡೂ ಇಟ್. ಆ್ಯಂಡ್ ಟು ಮೇಕ್ ಅದರ್ಸ್ ಲಿವ್. ಅಬ್ಸಲ್ಯೂಟ್ಲಿ. ಇದೇ ಗ್ರೇಟು, ಇದು ಗ್ರೇಟ್ ಅಲ್ಲ ಅಂತ ನಾವು ಹೇಳೋಕ್ಕಾಗೋದೇ ಇಲ್ಲ. ಈಗ ಯಾರೋ ರಸ್ತೆಯಲ್ಲಿ ಹೋಗೋರಿಗೆ ಸೇ ರಶ್ಮಿ, ಶಿ ಈಸ್ ಆನ್ ದ ಟಿ ವಿ ಆನ್ ದಿಸ್, ಅದು ಅವ್ರಿಗೆ ಗ್ರೇಟ್ ಅನ್ನಿಸ್ಬೋದು. ನಮ್ಮ ಪೇಷಂಟಿಗೆ ನಾನು ಗ್ರೇಟ್ ಅನ್ನಿಸ್ಬೋದು. ನಾವಿಬ್ಬರು ಆಳವಾಗಿ ಯೋಚನೆ ಮಾಡಿದ್ರೆ ಆ ಸಯಾಚಿನ್ ಗ್ಲೇಷಿಯರ್ಲಿ ಯಾರು ಕಾಯ್ತಾ ಇದ್ದಾನೋ ಅವ್ನು ಸೋಲ್ಜರ್, ಅವನೇ ಗ್ರೇಟ್ ಅಂತ ನನಗನ್ಸುತ್ತೆ. ಸಮಥಿಂಗ್ ಲೈಕ್ ದ್ಯಾಟ್. ಐ ಥಿಂಕ್ ದಿಸ್ ಹೋಲ್ ಥಿಂಗ್ ಈಸ್ ರಿಲೇಟಿವ್. ಎಟ್ ದ ಎಂಡ್ ಆಫ್ ದ ಡೇ ವಿ ಆಲ್ ಹ್ಯಾವ್ ಟು ಮೇಕ್ ಎ ಲಿವಿಂಗ್. ಐ ಕೀಪ್ ಟೆಲಿಂಗ್ ದಿಸ್. ವಿರಾಟ್ ಕೊಹ್ಲಿನ ನೋಡಿದಾಗ ವೆನ್ ಈಸ್ ಬ್ಯಾಟಿಂಗ್ ಯು ಫೀಲ್ ಈಸ್ ಗೋಯಿಂಗ್ ಥ್ರೂ ಎ ಗ್ರೇಟ್ ಕೆರಿಯರ್. But poor fellow, for him it is a job. You look at it the other way, on a Saturday evening or a Sunday evening, when you are relaxing in a pub, he is entertaining you by playing there. Perspectives. Absolutely. For him it's a job. If he plays well, he continues in that job, his endorsements will continue. It looks glamorous always from the other side. ಮಾಡೋರು ಕಷ್ಟ, ಮಾಡೋರು ಗೊತ್ತು. ಕೋರ್ ಇಸ್ ಆಲ್ವೇಸ್ ಅವ್ರಿಗೆ ಗೊತ್ತು. Absolutely. So I think once you go deep into life,
ಒಂದ್ಸಲಿ ಅರ್ಥವಾದ್ಮೇಲೆ ನಮಗೆ ಬೇರೆಯವ್ರಿಗೆ ಏನೇನು ಕಷ್ಟಗಳಿವೆ ಅನ್ನೋದು. ಈ ಯೂಶ್ವಲಿ ಬುದ್ಧಿಜೀವಿಗಳಿಗೆ, ವಿದ್ಯಾವಂತರಿಗೆ ಪ್ರಾಬ್ಲಮ್ ಏನು, ಮನುಷ್ಯನ ಒಂದು ನೇಚರ್ ಏನು, ನಿಮ್ಮ ಮನಸ್ಸು ಯಾವಾಗಲೂ ನಿಮ್ಮ ಜೊತೆ ಮಾತಾಡ್ತಾನೆ ಇರುತ್ತೆ. ನೀವು ಇನ್ಯಾರ ಜೊತೆನೋ ಮಾತಾಡ್ತಿರೋವಾಗ ಮಾತ್ರ ಅದು ಮಾತಾಡಲ್ಲ. ಇಟ್ ಕೀಪ್ ಸ್ಪೀಕಿಂಗ್ ಟು ಯು. ಸೊ ಇಟ್ ವಿಲ್ ಟ್ರೈ ಟು ಟೆಲ್ ಯು, ಓ ದೀಪಕ್ ಹಳ್ದೀಪುರ್ ಆರ್ ರಶ್ಮಿ, ಎಷ್ಟು ಕಷ್ಟಪಡ್ತಾಯಿದ್ದೀರಾ ನೀವು, ನಿಮಗೆ ಕಷ್ಟ, ಬೆಳಿಗ್ಗೆ ಹೇಳಬೇಕು, ಇದು ಮಾಡಬೇಕು, ಅದು ಮಾಡಬೇಕು. ಇದೊಂದು ದೊಡ್ಡ ಸುಳ್ಳು. ಓನ್ಲಿ ವೆನ್ ಯು ಗೋ ಔಟ್ ಆ್ಯಂಡ್ ಸಿ ದ ವರ್ಲ್ಡ್ ಯು ವಿಲ್ ರಿಯಲೈಸ್. ನಮಗೆ ಇವಾಗ ಬೆಂಗಳೂರಿನಲ್ಲೇ ಇರೋದಾದರೆ ಎಷ್ಟೊಂದು ಸವಲತ್ತುಗಳು ನಮ್ಗೆ ಸಿಗುತ್ತೆ. ಬೆಳಿಗ್ಗೆ ನೀವು ಹೇಳ್ತೀರಿ, ಇಲ್ಲಿಗೆ ಬರೋ ಮೊದಲು ಸ್ನಾನ ಮಾಡಬೇಕು, ಯು ಜಸ್ಟ್ ಗೋ ಟು ದ ಶವರ್, ಯು ಸ್ವಿಚ್ ಆನ್ ದ ಶವರ್. ಅಯ್ಯೋ ಬಿಸಿ ಜಾಸ್ತಿ ಒಂಚೂರು ಅಡ್ಜಸ್ಟ್ ಮಾಡ್ತೀರಿ. ಥಿಂಕ್ ಅಬೌಟ್ ಇಟ್. ಹಳ್ಳಿಗಳಲ್ಲಿ ಎಷ್ಟು ಜನಕ್ಕೆ ಈ ಫೆಸಿಲಿಟಿ ಇದೆ, ಎಷ್ಟು ಹಳ್ಳಿಗಳಲ್ಲಿ ನೀರು ಸಿಗ್ತಾ ಇದೆ, ಶವರ್ ಬರ್ತಾ ಇದೆ, ನಿಮಗೆ ಬೇಕಾದ ಟೆಂಪ್ರೇಚರ್ ಕಂಟ್ರೋಲ್ ಮಾಡಿದೆ ಎಷ್ಟು ಸಿಗ್ತಾ ಇದೆ. ಬಟ್ ನಾವೇನು ಮಾಡ್ತೀವಿ, ಅದಾನ್ ಮಾಡಿಕೊಂಡು ಅಯ್ಯೋ ಇವತ್ತು ಅದು ಆ ಪೇಷಂಟು ಇದು. ವಿ ಡೋಂಟ್ ಇವನ್ ಎಂಜಾಯ್ ದಟ್. ವಿ ಡೋಂಟ್ ನೋ ದ ವ್ಯಾಲ್ಯೂ ಆಫ್ ದ್ಯಾಟ್. ಪವರ್ ಆಫ್ ನೌ. ಕಾಫಿ ಕುಡಿತಾ ಇರ್ತೀವಿ. ಇವಾಗ ಇಲ್ಲಿ ಬಂದೆ, ನಿಮ್ಮಲ್ಲಿ ಎಂಥ ಒಳ್ಳೆ ಕಾಫಿ ಕೊಟ್ಟರು, ಆ ಝಡ್ಗಲ್ಲಿ ಇನ್ನೊಂದು ಕಪ್ ಕೊಡಮ್ಮ ಅಂತ. ಇದು ಇಲ್ಲದೆ ಹೋದರೆ ಅನ್ಲೆಸ್ ಯು ಸೇವರ್ ದಿಸ್. ಈಗ ನಾವು ಗಾಜಾ ಸ್ಟ್ರಿಪ್ಪಲ್ಲಿದ್ದರೆ ಯಾರು ಕಾಫಿ ಕೊಡ್ತಾರೆ? ಇವಾಗ ಈ ಸ್ಟುಡಿಯೋ ಇಲ್ಲಿದೆ, ನಾವು ಇಂಟರ್ವ್ಯೂ ಮಾಡ್ತಾಯಿದ್ದೀವಿ. ಬೈ ಚಾನ್ಸ್ ಇದು ಗಾಜಾ ಸ್ಟ್ರಿಪ್ಪಲ್ಲಿದ್ದರೆ, ಅಥವಾ ನಮ್ಮ ಟ್ರಸ್ಟ್ವೆಲ್ ಹಾಸ್ಪಿಟಲ್ ಗಾಜಾ ಸ್ಟ್ರಿಪ್ಪಲ್ಲಿದ್ದರೆ ಇವತ್ತು ಎಲ್ಲಿರ್ತಿದ್ವಿ ನಾವು? ಜಯನಗರದಲ್ಲಿದ್ದೀವಿ, JC ರೋಡಲ್ಲಿದ್ದೀವಿ. ಪುಣ್ಯ ಇದು. ಇದ್ರ ಬೆಲೆ ನಮಗೆ ಗೊತ್ತಿಲ್ಲ. ಐ ಥಿಂಕ್ ದಿಸ್ ವಾಟ್ ಐ ಫೀಲ್. ವಾಟ್ ಯು ಹ್ಯಾವ್. ಅಬ್ಸಲ್ಯೂಟ್ಲಿ. ಸೊ ದಟ್ ಈಸ್ ಒನ್ ಆಫ್ ನಿಮ್ಮ ರುಟೀನ್. ಬೆಳಗ್ಗೆ 4:15 ಹೇಳ್ತೀನಿ, 4:50 ಮನೆ ಬಿಡ್ತೀನಿ. 5 ಗಂಟೆಯಿಂದ 6:30 ಮಹಾಲಕ್ಷ್ಮಿ ಲೇಔಟ್ ಹತ್ರ ಒಂದು ಕಮಲಮ್ಮನ ಗುಂಡಿ ಅಂತ ಗ್ರೌಂಡ್ ಇದೆ. ಅದ್ರ ಪಕ್ಕ ಒಂದು ರೋಡ್ ಇದೆ, ಇಸ್ಕಾನ್ ಎದುರುಗಡೆ ಹೋಗುತ್ತೆ, ಅದು ಸ್ವಿಮ್ಮಿಂಗ್ ಪೂಲ್ ಕಡೆಗೆ. ಅದು ಅರ್ಧ ಡೌನ್ ಇದೆ, ಅರ್ಧ ಅಪ್ ಇದೆ. ಇಟ್ಸ್ ಎ ಹಿಲ್. ಸೊ ಅದು ನಡೆದ್ಬಿಟ್ರೆ ಹಾರ್ಟ್ಗೆ ಇಟ್ ಈಸ್ ಗುಡ್. ಸೊ ಅದು ಒಂದು ಎಂಡಿಂದ ಒಂದು ಎಂಡ್ 600 ಮೀಟ್ರ್ ಆಗುತ್ತೆ, 2 ಅಂದರೆ 1200. ಸೊ ಎಕ್ಸಾಕ್ಟ್ಲಿ ಡೂ 6 ಲೂಪ್ಸ್, 7.25 ಕಿಲೋಮೀಟ್ರ್ ಮಾಡ್ತೀನಿ. ಅಲ್ಲಿಂದ ನನ್ನ ಮನೆಗೆ 800 ಮೀಟ್ರ್. ಸೊ 8 ಕಿಲೋಮೀಟ್ರ್ ಮಾಡಿಬಿಡ್ತೀನಿ. ಟ್ರಸ್ಟ್ವೆಲ್ ಆಸ್ಪತ್ರೆನೂ ದೊಡ್ಡ ಬಿಲ್ಡಿಂಗ್ ಇರೋದು, ಅಲ್ಲೊಂದು 2 ಕಿಲೋಮೀಟ್ರ್ ಆಗಿಬಿಡುತ್ತೆ. 10 ಕಿಲೋಮೀಟ್ರ್ ಡೈಲಿ ವಾಕಿಂಗ್ ಆಗುತ್ತೆ. ಸೊ ಐ ಥಿಂಕ್ ಒಂದು 6:30 ಅಲ್ಲಿ ಮುಗಿಸ್ತೀನಿ, ಮನೆಗೆ ಬರ್ತೀನಿ. 7:00 ಮನೆ ಬಿಡ್ತೀನಿ. 8 ಗಂಟೆಗೆ ಟ್ರಸ್ಟ್ವೆಲ್ ಇರ್ತೀನಿ. 6 ಗಂಟೆಗೆ ಟ್ರಸ್ಟ್ವೆಲ್ ಕೆಲಸ ಮುಗಿಯುತ್ತೆ. ರೌಂಡ್ಸ್ ಮುಗಿಸ್ಬಿಟ್ಟು 6:45 ಅದು ಬಿಡ್ತೀನಿ. 7:00 ಮನೆಗೆ ಹೋಗ್ತೀನಿ. ಮತ್ತೆ ವಾಟ್ ಟೈಮ್ ನೀವು ಎಂಡ್ ಮಾಡ್ತೀರಾ ದಿನಾನ? ನೀವು ದಿನ ಎಂಡ್ ಮಾಡೋದು 10:00. ಎಕ್ಸಾಕ್ಟ್ಲಿ 10:30 ಇನ್ ದ ನೈಟ್. ಐ ಸ್ಲೀಪ್ 6 hours and I have a simple principle. 11 hours I work, I give it to the world. 13 hours world gives back to me. ಅಬ್ಬಾ. And that is mine. ಅಮೇಜಿಂಗ್. 13 ನೀವು 6 hours ಮಲಗಿದ್ರು ಇನ್ನೂ 7 hour ನಿಮ್ಮದೇ ಆಯ್ತಲ್ವ? ಅದ್ರಲ್ಲಿ ಶೇವಿಂಗು ಗೀವಿಂಗು, ನಾನು ತಲೆ ಬೇರೆ ಡೈಲಿ ಬೋಳಿಸ್ಬೇಕು, ಅದೊಂದು 10 ನಿಮಿಷ ಎಕ್ಸ್ಟ್ರಾ. ಸೊ ಎಲ್ಲ ಸೇರಿದ್ರೆ another 1 hour you will spend on that. Other 6 hours are yours. Still, you can do music if you want. I listen to a lot of TED Talks. I watch a lot of interviews. ಪಾಡ್ಕಾಸ್ಟ್. ಇದು ಆಟೋಬಯೋಗ್ರಫಿ ಇರ್ಬೋದು, ಇನ್ನೊಂದಿರ್ಬೋದು, ಸಮಥಿಂಗ್ ಟು ಸಿ. ಇನ್ ಬಿಟ್ವೀನ್ ಸಿಕ್ಕಾಪಟ್ಟೆ ಬೋರ್ ಆದಾಗ ಐ ಮೇ ಸಿ ಸಮ್ ಪೊಲಿಟಿಕಲ್ ನ್ಯೂಸ್ ಆನ್ ದ ಯೂಟ್ಯೂಬ್ or some discussion, something like that. I do get fascinated. See, I'm not fascinated by the Modi the politician. Modi the achiever. Or Sidramaya the achiever, or DK Shivakumar the achiever. ಸಿ ಈಸಿಯಾಗಿ ಎಲ್ಲರೂ ಅಲ್ಗೆಳ್ದು ಬಿಡ್ಬೋದು, ಯಾರು ಸಿಕ್ಕರು ನಿಮ್ಮ ಅವ್ರ ನೆಗೆಟಿವ್ ಬಗ್ಗೆ, ಅವ್ರು ಹೀಗೆ ಇವ್ರಿ. ಬಟ್ ಪಾಸಿಟಿವ್ಸ್ ನೋಡಿದಾಗ ಎಲ್ಲ ಯಾವ ಸಾಧನೆಯೂ ಚಿಕ್ಕದಲ್ಲ. ಇಟ್ಸ್ ನಾಟ್ ಈಸಿ. ಸರ್, ನೀವು ಮಾತಾಡಬೇಕಾದ್ರೆ ಗೊತ್ತಾಗತ್ತೆ, ಫಿಸಿಕಲಿ ನೀವು ಫಿಟ್ಟಾಗಿ ಇಟ್ಕೊಳ್ಳೋದು ಎಷ್ಟು ಚೆನ್ನಾಗಿ ಗೊತ್ತೋ ನಿಮಗೆ, ಮೆಂಟಲಿನೂ ಫಿಟ್ ಆಗಿರೋದು ಹೇಗೆ ಅನ್ನೋದು ಗೊತ್ತು. ಅಲ್ಲ, ಮೆಂಟಲ್ ಫಿಟ್ನೆಸ್ಸೇ 70% ಫಿಸಿಕಲ್ 30%. ಇದೇ ಅರ್ಥ ಆಗೋಕೆ ಎಷ್ಟೊಂದು ಜನಕ್ಕೆ ಇಡೀ ಲೈಫೇ ಆಗ್ಬಿಡುತ್ತೆ. ಬಟ್ ನಿಮ್ಮನ್ನ ನಿಮ್ಮ ಅನುಭವಗಳ ಮೂಲಕ ಹೌ ಡು ವಿ ಐಡೆಂಟಿಫೈ ಅಲ್ವಾ? ಈಗ ಯು ಸಿ ಹೌ ದ ಮೈಂಡ್ ಈಸ್ ಸೋ ಫನಿ. ನೀವು 6 days ವರ್ಕ್ ಮಾಡಿರ್ತೀರ ಅಂತ ಇಟ್ಕೊಳ್ಳಿ, ಹೆಕ್ಟಿಕ್ ಶೆಡ್ಯೂಲು, ನಂತರದವ್ರನ್ನ ಇಂಟರ್ವ್ಯೂ ಮಾಡ್ತಾ ಇರ್ತೀರ, ವಾಟ್ ಎವರ್ ಯು ಗೆಟ್ ಫೆಡ್ ಅಪ್. ಬಟ್ ಯು ವುಡ್ ಹ್ಯಾವ್ ಪ್ಲ್ಯಾನ್ಡ್ ಎ ಟ್ರಿಪ್ ಟು ಬಾಬಾ ಬುಡನ್ಗಿರಿ ಆರ್ ಸಮಥಿಂಗ್ ವಿತ್ ಯುವರ್ ಕ್ಲಾಸ್ ಫ್ರೆಂಡ್ಸ್ ಆರ್ ಯುವರ್ ಕ್ಲೋಸ್ ಫ್ರೆಂಡ್ಸ್ ಆನ್ ಸ್ಯಾಟರ್ಡೇ. ಈವ್ನಿಂಗ್ 6 ನೀವು ಹೊರಡಬೇಕು. ಆವಾಗ ನೀವು ನೋಡಿ, ಸಾಯಂಕಾಲ 4 ಆಗ್ತಾ ಎಷ್ಟೇ ಕೆಲಸ ಮಾಡಿದ್ರು, ಯು ಸ್ಟಾರ್ಟ್ ಗೆಟಿಂಗ್ ಫ್ರೆಶರ್ ಆ್ಯಂಡ್ ಫ್ರೆಶರ್. ಆ್ಯಂಡ್ ದ ಮೂಮೆಂಟ್ ಯು ಗೆಟ್ ಇನ್ ಟು ದ ಕ್ರೌಡ್ ಎಟ್ 6:30, ಯು ಆರ್ ವೆರಿ ಫ್ರೆಶ್. ಹೇಗಾಯ್ತದು? ಯು ವರ್ಕ್ ದ ಹೋಲ್ ಡೇ.
ಮೈಸೂರ್ ಸ್ಯಾನಲ್ ಗೋಲ್ಡ್, ನಿಮ್ಮೊಳಗಿನ ದೈವತ್ವವನ್ನು ಹೊರಹೊಮ್ಮಿಸಿ. ದಿ ಕ್ಯಾಚ್ ಈಸ್, ಏನು ಮರಿಬೇಕೋ ನಾವು ಅದನ್ನು ಮರೆಯಲ್ಲ, ಏನು ಮರಿಬಾರ್ದೋ ಅದನ್ನು ಮರಿತೀವಿ. ದಿಸ್ ಈಸ್ ಅವರ್ ಪ್ರಾಬ್ಲಮ್. ಏನು ಮರಿಬಾರ್ದು? ಈಗ ನಿನ್ನೆ ರಾತ್ರಿ ನೀವೇನೋ ಒಂದು 12 ಗಂಟೆವರೆಗೆ ಕೆಲಸ ಮಾಡಿರ್ತೀರಿ, ಯು ಸ್ಲೆಪ್ಟ್ ಲೇಟ್. ಬೆಳಿಗ್ಗೆ 4:15 ಹೇಳುವಾಗ ಅದನ್ನು ಜ್ಞಾಪಕ ಇಟ್ಕೋಬಾರ್ದು. ಸುಸ್ತು ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಅಯ್ಯೋ ನಿನ್ನೆ 12ಕ್ಕೆ ಮಲಗಿದೆ, ಈಗ 4:15 ಬರೀ ಹೇಳ್ತಾ ಇದ್ದೀನಿ. ದಿಸ್ ವೇರ್ ದ ಪ್ರಾಬ್ಲಮ್ ಈಸ್. ಇಫ್ ಯು ಡೋಂಟ್ ರಿಮೆಂಬರ್ ದ್ಯಾಟ್, ನೀವು 4 ಅವರ್ ಚೆನ್ನಾಗಿ ನಿದ್ದೆ ಮಾಡಿದರೆ ಇಟ್ಸ್ ದ ಸೇಮ್. ರಿಮೆಂಬರ್ ದ ರೈಟ್ ಥಿಂಗ್ಸ್ ಇಸ್ ಅನ್ ಆರ್ಟ್. ಅಬ್ಸಲ್ಯೂಟ್ಲಿ ಅಲ್ವಾ? ಈಗ ಬೆಳಿಗ್ಗಿಂದ ಬ್ಯೂಟಿಫುಲ್ಲಾಗಿ ನೀವು ಕಾರಲ್ಲಿ ರೈಡ್ ಬಂದಿರ್ತೀರ, ಅಥವಾ ಈ ಸ್ಟುಡಿಯೋದಲ್ಲಿ ಒಳ್ಳೆ ನೀವು ಕಾಫಿ ಕೊಟ್ಟಿದ್ದೀರ, ಅದನ್ನು ಬೇಕಾದರೂ ನಾವು ಜ್ಞಾಪಿಸ್ಕೋಬೋದು. ಏನಪ್ಪ ರಶ್ಮಿ ಅವರು ಚಪ್ಪಲಿ ತೆಗಿ ಅಂದ್ಬಿಟ್ರು, ಕನ್ನಡಕ ತೆಗಿ ಅಂದ್ಬಿಟ್ರು ಅಂತ ಜ್ಞಾಪಿಸ್ಕೋಬೋದು. ದ ಚಾಯ್ಸ್ ಈಸ್ ಯುವರ್ಸ್. ಸೊ ಟ್ರೂ. ವೆನ್ ಯು ಆರ್ ಗೋಯಿಂಗ್ ಬ್ಯಾಕ್, ವಾಟ್ ಯು ಕ್ಯಾರಿ ವಿಲ್ ಕೀಪ್ ಯು ಪ್ಲೆಸೆಂಟ್ ಆರ್ ಅನ್ಪ್ಲೆಸೆಂಟ್. ದ ಚಾಯ್ಸ್ ಇಸ್ ಆಲ್ವೇಸ್ ಯೋರ್ಸ್ ಅಂತೀರ. ಏನು ಮೂರ್ತಿರಾ ಇರುವಂಥ ಕನ್ನಡದಲ್ಲಿದ್ದರು ಸಾಹಿತಿಗಳು, ಅವರು 100 ವರ್ಷ ಬದುಕಿದ್ರು. ಅವ್ರು 100 ವರ್ಷ ಮುಗಿಸಿದಾಗ ಇದೇ ಥರ ಇಂಟರ್ವ್ಯೂ ಮಾಡೋರು ಒಬ್ರು ಕೇಳಿದ್ರು, ನಿಮ್ಮ ದೀರ್ಘಾಯುಷ್ಯದ ಗುಟ್ಟೇನು, 100 ವರ್ಷ ಹೇಗಿದ್ದೀರಿ ಅಂತ. ಭಾಳ ಸಿಂಪಲ್ಲು, ಮನಸ್ಸನ್ನು ಚೆನ್ನಾಗಿ ಇಟ್ಕೊಳ್ಳಿ, ಪಾಪ ಅದು ಚೆನ್ನಾಗೇ ಇರುತ್ತೆ. ನಾವು ಈ ಕ್ಷಣದಲ್ಲಿ ಕೂತ್ಕೊಂಡು ಯಾರ ಬಗ್ಗೆ ತಲೆ ಕೆಡಿಸ್ಕೋತಾ ಇರ್ತೀವೋ ಅವರಲ್ಲೆಲ್ಲೋ ಮಸಾಲೆ ದೋಸೆ ತಿನ್ಕೊಂಡು ಹಾಯವಾಗಿರ್ತಾರೆ. ನಾನು ವಾಕ್ ಮಾಡೋ ಪಾರ್ಕಲ್ಲಿ ಸಾಯಂಕಾಲ ವಾಕಿಂಗ್ ಮಾಡ್ತೀನಿ. ನಾನು ಇನ್ನೊಂದು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಇಫ್ ಐ ಹ್ಯಾವ್ ಟು ಮೇಕ್ ಎ ಲಾಂಗ್ ಫೋನ್ ಕಾಲ್, ಸಪೋಸ್ ಐ ವಿಲ್ ಬಿ ಕಾಲಿಂಗ್ ಮೈ ಬಿಸ್ನೆಸ್ ಪಾರ್ಟ್ನರ್ ಡಾಕ್ಟರ್ ಮಧುಸೂದನ್, ನಮ್ಮ ನ್ಯೂರೋ ಸರ್ಜನ್ನು, ಅಥವಾ ಐ ಹ್ಯಾವ್ ಟು ಕಾಲ್ ಎ ಓಲ್ಡ್ ಫ್ರೆಂಡ್, ಹಾಫ್ ಆನ್ ಅವರ್ ಮಾತಾಡಿದೆ, ಏರ್ಪಾಡ್ ಹಾಕ್ಕೊಂಡು ನಾನು ಪಾರ್ಕಲ್ಲಿ ವಾಕಿಂಗ್ ಶುರು ಮಾಡಿಬಿಡ್ತೀನಿ. ಮಾತಾಡ್ತಾ ಅರ್ಧ ಗಂಟೆ ಆಗಿದ್ದು ಗೊತ್ತಾಗಲ್ಲ. ಎಕ್ಸೈಸ್ ವಾಚಲ್ಲಿ ಇನ್ನೊಂದು 4 ಕಿಲೋಮೀಟ್ರ್ ಆಗಿದೆ ಅಂತ ತೋರಿಸುತ್ತೆ. ಯು ಫೀಲ್ ಸೊ ಹ್ಯಾಪಿನೋ. ಕರೆಕ್ಟ್. ಯು ಡನ್ ಬೋತ್. ಕೂತ್ಕೊಂಡೇ ಮಾತಾಡಬೇಕು ಅಂತೇನಿಲ್ವಲ್ಲ. ವಾಕಿಂಗ್ ಮೀಟಿಂಗ್ಸು, ವಾಕಿಂಗ್ ಪ್ಯಾಡ್ಗಳು ಏನೇನೋ. ಅಬ್ಸಲ್ಯೂಟ್ಲಿ ಏನು ಬೇಕಿಲ್ಲ. ಈ ಬೆಂಗಳೂರಲ್ಲಿ ಎಷ್ಟು ಪಾರ್ಕ್ ಇದೆ, ನಡಿಬೇಕು ಅಂದರೆ ಎಷ್ಟು ಪಾರ್ಕ್ಗಳಿವೆ, ನಡಿಬೇಕು ಅಷ್ಟೆ. ಅಲ್ಲಿ ಕೂತ್ಕೊಂಡು ಗಂಟೆಗಟ್ಟಲೆ ಚರ್ಚೆ ಮಾಡ್ತಿರ್ತಾರೆ. ನೆಹರು ಅವ್ರು ಪ್ರಧಾನಮಂತ್ರಿ ಆಗದೆ ಹೋದರೆ ಪಟೇಲ್ ಅವ್ರು ಆಗಿದ್ರೆ ಏನಾಗ್ಬಿಡ್ತಿತ್ತು. ಅದಾಗುತ್ತಾ? ಆಗಲ್ಲ, ಹೋಗಲ್ಲ. ಊರ್ ಕತೆ ಎಲ್ಲ ನಮ್ಮ ಮುಕ್ಕಾಲು ಚರ್ಚೆಗಳು ಇದರಲ್ಲೇ ಹೋಗ್ತಾ ಇರುತ್ತೆ, ವಿಚ್ ಈಸ್ ನಾಟ್ ವಿತಿನ್ ದ ಸ್ಪಿಯರ್ ಆಫ್ ಯುವರ್ ಇನ್ಫ್ಲುಯೆನ್ಸ್. ಈ ಕರೆಂಟ್ ರಾಜಕೀಯ ವಿದ್ಯಮಾನ ತಗೊಳ್ಳಿ. ಈ ಪಕ್ಷದವ್ರು ಪ್ರಧಾನಿ ಆದರೆ ನಮಗೇನು, ಆ ಪಕ್ಷದವ್ರು ಪ್ರಧಾನಿ ಆದರೆ ನಮಗೇನು. ಈಗ ನಾನು 38 ವರ್ಷ ಆಯ್ತು MBBS ಮಾಡಿ, 4 ವರ್ಷ ಪ್ರಾಕ್ಟೀಸ್ ಮಾಡಿದ್ದೀನಿ MBBS ಡಾಕ್ಟ್ರಿಗೆ, ಇನ್ನು 34 ವರ್ಷ ENT ಮಾಡಿದ್ದೀನಿ. ಎಷ್ಟೋ ಸರ್ಕಾರಗಳು ಬಂದು ಟೋಟಲ್ ಮೆಜಾರಿಟಿ, ಅಬ್ಸಲ್ಯೂಟ್ ಮೆಜಾರಿಟಿ, ಇದು ಅದು ಎಲ್ಲ. ನಮ್ಮಮ್ಮ ಹೇಳ್ದಂಗೆ ರಾಮರಾಜ್ಯ ಬಂದರೂ ರಾಗಿ ಬೀಸೋದೇನು ತಪ್ಪಲ್ಲ. ನೀವು ಬೆಳಿಗ್ಗೆದು ಇಂಟರ್ವ್ಯೂ ಮಾಡಲೇಬೇಕು, ನಾನು ನನ್ನ ಕೆಲಸ ಮಾಡಲೇಬೇಕು. ಯಾರೋ ಮಂತ್ರಿ ಆದರೂ, ಮುಖ್ಯಮಂತ್ರಿ ಆದರೂ, ಪ್ರಧಾನಮಂತ್ರಿ ಆದರೂ ಅನ್ನೋದ್ರಿಂದ ನಮ್ಮ ಜೀವನ ಸಡನ್ನಾಗಿ ಏನು ಬದಲಾಗ್ಬಿಡೋದಿಲ್ಲ. ಆದರೆ ಎಲ್ಲ 1-2 ದಿನ ಅದನ್ನೇ ಕೂತ್ಕೊಂಡು ನೋಡೋದು, ಲೆಕ್ಕಾಚಾರ ಹಾಕೋದು. ಪ್ರಧಾನಿ ದೇಶ ಆಳಕ್ಕೆ ಗೊತ್ತಿದೆ ಅವ್ರಿಗೆ, ಅವ್ರು ಆಳ್ತಾರೆ. ನಾವು ಯಾಕೆ ತಲೆ ಕೆಡಿಸ್ಕೋಬೇಕು? ಅವ್ರಿಗೆ ಸಲಹೆ ಕೊಡೋಕೆ ನಾವು ಯಾರು? ಆ ಕುರ್ಚಿಲಿ 1 ನಿಮಿಷ ಕೂತಿದ್ದೀವ ನಾವು? ಡು ಐ ನೋ ಯುವರ್ ಜಾಬ್? ನೋ. ರಶ್ಮಿ ತಲೆನೋ ರಶ್ಮಿಗಿರುತ್ತೆ. ನಾನು ಡಾಕ್ಟ್ರ್ ಇರ್ಬೋದು, ನನ್ನ ಕೆಲಸ ನನಗೆ ಗೊತ್ತೇ ಹೊರತು ನಿಮ್ಮ ಕೆಲಸ ನನಗೇನು ಗೊತ್ತು? ಐ ಫೀಲ್ ದ ಹೋಲ್ ಎಸೆನ್ಸ್ ಆಫ್ ಲೈಫ್ ಈಸ್ ಮೇಂಟೈನಿಂಗ್ ಯುವರ್ ಎನರ್ಜಿ. ನಾವು ಸ್ಕೂಲಲ್ಲಿದ್ದಾಗ ನನಗೆ ಓದಿದ ನೆನಪು, ಎನರ್ಜಿ ಈಸ್ ಕಾನ್ಸ್ಟೆಂಟ್ ಇನ್ ದಿಸ್ ವರ್ಲ್ಡ್. ಇಟ್ ಡಸನ್ ಇನ್ಕ್ರೀಸ್ ಆರ್ ಡಿಕ್ರೀಸ್. ನಿಮಗಿರೋದೇ 24 ಗಂಟೆ, ಅದರಲ್ಲಿ ಇಷ್ಟೇ ಎನರ್ಜಿ. ಅದನ್ನು ಎಷ್ಟು ನೀವು ಜೋಪಾನವಾಗಿ ಬಳಸ್ತೀರೋ ಅಷ್ಟು ನಿಮ್ಗೆ ಒಳ್ಳೆಯದು. ಹೌದು. ಈಗ ಇಂಟರ್ವ್ಯೂ ತೊಗೊಳ್ಳಿ, ನೀವು 5 ನಿಮಿಷ ನನ್ನ ಬಗ್ಗೆ ಮಾತಾಡ್ಬೋದು, ಇವರದು ಇವರಿದು. ಅದು ನಿಜವಾಗ್ಲೂ ಕೇಳೋರಿಗೆ ಪ್ರಸ್ತುತನ? ಅದು ನಾಟ್ ಎಟ್ ಆಲ್. ನೀವಿಗಿಂತ ನಿಮ್ಮಲ್ಲಿರೋ ವಿಚಾರಗಳು ಮಾತಾಡೋರ್ಗೆ ಗೊತ್ತಾಗುತ್ತೆ. ಆ ಕರಿಕ್ಯುಲಮ್ ವೈಟೆ ಅಂತ ಏನೇನೋ ಹಾಕ್ತಾರಲ್ಲ, ಬಿರುದು ಬಾವಲಿಗಳೆಲ್ಲ, ಏನು ಪ್ರಯೋಜನ ಅದು? ಹಳೆ ಕಾಲದಲ್ಲಿ ನಾವು ಚಿತ್ರದಲ್ಲಿ ನೋಡ್ತಿದ್ವಲ್ಲ, ಬಹುಪರಾಕ್ ಏನೇನೋ ರಾಜ ಮಾರ್ತಾಂಡ್, ನಮ್ಮ ತಲೆಗೆ ಎಲ್ಲೂ ಹೋಗ್ತಿತ್ತು. ರಾಜ್ಕುಮಾರ್ ಕಾಣಿಸಿದ್ರೆ ಸಾಕಿತ್ತು ನಮಗೆ, ಅವ್ರು ಕತ್ತಿ ಹಿಡ್ಕೊಂಡು ಫೈಟಿಂಗ್ ಮಾಡಿದ್ರೆ ಸಾಕಿತ್ತು. ಐ ಫೀಲ್ ಇನ್ ಲೈಫ್ ಪೀಪಲ್ ವೇಸ್ಟ್ ಅ ಲಾಟ್ ಆಫ್ ಟೈಮ್ ಆ್ಯಂಡ್ ಎನರ್ಜಿ ಆನ್ ಟೋಟಲಿ ಇರ್ರಿಲೆವೆಂಟ್ ಥಿಂಗ್ಸ್. ಕೆಲವರು ಅದನ್ನು ಅರ್ಥ ಮಾಡಿಕೊಂಡು ಯಾರು
ಸರಿಯಾದ ದಿಕ್ಕಲ್ಲಿ ಅವ್ರ ಸಮಯ ಮತ್ತು ಶಕ್ತಿನ ವ್ಯಯಿಸ್ತಾರೋ ಅವರೊಂದು ಅಮಿತಾಬ್ ಬಚ್ಚನ್ ಆಗ್ತಾರೆ, ಒಂದು ವಿರಾಟ್ ಕೊಹ್ಲಿ ಆಗ್ತಾರೆ, ಒಂದು ನರೇಂದ್ರ ಮೋದಿ ಆಗ್ತಾರೆ, ವಾಟ್ ಎವರ್. ಅಥವಾ ಒಂದು ಡಾಕ್ಟರ್ ದೀಪಕ್ ಆಗ್ಬೋದು, ಒಂದು ರಶ್ಮಿ ಆಗ್ಬೋದು, ಅವರವರ ಕ್ಷೇತ್ರಕ್ಕೆ ಅವರವರ ಒಂದು ಇದು. ಅಬ್ಸಲ್ಯೂಟ್ಲಿ. ನಾನು ಈ ಹೆಸರುಗಳನ್ನ ಯಾಕೆ ತೊಗೊಂಡೆ ಅಂದರೆ ದೀಸ್ ಆರ್ ಪೀಪಲ್ ಇನ್ಫ್ಲೂಯೆನ್ಸ್ ಬಿಗರ್ ಲಾರ್ಜ್ ಅಮೌಂಟ್ ಆಫ್ ಪೀಪಲ್. Because I also said that is because today that shouldn't be a peer pressure wherein ಎಲ್ಲರೂ ಅವರೇ ಆಗ್ಬೇಕು ಅಂತಾನು ಅದೊಂದು ಪ್ರೆಷರ್ ಉಲ್ಟಾ ನಮ್ಮನ್ನ ತಿನ್ಬಾರ್ದು ಅಂತ. ನಾನು ಇನ್ನೊಂದು ರೀತಿ ಹೇಳ್ತೀನಿ, ನೀವು ನಿಮ್ಮ ಪಾಡಿಗೆ ನಿಮ್ಗೆ ಇಷ್ಟವಾದ್ದನ್ನು ಸರಿಯಾಗಿ ಮಾಡ್ತಾ ಹೋದರೆ ಯಾವತ್ತೂ ಒಂದಿನ ಅದಾಗ್ತೀರ. ದಟ್ ಶುಡ್ ಬಿ ಅ ಬೈ ಪ್ರಾಡಕ್ಟ್, ದಟ್ ಶುಡ್ ಬಿ ದ ಗೋಲ್, ದಟ್ ಶುಡ್ ನಾಟ್ ಬಿ ಅ ಗೋಲ್. ನೋ, ನಿಮ್ಮ ಗುರಿ ಏನಿರಬೇಕು, ಇವತ್ತಿನ ದಿನ ನಾನು ಚೆನ್ನಾಗಿ ಕಳಿಬೇಕು. ನನಗೇನು, ನಾನು ಸಾಯಂಕಾಲ 6:45 ಟ್ರಸ್ಟ್ವೆಲ್ ಆಸ್ಪತ್ರೆಲಿ ನನ್ನ ಕಾರ್ ಬಿಟ್ಟು ನಾನು ಓಡಿಸ್ಕೊಂಡು ಹೋಗುವಾಗ ದೇರ್ ಶುಡ್ ಬಿ ಅ ಸಾಂಗ್ ಆನ್ ಮೈ ಲಿಪ್ಸ್ ಆ್ಯಂಡ್ ಅ ಸ್ಮೈಲ್ ಆನ್ ಮೈ ಫೇಸ್. ದಟ್ ಇವತ್ತು ಬಂದವ್ರನ್ನೆಲ್ಲರೂ ನಾನು ನನ್ನ ಶಕ್ತಿಗೆ ಅನುಸಾರವಾಗಿ ಟ್ರೀಟ್ ಮಾಡಿದ್ದೀನಿ. ಅವ್ರಿಗದು ಇಷ್ಟವಾಯಿತೋ ಬಿಡ್ತೋ ಕಷ್ಟವಾಯಿತೋ ಅದು ನಾನೇನು ಮಾಡೋಕ್ಕಲ್ಲ. ನಾನು ದೇವರು ಅಲ್ಲ, ಪ್ರಾಬ್ಲಿ ದೇವ್ರಿಗೂ ಆಗಿಲ್ಲ ಟು ಕೀಪ್ ಎವ್ರಿಬಡಿ ಹ್ಯಾಪಿ. ಸೊ ಆ ಪಿಯರ್ ಪ್ರೆಷರ್ನ ವರ್ಡ್ ಇಟ್ ಈಸ್ ಇಮ್ಯಾಜಿನರಿ. ದಿಸ್ ಕಮ್ಸ್ ಬಿಕಾಸ್ ವಿ ಆಲ್ ಗೆಟ್ ದಟ್ ಇಲ್ಯೂಷನ್. ಓ, ಜನ ನನ್ನ ಬಗ್ಗೆನೇ ಮಾತಾಡ್ಕೋತಾ ಇದ್ದಾರೆ. ಜನಕ್ಕೆ ನಾವು ಅಷ್ಟು ಇಂಪಾರ್ಟೆಂಟ್ ಅಲ್ವೇ ಅಲ್ಲ. ಅವ್ರವ್ರ ಲೈಫಲ್ಲಿ ಏನೋ ಓಡ್ತಾ ಇದೆ. ಆಗಲೇ ನಿನ್ನೆ ಚುನಾವಣೆ ನ್ಯೂಸ್, ಇವತ್ತು ಇಟ್ ಈಸ್ ಓಲ್ಡ್. ನಾಳೆ ಬೆಳಿಗ್ಗೆ ಪ್ರಧಾನಿ ಇದು ತೊಗೊಂಬಿಟ್ರೆ, ತೊಗೊಂಬಿಟ್ರೆ ಮುಗೀತಲ್ಲಿಗೆ. 1.5 ತಿಂಗಳು ರುಬ್ಬಿದ್ದಾರೆ ಮೀಡಿಯಾದವರು. ಇವ್ರು ಬರ್ತಾರಾ, ಅವ್ರು ಬರ್ತಾರಾ. ಅವ್ರು ಬೈಯೋಕ್ಕಾಗಲ್ಲ, ಅವ್ರಿಗೆ TRP ಮುಖ್ಯ. ಪ್ರತಿಯೊಬ್ಬರಿಗೂ ಅವ್ರವ್ರು ಇದು ಮುಖ್ಯ ಅಲ್ವಾ. ಸೊ ಇನ್ ದಿಸ್ ಸ್ಪೇಸ್ ವೆರಿ ಚೆನ್ನಾಗಿ ಯಾವುದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು, ಈ ಥರ ಜಗತ್ತಲ್ಲಿ ನಿಮ್ಮನ್ನು ನೀವು ಹೇಗೆ ನಡ್ಸ್ಕೊಂಡು ಬಂದಿದ್ದೀರಾ ಇದೆಲ್ಲ ಹೇಳ್ತಾ ನಾವು ಅಡ್ರೆಸ್ಸಿಂಗ್ ದ ಮೇನ್ ಇದು ಡಾಕ್ಟರ್ ದೀಪಕ್ ಇಸ್ ಆಲ್ಸೋ ವೆರಿ ಗುಡ್. ಏನಂತಾರೆ, ಜೀವನನ ಚೆನ್ನಾಗಿ ನೋಡ್ತಾ ಇದ್ದೀರಾ, ಪರ್ಸ್ಪೆಕ್ಟಿವ್ಸ್ ಒಂದಷ್ಟು ನೋಡಿದ್ದೀವಿ. ಕಮಿಂಗ್ ಟು ಸೈನ್ಸ್ ಆ್ಯಂಡ್ ಯುವರ್ ಎಕ್ಸ್ಪೀರಿಯನ್ಸ್, ಫಸ್ಟ್ಲಿ ENT. ಫಸ್ಟ್ಲಿ ಇಲ್ಲಿಂದ ಶುರು ಮಾಡ್ತೀನಿ. ನಿಮ್ಮ ಸದ್ಯದ ENT ಸ್ಪೆಷಲೈಸೇಷನ್ನ ಕ್ಯೂರಿಯಾಸಿಟೀಸ್ ಏನು ಸರ್? ಕ್ಯೂರಿಯಾಸಿಟೀಸ್ ಅಂದರೆ ನನ್ನ ಪ್ರಕಾರ ಮೊದಲನೇದಾಗಿ ಅತ್ಯಂತ ಅದ್ಭುತ ಆವಿಷ್ಕಾರ ಅಂದರೆ ಕಾಕ್ಲಿಯರ್ ಇಂಪ್ಲಾಂಟ್. ಕಾಕ್ಲಿಯರ್ ಇಂಪ್ಲಾಂಟ್ ಅನ್ನೋದೊಂದು ಬರದೇ ಹೋಗಿದ್ದರೆ, ಏನು ಸರ್ ಹಂಗಂದರೆ? ಅದು ಸರಳವಾಗಿ ಹೇಳೋದಾದರೆ ಒಂದು ಗ್ಲೋರಿಫೈಡ್ ಹಿಯರಿಂಗ್ ಏಡ್ ಅಂತ ತಿಳ್ಕೊಬೋದು ನೀವು. ವಿಚ್ ಈಸ್ ಪುಟ್ ಇನ್ ಟು ದ ಇನ್ನರ್ ಇಯರ್. ಅದು ಆಪ್ರೇಷನ್ ಮಾಡೇ ಹಾಕಬೇಕು. ಹಿಂಗೆ ಆಚೆ ಕಾಣಲ್ಲ. ಹಾಂ. ಸೊ ಏನಾಗುತ್ತೆ, ನೀವು ಮಕ್ಕಳಲ್ಲಿ ಸುಮಾರು 9 ತಿಂಗಳು ಒಳಗಡೆ, 1 ವರ್ಷದ ಒಳಗಡೆ ಈ ಮಗುಗೂ ಏನೂ ಕೇಳಿಸ್ತಾ ಇಲ್ಲ ಅಂತ ನಿಮ್ಗೆ ಗೊತ್ತಾದರೆ, ಆ ಮಗುಗೆ ಇದನ್ನು ಆಪ್ರೇಷನ್ ಮಾಡಿ ಹಾಕಿದ್ರೆ 9ನೇ ತಿಂಗಳಲ್ಲಿ ಅದು ಬೇರೆಯವ್ರ ಥರ ಕೇಳಿಸ್ಕೊಳ್ಳೋಕೆ ಶುರು ಆಗುತ್ತೆ. ಜಗತ್ತಿನಲ್ಲೂ ಎಲ್ಲ ಕಿವಿ ಕೇಳಿದಿರೋ ಮಕ್ಕಳಿಗೆ ಇದನ್ನು ನೀವು 9ನೇ ತಿಂಗಳಿಗೆ ಹಾಕ್ಬಿಟ್ರೆ ಮೂಕರು ಅನ್ನೋರು ಯಾರು ಈ ಜಗತ್ತಲ್ಲಿ ಇರೋದಿಲ್ಲ. ಸೊ ಇದು ಸದ್ಯದ ಲೇಟೆಸ್ಟ್. ಎಸ್, ಅಂದರೆ ಲೇಟೆಸ್ಟ್ ಇದು ಬಂದು 20 ವರ್ಷ ಆಯಿತು. ಓಕೆ. ಸುಮಾರು ಜನಕ್ಕೆ ನಾವು ಮಾಡಿದ್ದೀವಿ, ಚೆನ್ನಾಗಿದ್ದಾರೆ. ನೀವು ನೋಡ್ತಿರೋ ಏನೋ ಗೊತ್ತಿಲ್ಲ, ಪುನೀತ್ ರಾಜ್ಕುಮಾರ್ದು ಕಾರ್ಯಕ್ರಮ ಕನ್ನಡದ ಕೋಟ್ಯಾಧಿಪತಿ ಅಂತ ಒಂದು ಬರ್ತಿತ್ತು. ಅದರಲ್ಲಿ ಒಂದು ಮಗುಗೆ ಪುನೀತ್ ಅವರೇನೆ 5 ಲಕ್ಷ ಅವಾಗ ಕೊಟ್ಟಿದ್ರು. ಒಂದು ಮಗುಗೆ ನಾನು ಹಾಕಿದೆ. ಆ ಮಗು ಈಗ ಚೆನ್ನಾಗಿ ಮಾತಾಡ್ತಾ ಇದ್ದಾನೆ. ಆಮೇಲೆ ಪುನೀತ್ ಪಾಸ್ಟ್ ಅವೇ ಆಫ್ಟರ್ ದಟ್, ಅವ್ರ ಫೌಂಡೇಶನಿಂದ ಕೊಟ್ಟಿದ್ದು. ನೀವು ಯೋಚನೆ ಮಾಡಿ, ನಿಜವಾಗ್ಲೂ ಒಂದಲ್ಲ ಒಂದಿನ ಈಗಿನ್ನೂ ಹಳ್ಳಿಗಳಲ್ಲೆಲ್ಲ ಚಿಕ್ಕ ಮಕ್ಳಿಗೆ ಕೇಳಿಸ್ದೇ ಇರೋದು ನಮ್ಗೆ ಗೊತ್ತಾಗದೆ 5 ವರ್ಷ ದಾಟಿದ ಮೇಲೆ. 5 ವರ್ಷ ದಾಟಿದ ಮೇಲೆ ಗೊತ್ತಾಗ್ಬಿಟ್ರೆ ಹೋಯ್ತು. ಮಾತು ಬರೋದಿಲ್ಲ, ಒಳಗೇನೆ ಮಾಡಬೇಕು, ಮಾತು ಬರೋದಿಲ್ಲ. ಅದು ಸ್ಪೀಚ್ ಡೆವಲಪ್ ಆಗಬೇಕಂದ್ರೆ 5 ವರ್ಷದೊಳಗೆ ಆಗಬೇಕು. 5 ವರ್ಷ ದಾಟಿದ ಮೇಲೆ ನೀವು ಯಾರಿಗೆ ಕಿವಿ ಕೇಳೋದು ಮಾಡಿದ್ರೂ ಕೂಡ ಅದರಲ್ಲಿ ಸ್ಪೀಚ್ ಬರೋದಿಲ್ಲ. ನಮ್ಮ ಐ ಥಿಂಕ್ ಗುಜ್ರಾಲ್, IK ಗುಜ್ರಾಲ್ ಅಂತ ಪ್ರಧಾನಮಂತ್ರಿ ಆಗಿದ್ರು ಒಂದು 5 ತಿಂಗಳು. ಅವ್ರ ಸಹೋದರ ಸತೀಶ್ ಗುಜ್ರಾಲ್ ಅಂತ ಫೇಮಸ್ ಪೇಂಟರ್, ಹುಟ್ಟಿನಿಂದ ಅವ್ರಿಗೆ 70 ವರ್ಷದವರೆಗೆ ಕೇಳಿಸ್ತಾ ಇರಲಿಲ್ಲ. ಅವ್ರಿಗೆ ಕಾಕ್ಲಿಯರ್ ಇಂಪ್ಲಾಂಟ್ ಹಾಕಿದ್ವಿ, ಓನ್ಲಿ ಫಾರ್ ಸೌಂಡ್ ಐಡೆಂಟಿಫಿಕೇಶನ್. ಅವ್ರಿಗೆ ಅಂದರೆ ಅಲಾರ್ಮ್ ಹೊಡೆದ್ರೆ ಗೊತ್ತಾಗತ್ತೆ, ಏನೋ ಒಂದು ಸ್ಫೋಟ ಆದರೆ ಗೊತ್ತಾಗತ್ತೆ, ಅದಕ್ಕೆ ಯೂಸ್ ಆಗುತ್ತೆ. ಬಟ್ 5 ವರ್ಷದ ಒಳಗೆ ನೀವು ಮಾಡಿದ್ರೆ, ಎಸ್ಪೆಷಲಿ 3 ವರ್ಷದ ಒಳಗೆ ಮಾಡಿದ್ರಂತೂ ಯಾರೂ ಮೂಕರೇ ಜಗತ್ತಲ್ಲಿರಲ್ಲ. ಡೋಂಟ್ ಯು ಥಿಂಕ್ ಇಟ್ಸ್ ವಂಡರ್ಫುಲ್? ಅಫ್ಕೋರ್ಸ್. ಬಟ್ ಒಂದು ಯೂಶಲಿ ಇಗ್ನೋರೆನ್ಸು, ಇನ್ನೋಸೆನ್ಸು ಕೆಲವು ಸತಿ ತುಂಬಾ ಒಳ್ಳೇದು ಕೆಟ್ಟದ್ದು ಕೂಡ. ಯೂಶಲಿ ಫಸ್ಟ್ 3 ವರ್ಷಕ್ಕೆ ಇವ್ರುಗಳೇ ಡಾಕ್ಟರ್ ಕೆಲಸ ಮಾಡ್ಬಿಡ್ತಾರಲ್ಲ, ಇನ್ನೂ ಮಗು ಚಿಕ್ಕದು, ನಿಧಾನಕ್ಕೆ ಬರುತ್ತೆ ಬಿಡಿ. ಸೊ ಹೌ ಡು ವಿ ಟ್ಯಾಕಲ್ ದಿಸ್? ಆಳವಾದ ತೊಂದರೆ ರಶ್ಮಿ ಏನಾಗಿದೆ, ನಾವು ತುಂಬ ಜನ ಕ್ವಾಲಿಫೈಡ್ ಆಗಿದ್ದೀವಿ, ಬಟ್ ಎಲ್ಲರೂ ವಿದ್ಯಾವಂತರಾಗಿಲ್ಲ. ದಿಸ್ ಎ ಡಿಫ್ರೆನ್ಸ್ ಬಿಟ್ವೀನ್ ಬೀಯಿಂಗ್ ಕ್ವಾಲಿಫೈಡ್
ಆ್ಯಂಡ್ ಬೀಯಿಂಗ್ ಎಜುಕೇಟೆಡ್. ಹ್ಮ್. ಈಗ ನಾನು MSc NT ಮಾಡಿರ್ತೀನಿ, ಇಲ್ಲ MCH ಮಾಡ್ಬೋದು, ವಿಚ್ ಮೀನ್ಸ್ ಐ ಆಮ್ ರಿಯಲಿ ಅಡ್ವಾನ್ಸ್ಡ್. ನಾನು ಕ್ಲಿನಿಕಲ್ ನಾನು ಕೂತಿರ್ತೀನಿ ಅಂತ ಇಟ್ಕೊಳ್ಳಿ, ಯಾರೋ ಮಹಾನುಭಾವ ಬರ್ತಾನೆ, ಸಾರ್ ಈ ಗೇಟು ಇಲ್ಲಿಡೋ ಬದಲು ನೀವು ಅಲ್ಲಿಟ್ಬಿಟ್ರೆ ವಾಸ್ತು ಚೇಂಜ್ ಆಗಿ 4 ಪೇಷಂಟ್ ಜಾಸ್ತಿ ಬರ್ತಾರೆ ಅಂದರೆ ಅದನ್ನು ಹೋಗಿ ನಾನು ನಂಬಿದ್ರೆ ನಾನು ಯಾವ ಸೀಮೆ ವಿದ್ಯಾವಂತ? ಇಷ್ಟೊಂದು ಮದುವೆಗಳು ಮಾಡ್ತಾರೆ, ಮುಹೂರ್ತ ನೋಡಿ ಮಾಡ್ತಾರೆ, ಡೈವೋರ್ಸ್ಗಳಾಗ್ತಾ ಇಲ್ವಾ? ಆದರೂ ನಾವು ಅದ್ರ ಇನಾಗ್ರೇಷನ್ಗೆ ಮುಹೂರ್ತ ಫಿಕ್ಸ್ ಮಾಡು, ಇದು ಮಾಡು. ಸೊ ನೋಯಿಂಗ್ ವೇರ್ ಟು ಸೇ ಯೆಸ್, ನೋಯಿಂಗ್ ವೇರ್ ಫಾರ್ ಶೋರ್ ನಾಟ್ ವೆನ್ ಟು ಸೇ ನೋ. ಎಸ್. ಏನೋ ನಮಗೊಂದು ಕಾಯಿಲೆ ಬಂತಪ್ಪ, ಒಂದು ಸಕ್ಕರೆ ಕಾಯಿಲೆ ಬಂತು, ಫಸ್ಟ್ ಡಾಕ್ಟ್ರ್ ಹತ್ರ ಹೋಗೋಣ, ಇದಕ್ಕೇನು ಮಾಡಬೇಕು, ಇದಕ್ಕೇನು ಪಥ್ಯ ಮಾಡಬೇಕು, ಅದು ನಮ್ಗೆ ಇಷ್ಟ ಇಲ್ಲ. ಎಲ್ಲೋ ಮೂಲೆಯಲ್ಲಿ ಯಾರೋ ಎಲೆ ಕೊಡ್ತಾರಂತೆ, ಪುಡಿ ಕೊಡ್ತಾರಂತೆ, ಅದರಲ್ಲಿ ಏನಿದೆಪ್ಪ ಗೊತ್ತಿಲ್ಲ. ವೆಟ್ರನರಿ ಪೇಷಂಟ್ ಥರ ನುಂಗ್ತೀವಿ, ಯಾರೋ ಪೌಡ್ರ್ ಕೊಟ್ಟರು. ಆದರೆ ದೀಪಕ್ ಡಾಕ್ಟರ್ ಹತ್ರ ಬಂದು, ಸರ್ ಇದೇನೋ ಬರ್ಕೊಟ್ಟಿದ್ದೀರಲ್ಲ, ಏನೂ ಸೈಡ್ ಎಫೆಕ್ಟ್ ಇಲ್ವಾ? ಆ ಔಷಧಿ ಮಾತ್ರೆ ಡಬ್ಬದಲ್ಲೇ ಚೀಟಿ ಇದೆ, ಈ ಮಾತ್ರೆ ಏನು, ಕೆಮಿಕಲ್ ಕಾಂಪೋಸಿಷನ್ ಏನು, ಎಷ್ಟು mg, ಅವನನ್ನು ನಂಬಲ್ಲ ನಾವು. ಅಲ್ಲಿ ಯಾರೋ ಕೊಡ್ತಾರಂತೆ ಸಾಗರದ ಹತ್ರ, ಏನೋ ಮರದ ಚಕ್ಕೆ ಕಿತ್ಬಿಟ್ಟು ತಗೊಳ್ತೀವಿ. ಇದನ್ನು ನೀವು ಓಪನ್ ಮಾಡಿದ್ರಿಂದಾಗಿ ENT ಅನ್ನೋ ಕ್ಷೇತ್ರದಲ್ಲಿರೋ ಮೌಢ್ಯಗಳು ಇಲ್ಲಿವರೆಗೂ ನೀವೇನು ನೋಡಿದ್ದೀರಾ? ಮೌಢ್ಯಗಳು ಒಂದು 4-5 ನಾನು ಹೇಳೋದು, ಪಾಪ ENT ಅಂತಲೇ ಡೈರೆಕ್ಟಾಗಿ ಹೇಳಾರೆ, ಹಲ್ಲು ಕಿತ್ತರೆ ಕಣ್ಣು ಹೋಗ್ಬಿಡುತ್ತೆ ಅನ್ನೋದು, ಅಥವಾ ಜಾಂಡೀಸ್ಗೆ ನಾವು ಇಂಗ್ಲೀಷ್ ಔಷಧಿ ಕೊಡಬಾರ್ದು ಅನ್ನೋದು, ಮೊಸರು ಮತ್ತು ಬಾಳೆಹಣ್ಣು ಇದೆಲ್ಲ ತಿಂದ್ಬಿಟ್ರೆ ಶೀತ ಆಗಿಬಿಡುತ್ತೆ, ಅದೊಂದು ವರ್ಗೀಕರಣ ಇದೆಯಲ್ಲ, ಇದು ಹೀಟು, ಇದು ಕೋಲ್ಡು, ಇವ್ರ ಬಾಡಿ ಹೀಟು, ಇವ್ರ ಬಾಡಿ ಕೋಲ್ಡು, ಸರಾಸರಿ ಎಲ್ಲರದ್ದು 98.4 ಡಿಗ್ರಿ ಫ್ಯಾರನ್ಹೀಟೇ ಇರೋದು. ಅಲ್ಲ ಸರ್, ನೀವೇನು ಸರ್ ಗಂಟ್ಲು ಆಪ್ರೇಷನ್ ಮಾಡಿದ್ರೆ ಐಸ್ ಕ್ರೀಮ್ ತಿನ್ನೋಕ್ಕೆ ಹೇಳ್ತೀರಾ? ಐಸ್ ಕ್ರೀಮ್ ಕೋಲ್ಡ್ ಅಲ್ವಾ? ಯಾರು ಹೇಳಿದ್ರು? ನಮ್ಮ ತಾತ ಹೇಳಿದ್ರು, ಅವ್ರಿಗೆ ಅವ್ರ ತಾತ ಹೇಳಿದ್ರು, ಅಪ್ಪ ಹಾಕಿದ ಅಲ್ಲ ಅಷ್ಟೇ. ಡಾಕ್ಟ್ರಿಗೆ ಬೇಕಾದ್ರೆ ಹೊಸ ಸಿಲೆಬಸ್ ಇವ್ರು ತೋರಿಸ್ತಾರೆ. ಅಷ್ಟೇ. ಸೊ ಇದರೆಲ್ಲ ಒಂದಷ್ಟು ಮೌಢ್ಯಗಳಲ್ಲಿ ಈಗ ವಾಟ್ಸ್ಯಾಪ್ ಬಂದಮೇಲೆ ಇನ್ನೂ ಹೆಚ್ಚಾಗ್ಬಿಟ್ಟಿದೆ. ನೀವು ವಾಟ್ಸ್ಯಾಪ್ ನೋಡಿ, ಈ ತರಕಾರಿಯನ್ನು ತಿಂದರೆ ನಿಮಗೆ ಬೊಜ್ಜು ಬರುವುದಿಲ್ಲ. ಈಗಲೂ ಎಷ್ಟೊಂದು ಜನ 100-120 kg ಆದಮೇಲೆ ಜೇನುತುಪ್ಪ ನಿಂಬೆಹಣ್ಣು ಸೇರಿಸಿ ಕುಡಿದ್ಬಿಟ್ರೆ ತೂಕ ಕಡಿಮೆ ಆಗುತ್ತೆ, ಏನೂ ವ್ಯಾಯಾಮ ಮಾಡ್ದೇನೆ ಅಂತ ನಂಬೋರಿದ್ದಾರೆ. ಅರ್ಧ ಮೌಢ್ಯ, ಅರ್ಧ ಅನುಕೂಲ. ವ್ಯಾಯಾಮ ಮಾಡೋದು ಕಷ್ಟ ಅಲ್ವಾ, ಇದು ಕುಡಿಯೋದು ಸುಲಭ ಅಲ್ವಾ? ಅನುಕೂಲಕ್ಕೆ ತಕ್ಕಂತೆ ಗಂಡ. ಅಷ್ಟೇ. ಸೊ ಹೀಗಿದ್ದಾಗ ಡಾಕ್ಟರ್ ಆಗಿ ವಿತ್ ಚೇಂಜಿಂಗ್ ಟೈಮ್ಸ್ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಕೆಲವು ನಿಮ್ಮ ಶಕ್ತಿ ಅನುಸಾರ ಅದು ಹೆಚ್ಚಾಗ್ತಾನೆ ಇರುತ್ತೆ. ಈ ಜನಗಳನ್ನ ಇದೆಲ್ಲದರಿಂದ ದೂರ ಇಡೋದಕ್ಕೆ ಅಷ್ಟೊಂದೆಲ್ಲ ತಲೆ ಮೇಲೆ ಭಾರ ಹಾಕ್ಕೋಬಾರ್ದು ರಶ್ಮಿ. ಹಂಗೆ ಅಂತೀರಾ? ಒಂದು ದರ್ಶಿನಿ ಯಾರಾದರೂ ನಡೆಸಿ ಅಲ್ಲಿ ಯಾರೋ ಒಂದು ಇಡ್ಲಿ ಮಾಡ್ತಾಯಿದ್ದಾರೋ, ನನ್ನ ಕೆಲಸನೂ ಅಷ್ಟೇ ಇಂಪಾರ್ಟೆಂಟು, ಅದು ಜಾಸ್ತಿನೂ ಅಲ್ಲ ಕಡಿಮೆನೂ ಅಲ್ಲ. ಐ ಥಿಂಕ್ ದಿಸ್ ಇಸ್ ಅ ಮೈಂಡ್ಸೆಟ್ ಫಾರ್ ಡಾಕ್ಟರ್ ಟು ಹ್ಯಾವ್. ಈಗ ನೀವು ಒಲವಿನ ಪ್ರಿಯಲತೆ ಹಾಡು ಇಷ್ಟಪಡ್ತಿರೋ, ಹಳೆ ಪಾತ್ರೆ ಹಳೆ ಕಬ್ಬಣ ಇಷ್ಟಪಡ್ತಿರೋ, ಅವ್ರವ್ರಿಗೆ ಬಿಟ್ಟಿದ್ದು. ಇದು ತಪ್ಪು ಇದು ಸರಿ ಅನ್ನೋಕ್ಕಾಗಲ್ಲ. ನಿಮ್ಗೆ ಅನ್ಸಿದ್ದು ನೀವು ಮಾಡ್ತಾ ಹೋಗಿ, ಅದಕ್ಕೆ ಕೇಳುಗರಿದಾರ ಕಂಟಿನ್ಯೂ ಮಾಡಿ. ಎರಡರಲ್ಲಿ ಯಾವ್ದು ಜಾಸ್ತಿ ನಿಲ್ಲುತ್ತೆ ಡಿಬೇಟಬಲ್. ಯಾವ ಹಾಡು ಜಾಸ್ತಿ ದಿವಸ ನಿಲ್ಲುತ್ತೆ ಜನಮಾನಸದಲ್ಲಿ, ದಟ್ ಈಸ್ ಡಿಬೇಟಬಲ್. ಇದನ್ನೇ ಒಂದು ಮೆಟಫರ್ ಆಗಿ ಎಲ್ಲ ಡಾಕ್ಟರ್ ಒಂದು ಸಿಲೆಬಸ್ ಅಲ್ಲಿ ಇದನ್ನ ನೋಡ್ತಾ ENT ಬಗ್ಗೆ ಮಾತಾಡ್ತಾ, ವಿ ಸ್ಪೋಕ್ ಅಬೌಟ್ ದ ಇಂಪ್ಲಾಂಟ್, ನೆಕ್ಸ್ಟ್ ಅಬೌಟ್ ಮೌಢ್ಯಗಳು ಅಂತೆಲ್ಲ. ಸದ್ಯ ಸಿನ್ಸ್ ಲಾರ್ಡ್ ಆಫ್ ಅವರ್ ಆಡಿಯನ್ಸ್ ಎಲ್ಲ ಬೇಸಿಕ್ ಲೆವೆಲ್ ಅಂಡರ್ಸ್ಟ್ಯಾಂಡಿಂಗ್. ಸಿಂಪ್ಲೆಸ್ಟ್ ಥಿಂಗ್, ಬಡ್ಸ್ ಉಪಯೋಗಿಸೋದೇ ಬೇಕಿಲ್ಲ. ಒಂದು ಕಿವಿ ತನ್ನನ್ನು ತಾನೇ ಕ್ಲೀನ್ ಮಾಡ್ಕೊಳ್ಳೋ ಆರ್ಗನ್ ಅದು. ನಿಮ್ಮ ಹೊಟ್ಟೆ, ನಿಮ್ಮ ಕರಳು ಹೇಗೆ ಇರುತ್ತೋ ನಿಮ್ಮ ಕಿವಿನೂ ಹಾಗೇನೆ. ಇಟ್ ಕೀಪ್ಸ್ ಇಟ್ ಸೆಲ್ಫ್ ಕ್ಲೀನ್. ಶತಮಾನಗಳಿಂದ ಮನುಷ್ಯ ಇದ್ದಾನೆ. ಬಡ್ಸ್ ಬಂದು 30 ವರ್ಷ ಆಗಿದೆ. ಒಬ್ಬರಾದರೂ ಈ ವಿದ್ಯಾವಂತರು, ಶಬ್ದ ತಪ್ಪು, ಈ ಕ್ವಾಲಿಫೈಡ್ ಪೀಪಲ್, ಡಿಗ್ರಿ ಮಾಡಿರೋರು ಒಂದು ENT ಡಾಕ್ಟ್ರಿಗೆ ಹೋಗಿ ಬಡ್ ಪ್ಯಾಕೆಟ್ ಕೊಂಡ್ಕೊಳ್ಳೋ ಮೊದಲು ಇದನ್ನು ಉಪಯೋಗಿಸ್ಬೋದಾ ಡಾಕ್ಟ್ರೇ ಅಂತ ಕೇಳಿದಾರಾ? ಕೇಳಿಲ್ಲ. ಸೊ ಅದು ಅವಶ್ಯಕತೆ ಇಲ್ಲ. ಅಷ್ಟೇ ಅಲ್ಲ, ಅವಶ್ಯಕತೆ ಇಲ್ದಿರ ಹಾಳಾಗೋಗಲಿ, ಅದು ಗಲೀಜು ಇನ್ನೂ ಒಳಗೆ ತಳ್ಳುತ್ತೆ. ಅದರಿಂದ ಎಷ್ಟೋ ಜನಕ್ಕೆ ಕಿವಿನೋ ಬರುತ್ತೆ. ಅದು ವಾರ ಉಪಯೋಗಿಸ್ತಾ ಇದ್ರೆ ಅದು ಸಿಗರೇಟ್ ಸೇದ್ದಾಗೆ ಸ್ವಲ್ಪ ದಿನ ಕಿವಿ ಇಚ್ಚಿಂಗ್ ಶುರು ಆಗುತ್ತೆ, ವಾರ ಹಾಕಲೇಬೇಕಾಗತ್ತೆ. ಅಡಿಕ್ಷನ್. ಎಲ್ಲಿ ಕೇಳಿದ್ದಾರೆ? ಕೇಳಿಲ್ಲ. ಆಮೇಲೆ ಕೆಮ್ದಾಗ ಕಫ ಬಂದರೆ ಅದನ್ನು ಉಗಿಯಲ್ಲ ನಮ್ಮ ಮಗು, ನುಂಗ್ಬಿಡುತ್ತೆ ಅಂತ. ಉಗಿಯೋದು ಒಂದೇ, ನುಂಗೋದು ಒಂದೇ. ನುಂಗಿದ ಮೇಲೆ ಏನದು ವಾಪಸ್ಸು ಶ್ವಾಸಕೋಶಕ್ಕೆ ಹೋಗಲ್ಲ, ಹೊಟ್ಟೆಗೆ ಹೋಗುತ್ತೆ. ಇಟ್ಸ್ ಲೂಬ್ರಿಕೆಂಟ್, ಮೋಷನಲ್ಲಿ ಹೋಗುತ್ತೆ.
ಓಹೋ. ಎಷ್ಟು ತಪ್ಪು ಕಲ್ಪನೆಗಳು. ಕೆಮ್ಮಂದು ವಾಂತಿ ಆದರೆ ಅವ್ರ ಪ್ರಕಾರ ಕಫ ಎಲ್ಲ ವಾಂತಿ ಆಗಿಬಿಟ್ಟಿದೆ ಅಂತ. ಹೊಟ್ಟೆಯಲ್ಲಿರೋದು ವಾಂತಿ ಆಗುತ್ತೆ ಅಷ್ಟೇ. ಕಫ ಬರಬೇಕಾಗಿರೋದು ಲಂಗ್ಸಿಂದ, ವಾಂತಿ ಬರೋದು ಹೊಟ್ಟೆಯಿಂದ. ಅಯ್ಯೋ 1, 2 ಅಲ್ಲ, ಸಿಕ್ಕಾಪಟ್ಟೆ ಇದೆ. ರಾತ್ರಿ ಡ್ರಿಂಕ್ಸ್ ತೊಗೊಂಡ್ರೆ ಮಾತ್ರೆ ತೊಗೋಬಾರ್ದು. ಆಯ್ತಪ್ಪ, ಹಾಳಾಗೋಲಿ. ನಿಮಗೆ ಕಾಯಿಲೆ ಬಂದಾಗ 2ರಲ್ಲಿ ಯಾವುದನ್ನು ಬಿಡಬೇಕು? ಡ್ರಿಂಕ್ ಬಿಡಬೇಕಾ, ಮಾತ್ರೆ ಬಿಡಬೇಕಾ? ದಿನಕ್ಕೆ 3 ಸರ್ತಿ ತೊಗೊಳಪ್ಪ ಆ್ಯಂಟಿಬಯೋಟಿಕ್ ಅಂದರೆ ಬೆಳಿಗ್ಗೆ ಮಧ್ಯಾಹ್ನ ತೊಗೋತೀನಿ ಸರ್, ರಾತ್ರಿ ತೊಗೊಳ್ಳಲ್ಲ ಸರ್. ಈ 34 ಇಯರ್ಸ್ ಇದರಲ್ಲಿ ಐ ವಿಲ್ ನೇಮ್ ಫ್ಯೂ ಇದು ಸರ್. ಇಯರು, ನೋಸ್, ಥ್ರೋಟ್ ಅಂತ ಇಟ್ಕೊಂಡು ಫಸ್ಟು ಇಯರ್ ಬಗ್ಗೆ ಒಂದಷ್ಟು ಇದನ್ನು ಹೇಳಿದ್ದೀರಾ. ಬೇಸಿಕ್ ಟಿಪ್ಸ್ ಆನ್ ಹೌ ಟು ಮೇಂಟೈನ್ ನಿಮ್ಮ ಕಿವಿಗಳು. ಲೀವ್ ಇಟ್ ಅಲೋನ್. ಅದ್ರ ಪಾಟಿಗೆ ಬಿಟ್ಬಿಡಿ. ಓಕೆ, ಅಷ್ಟೇ. ಇಟ್ ಡಸಂಟ್ ರಿಕ್ವೈರ್ ಮೇಂಟೆನೆನ್ಸ್. ನೋಸ್ ಡಸಂಟ್ ರಿಕ್ವೈರ್ ಮೇಂಟೆನೆನ್ಸ್. ಥ್ರೋಟ್ ಡಸಂಟ್ ರಿಕ್ವೈರ್ ಮೇಂಟೆನೆನ್ಸ್. ನಿಮ್ಮ ಹಲ್ಲು ನೀವು ತಿಕ್ಕಬೇಕು, ಬಿಕಾಸ್ ಡಯಟ್ ಅಷ್ಟು ಚೇಂಜ್ ಆಗಿದೆ. ಒಸಡುಗಳು ಒಂಚೂರು ತಿಕ್ಬೋದು, ನಾಲ್ಗೆ ತಿಕ್ಕೋ ನೆಸಿಟಿನೇ ಇಲ್ಲ. ನಿಮ್ಮ ಬಾಯಲ್ಲಿರೋ ಸಲೈವಾ ಇಸ್ ಮಚ್ ಸ್ಟ್ರಾಂಗರ್ ದೆನ್ ಯುವರ್ ಡೆಟಾಲ್. ಯಾವುದೋ ಒಂದು ಟಂಗ್ ಕ್ಲೀನರ್ ಅಂತಿನೋ ತೊಗೊಂಡು ಹಾ ಅಂತ ಅದನ್ನು ಉಜ್ಜಿ ನಾಲ್ಗೆಗೆ ಪಾಪ ಇರಿಟೇಷನ್ ಆಗುತ್ತೆ. ಸಾಯಂಕಾಲದಷ್ಟೊತ್ತಿಗೆ ಅದು ರಕ್ಷಣೆಗೆ ಒಂದು ವೈಟ್ ಕೋಟಿಂಗ್ ಬೆಳೆಸ್ಕೊಳ್ಳುತ್ತೆ. ಬೆಳಿಗ್ಗೆ ಮತ್ತೆ ಬೆಳ್ಳಗಾಗ್ಬಿಡಿದೆ. ಮತ್ತು ನೀವು 2 ವೀಲರ್ ಓಡಿಸೋರು ನೋಡಿ, ಯಾರ್ಯಾರು 2 ವೀಲರ್ ಓಡಿಸ್ತಾರೋ ಅವ್ರ ಕೈ ಬೆರಳಲ್ಲಿ ಈ ಜಾಗಗಳಲ್ಲಿ ಥಿಕ್ನಿಂಗ್ ಇರುತ್ತೆ. ಯಾಕೆ? ಆ ಹ್ಯಾಂಡಲ್ ರಬ್ಬ ಆಗಿ ಇಟ್ಸ್ ಎ ಪ್ರೊಟೆಕ್ಷನ್. ನಾಲ್ಗೇನು ಪಾಪ ಹಾಗೆ ಮಾಡುತ್ತೆ. ನೀವು ದಿನ ಉಜ್ತಾ ಇದ್ದರೆ ಅದು ಬಿಳಿ ಕೋಟಿಂಗ್ ಡೆವಲಪ್ ಮಾಡ್ಕೊಳ್ಳುತ್ತೆ, ಅವಶ್ಯಕತೆ ಇಲ್ಲ. ಬಟ್ ಇದನ್ನು ನಾವು ಯಾರನ್ನೂ ಕೇಳಲ್ವಲ್ಲ. ಎಷ್ಟೋ ಜನ ಘೋರವಾಗಿ ಬೆರಳೆಲ್ಲ ಹಾಕಿ ಏನೇನು ಶಬ್ದಗಳು ಹೊರಡಿಸ್ತಾ ಇರ್ತಾರೆ ಬೆಳಿಗ್ಗೆ 5:05ವರೆಗೆ. ಈ ಆ ಲಾಫ್ಟರ್ ಕ್ಲಬ್ ಅವರು ಏನು ಚಪ್ಪಾಳೆ 5 ಗಂಟೆಗೆ ತಟ್ತಿರ್ತಾರೆ. ಬಾಕಿ ನಿದ್ದೆ ಮಾಡೋರ ಕತೆ ಏನಿಲ್ಲ. ಇನ್ನು ಕೆಲವರು ರಿವರ್ಸ್ ಬೇರೆ ನಡೀತಾ ಇರ್ತಾರೆ. ಅದೆಲ್ಲ ಶುರು ಆಗಿದೆ ಇವತ್ತು. ಅಯ್ಯೋ, ಎಲ್ಲ ವಾಟ್ಸ್ಯಾಪ್ ಬಂದಮೇಲೆ ಎಲ್ಲ ಶುರು ಆಗ್ಬಿಟ್ಟಿದೆ. ಓಕೆ, ಸೊ ಇಯರ್ ಬಗ್ಗೆ, ನೋಸ್, ಥ್ರೋಟ್ ಬೇಸಿಕ್ ಇದು ಹೇಳಿದ್ರಿ. ನಾವು ವಿ ಹ್ಯಾವ್ ದ ನೆಕ್ಸ್ಟ್ ಲೆವೆಲ್. ಒಂದಷ್ಟು ಕಾಂಪ್ಲಿಕೇಶನ್ಸ್ ಕಾಮನ್ ಲೈಕ್ ಸೈನಸ್ಸು, ಈ ಥರ ಒಂದಷ್ಟು ಕಾಂಪ್ಲಿಕೇಶನ್ಸ್ ಇರೋರಿಗೆ ಒಂದಷ್ಟು ಜನರಲೈಸ್ಡ್. ಸೈನಸ್ ಅಂದರೆ ಸೈನಸ್ ಇರೋ ಕಾಯಿಲೆ ತುಂಬ ಕಡಿಮೆ. ಜನ ಏನು ಮಾಡ್ತಾರೆ, ಇಲ್ಲ ಇಲ್ಲೆಲ್ಲಾದರೂ ತಲೆನೋವು ಬಂದರೆ ಸೈನಸ್ ಅಂದ್ಕೊಂಡ್ಬಿಡ್ತಾರೆ. ಇಲ್ಲ ನೆಗಡಿ ಬರೋದು ಮತ್ತು ತಲೆನೋವು ಬರೋದು ಬಂದುಬಿಟ್ರೆ ಸೈನಸ್ ಅಂದ್ಕೊಂಡ್ಬಿಡ್ತಾರೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಇವತ್ತಿನ ಜನತೆಯಲ್ಲಿ 100 ಜನಕ್ಕೆ ತಲೆನೋವು ಇದ್ದರೆ 80-90% ಜನಕ್ಕಿರೋ ತಲೆನೋವು ಮಾನಸಿಕ ಒತ್ತಡ. ಲೇಡೀಸಲ್ಲಿ ಮೈಗ್ರೇನ್ ಜಾಸ್ತಿ, ಮತ್ತು ಮೈಗ್ರೇನು ಒತ್ತಡನೂ ಜಾಸ್ತಿ. ಸೈನಸ್ ನಿಜವಾಗ್ಲೂ 1-2% ಜನಕ್ಕಿರುತ್ತೆ ಅಷ್ಟೆ. ಅದನ್ನು ಹಾಗೆ ಬಿಟ್ಟರೆ 7 ದಿನದಲ್ಲಿ ವಾಸಿನೂ ಆಗುತ್ತೆ. ನಿಮಗೆ ನೆಗಡಿ ಬಂದಾಗ ಸೀನ್ ಬರುತ್ತೆ, ಮೂಗು ಸೋರುತ್ತೆ, 3-4 ದಿವಸ ಗಟ್ಟಿ ಆಗುತ್ತೆ, ಹಳದಿ ಆಗುತ್ತೆ. ದಟ್ ಈಸ್ ವೆನ್ ಯು ಹ್ಯಾವ್ ಎ ಬಿಟ್ ಆಫ್ ಹೆಡೇಕ್, ಸೈನಸ್. ಇನ್ನೊಂದು 5-6 ದಿನ ಬಿಟ್ಟರೆ ತಾನಾಗಿ ಅದನ್ನು ಪ್ರಕೃತಿ ಕ್ಲಿಯರ್ ಮಾಡುತ್ತೆ. ನಾವು ಏನು ಮಾಡಿಬಿಟ್ಟಿದ್ದೀವಿ, ಮನುಷ್ಯನಿಗೆ ಇಮ್ಯುನಿಟಿ ಇದೆ ಅನ್ನೋದೇ ಮರ್ತೋಗಿದ್ದೀವಿ. ಎಲ್ಲದಕ್ಕೂ ಆ್ಯಂಟಿಬಯೋಟಿಕ್ಕು, ಎಲ್ಲದಕ್ಕೂ ಡಾಕ್ಟ್ರ್ ಹತ್ರ ಓಡು. ಡಾಕ್ಟ್ರು ಆ್ಯಂಟಿಬಯೋಟಿಕ್ ಬೇಡಯ್ಯ ಅಂತ ಕೇಳಿದ್ರು ಆ್ಯಂಟಿಬಯೋಟಿಕ್ ಬರ್ಕೊಡಿ ಅನ್ನೋದು. ವೈರಲ್ ಇನ್ಫೆಕ್ಷನ್ ಇದು ನಿಮಗಿದ್ದು ಆ್ಯಂಟಿಬಯೋಟಿಕ್ ಹೇಗೆ ಕೆಲಸ ಮಾಡುತ್ತೆ? ನನಗೆ 3 ದಿವಸಕ್ಕೆ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಸರ್, ಕಾಸ್ಟ್ಲಿ ಆ್ಯಂಟಿಬಯೋಟಿಕ್ ಬರ್ಕೊಡಿ. ಕಾಸ್ಟ್ಲಿ ಒಳ್ಳೇದು ಅಂತ ಯಾರು ಹೇಳಿದ್ರು? ಆ್ಯಪಲ್ಲು ಹಣ್ಣಾಗಿ ಸೀಬೇಕಾಗಿಂತ ಬೆಟ್ರ್ ಅಂತ ಯಾರಾದರೂ ಹೇಳಿದಾರಾ? ಇಲ್ಲ. ಡಿಫ್ರೆನ್ಸ್ ಈಸ್ ವೈರಲ್ ಇನ್ಫೆಕ್ಷನ್ಸ್ ಕಾಸ್ ಬೈ ವೈರಸ್. ಈಗ ನಿಮಗೆ ಕೋವಿಡು, ಕೊರೋನಾ ಎಲ್ಲ ಆಯ್ತು, ಎಲ್ಲ ವೈರಸ್ಸು. ಸೊ ಅದು ಎಲ್ಲಿ ಆ್ಯಂಟಿಬಯೋಟಿಕ್ ಎಲ್ಲಿ ವರ್ಕ್ ಆಗುತ್ತೆ? ಸೊ ಬೇಸಿಕ್ಲಿ ಅವೇರ್ನೆಸ್ ಒಂದು. ಈಗಿನ ತಲೆಮಾರುಗಳಲ್ಲಿ ಲಾಸ್ಟ್ 10 ವರ್ಷದಲ್ಲಿ ದ ಬಿಗ್ಗೆಸ್ಟ್ ಕ್ಯಾಶುಯಾಲಿಟಿ ಈಸ್ ಪೇಷನ್ಸ್. ಯಾರಿಗೂ ತಾಳ್ಮೆ, ಸಹನೆ, ನಯಾ ಪೈಸಾ ಇಲ್ಲ. ಆಮೇಲೆ ಏನೂ ಕಷ್ಟ ಬರಬಾರ್ದು. ನನ್ನಲ್ಲಿ ಬರ್ತಾರೆ, 1-2 ದಿವಸ ನೆಗಡಿ ಇರುತ್ತೆ, ಒಂದಿನ ಜ್ವರ ಇರುತ್ತೆ, ಅದಕ್ಕೇನೋ ಔಷಧಿ ಕೊಡ್ತೀನಿ, ತಗೊಳ್ಳಿಪ್ಪ ಹೋಗುತ್ತೆ. ಇದು ನನಗೆ ಮತ್ತೆ ಬರೋದೇ ಇಲ್ವಾ ಡಾಕ್ಟ್ರೆ? ಹೇಗೆ ಸಾಧ್ಯ? ನೀವು ಎಂಥ ಫೇಮಸ್ ಡಾಕ್ಟ್ರನ್ನೇ ನೋಡ್ಬೋದು, ಎಷ್ಟೇ ಫೀಸ್ ಕೊಡ್ಬೋದು, ಮತ್ತೆ ನೆಗಡಿ ಜ್ವರನೇ ಜೀವನ ಪೂರ್ತಿ ಬರಬಾರ್ದು ಅಂದ್ರೆ ಆಗುತ್ತಾ? ಮನುಷ್ಯ ದೇಹ ಅನ್ನೋದು ಬರಲೇಬೇಕು. ಪ್ಲಸ್ ಜೀವನ ಶೈಲಿ. ಈಗ ನನ್ನನ್ನೇ ತಗೊಳ್ಳಿ, ನಾನು ಹೋದ ವಾರ ಎಲ್ಲಿದ್ದೆ? ಬಾಂಬೆಯಲ್ಲಿದ್ದೆ. ಇವಾಗ ಈ ಶುಕ್ರವಾರ ರಾತ್ರಿ ನಾನು ಬಾಂಬೆಗೆ ಹೋಗ್ತೀನಿ. ನೆಕ್ಸ್ಟ್ ದಿವಸ ಬೆಳಿಗ್ಗೆ ವಂದೇ ಭಾರತ್ ಎಕ್ಸ್ಪ್ರೆಸ್ಸಲ್ಲಿ ದಮನ್ಗೆ ಹೋಗ್ತೀನಿ, ಗೋಪಿ. ಅಲ್ಲಿಂದ ರಾತ್ರಿ 1:40 ಟ್ರೈನಲ್ಲಿ ಬಾಂಬೆಗೆ ಬರ್ತೀನಿ.
ನೆಕ್ಸ್ಟ್ ಡೇ ಬೆಳಗ್ಗೆ 9:40 ಫ್ಲೈಟಲ್ಲಿ ಬೆಂಗಳೂರು ಬರ್ತೀನಿ. ಅಲ್ಲಿಂದ ಶಿವಬಾಲಿಗೆ ಯೋಗಿ ಆಶ್ರಮಕ್ಕೆ ಯಾವುದೋ ಮದುವೆಗೆ ಹೋಗ್ತಾಯಿದ್ದೀನಿ. ಇದು ನಿಜವಾಗ್ಲೂ ನನ್ನ ಶೆಡ್ಯೂಲು. ವಿಮಾನ ಏನೋ ತಂದು ಎತ್ತಾಕ್ಬಿಡುತ್ತೆ. ಅಲ್ಲಿ ಗಾಳಿ ಏನು, ಇಲ್ಲಿ ಗಾಳಿ ಏನು, ಗಾಳಿ ನೀರು, ಅಲ್ಲಿ ನೀರೇನು, ಇಲ್ಲಿ ನೀರೇನು, ಆಹಾರ ಏನು. ಆ ಫ್ಲೈಟ್ ಈಸ್ ಎ AC ಚೇಂಬರ್. ಅಲ್ಲಿ 100 ಜನ ನೀವು ಕೂತಿರ್ತೀವಿ. ಅದ್ರಲ್ಲಿ ನೆಗಡಿಯಿಂದ ರಿಕವರ್ ಆಗ್ತಿರೋರು ಎಷ್ಟು ಜನ ಇರ್ತಾರೆ, ಕೆಮ್ಮೋರು ಎಷ್ಟು ಜನ ಇರ್ತಾರೆ, ನಿಮ್ಮ ಪಕ್ಕದಲ್ಲಿ ಸೀಟಲ್ಲಿ ಕೂತಿದ್ದವ್ರು ಯಾರು, ಈ ಫ್ಲೈಟ್ ಮುಂಚೆ ಆ ಸೀಟಲ್ಲಿ ಕೂತಿದ್ದವ್ರು ಇನ್ನೊಬ್ರು ಯಾರು, ನೀವು ದರ್ಶನಿಗೆ ಹೋಗಿ ಕಾಫಿ ಕುಡಿತೀರಾ, ಆ ಲೋಟದಲ್ಲಿ ಮುಂಚೆ ಕುಡಿದವ್ರು ಯಾರು, ಸಿನಿಮಾ ಟಾಕೀಸಲ್ಲಿ ನೆಕ್ಸ್ಟ್ ಶೋ ಕೂತ್ಕೋತೀರಿ ನೀವು, ಮುಂಚೆ ಕೂತವನು. ಅದಕ್ಕೆ ಕಾಯಿಲೆಗಳು ಹೆಚ್ಚಾಗಿ ಆಗುತ್ತೆ. ಬಿಕಾಸ್ ಅವ್ರ ಇಂಟ್ರ್ಯಾಕ್ಷನ್ ಇಸ್ ಮೋರ್. ಮುಂಚೆ ಏನೊಂದು ಹಳ್ಳಿಲಿ ನೀವು 5 ಜನ ಇದ್ರಿ, 5 ಬಾವಿ ಇತ್ತು, ನಿಮ್ಮ ಮನೆ ಬಾವಿಲಿ ನೀವು ನೀರು ಸೇರ್ತಾಯಿದ್ರಿ, ಅಡುಗೆ ಮಾಡ್ತಿದ್ರಿ, ನೀವು 5 ಜನನೋ 8 ಜನನೋ, ಇಟ್ ವಾಸ್ ಲಿಮಿಟೆಡ್ ಟು ಯು. ಈಗೆಲ್ಲಿ ಅಟ್ಲೀಸ್ಟ್ ಏನಿಲ್ಲದೆ ಹೋದರೂ ಇಲ್ಲೊಂದು ಅಲ್ಲಿ ಹೋಗಿ ಒಂದು ಕಾಫಿ ಕುಡಿಯೋಣ ಅನ್ಸುತ್ತಲ್ವ, ಕುಡ್ಕೊಂಬರೋ. ನಾವೆಲ್ಲರೂ ದಿನಕ್ಕೆ ಒಂದು ಸಲಿನಾದರೂ ಹೋಟ್ಲಿಗೆ ಹೋಗಲ್ವಾ, ಒಂದು ಸಲ ಹೊರಗಡೆ ತಿನ್ನಲ್ವಾ, ಕಾಯಿಲೆಗಳು ಬರುತ್ತೆ. ಇಟ್ಸ್ ಅ ಪಾರ್ಟ್ ಆಫ್ ಲೈಫ್. ನಾನು ಹೇಳೋದು ಬರೋದು ತಪ್ಪಲ್ಲ, ಬರುತ್ತೆ ಅನ್ನೋದು ಒಪ್ಕೊಳ್ಬೇಕಷ್ಟೆ. ನಾವು ಸ್ಕೂಲಲ್ಲಿ ಹೇಳ್ತಾ ಇದ್ರಲ್ವಾ, ದೂರದ ಅಡವಿಯಲ್ಲಿ ಮನೆಯ ಮಾಡಿ ಮೃಗ ಪಕ್ಷಿಗಳಿಗೆ ಅಂಜಿದೊಡೆ ಅಂತಯ್ಯ. ಸಿಟಿಲಿ ಇದ್ಕೊಂಡು ಇದಕ್ಕೆಲ್ಲ ಎದುರ್ಕೊಂಡ್ರೆ ಹಿಂಗೆ. ಸೂರ್ಯನ ಬೆಳಕಿಗೆ ಒಗ್ಗಿರೋ ದೇಹ, ಈ ಲೈಟ್ಗಳೆಲ್ಲ ಏನೇನು ಎಫೆಕ್ಟ್ ಇದೆ ಯಾರಿಗೂ ಗೊತ್ತು. ಇನ್ನು 20 ವರ್ಷಕ್ಕೆ ಗೊತ್ತಾಗುತ್ತೆ. ಬಟ್ ನಾವು ಇಂಟರ್ವ್ಯೂ ಮಾಡೋವಾಗ ಲೈಟ್ ಇಲ್ಲದೆ ಮಾಡೋಕ್ಕಾಗುತ್ತಾ? ಯು ಹ್ಯಾವ್ ಟು ಗೋ ಥ್ರೂ ದ ಪ್ರಾಸೆಸ್. ಇರೋದು ಹಿಂಗೆ ಅಂತ ಸಂಸ್ಕೃತ ಸುಭಾಷಿತದಲ್ಲಿ ಹೇಳಿದಾಗೆ, ವ್ಯಾಧಿ ಋಣ ಶತ್ರು. ಮನುಷ್ಯ ಅಂತ ಬಂದಮೇಲೆ ಕಾಯಿಲೆ ಬಂದೇ ಬರುತ್ತೆ. 50 ವರ್ಷ ದಾಟಿದ್ಮೇಲೆ 50,000 ಕಿಲೋಮೀಟ್ರ್ ಓಡಿರೋ ಕಾರ್ ಥರ ಒಂದೊಂದೇ ಪಾರ್ಟು ಕೈ ಕೊಡ್ತಾ ಬರುತ್ತೆ. ಒಪ್ಕೋಬೇಕು, ಅದನ್ನು ಟೈಮ್ ಟು ಟೈಮ್ ರಿಪೇರಿ ಮಾಡಿಸ್ಬೇಕು. 40 ವರ್ಷದಿಂದ ಅಂಬಾಸಿಡರ್ ಕಾರ್ ಇದ್ದಾಗ ಏನು ಮಾಡೋರು, ಊರಿಗೆ ಟ್ರಿಪ್ ಹೋಗುವಾಗ ಹೋಸ್ ಪೈಪು 2 ಇಟ್ಕೊಳ್ಳೋರು. ಈ 5,000 ಸಾವಿರಕ್ಕೆ ಸರ್ವಿಸ್ ಕೊಡೋ ಕಾನ್ಸೆಪ್ಟೇ ಇರಲಿಲ್ಲ. ಇವಾಗ ನಾವೇನು ಮಾಡ್ತೀವಿ, ನಮ್ಮ 2 ವೀಲರ್ ಆಗಲಿ ಇದಾಗಲಿ 3,000 ಕಿಲೋಮೀಟ್ರ್ ಅಂದರೆ ನೀವು ಕರೆಕ್ಟಾಗಿ ಆಯಿಲ್ ಚೇಂಜು, ಬ್ರೇಕ್ ಪ್ಯಾಡೆಲ್ಲ ಚೆಕ್ ಮಾಡಿದ್ರೆ ಚೆನ್ನಾಗೇ ಓಡ್ತಾ ಇರ್ತದೆ. ಮತ್ತು ನಿಮ್ಮ ದೇಹಕ್ಕೆ ಅದು ಮಾಡಬೇಕಲ್ವ. ಹೆಮ್ಮೆಯಿಂದ ಹೇಳ್ಕೊಳ್ತಾರೆ, ಸರ್ 60 ವರ್ಷ ನಾನು ಆಸ್ಪತ್ರೆ ಕಡೆನೇ ಹೋಗಿಲ್ಲ ಅಂತ. ಸೊ ಇದು ಸ್ಲೋಲಿ ಟೈಮ್ಸ್ ಹ್ಯಾವ್ ಚೇಂಜ್ಡ್. ಒಂದು ನೀಡ್ ಬೇಸ್ಡ್ ಮೆಡಿಕಲ್ ಅಟೆನ್ಷನ್ ಬದಲು ರುಟೀನ್ ಬೇಸ್ಡ್ ಮೆಡಿಕಲ್ ಅಟೆನ್ಷನ್ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ. ಬ್ರಿಂಗಿಂಗ್ ಟು ಮೈ ನೆಕ್ಸ್ಟ್ ಕ್ವೆಶನ್ ಸರ್, ENT ಯೂಶಲಿ ಏನಂದರೆ, ಈಗ ಬ್ಲಡ್ ಟೆಸ್ಟ್ ಇದೆ, ಯೂರಿನ್ ಟೆಸ್ಟು, ಆ ಎಲ್ಲ ಟೆಸ್ಟ್ಗಳು ಈಸ್ ಫಾರ್ ಡಿಫ್ರೆಂಟ್ ಫಂಕ್ಷನ್ಸ್ ಆಫ್ ದ ಬಾಡಿನ ಅರ್ಥ ಮಾಡ್ಕೊಳ್ಳೋಕ್ಕೆ. ENT ಯೂಶಲಿ ಈ ಫಂಕ್ಷನ್ಸ್ಗೆ ರೆಗ್ಯುಲರ್ ರುಟೀನ್ ಚೆಕಪ್ಸ್ ಅಂದರೆ ಯಾವುದು, ಯಾವ ಇಂಟರ್ವಲ್? ಪುಣ್ಯವಶಾತ್ ಆ ಥರ ಏನು ಮಾಡಬೇಕಾಗಿಲ್ಲ. ಚಿಕ್ಕ ಮಕ್ಕಳು ಈಗ ಅದೃಷ್ಟವಶಾತ್ ಈ ಸಿಟಿನಲ್ಲಿ ಇರೋ ಆಸ್ಪತ್ರೆಗಳಲ್ಲೆಲ್ಲ ಆಗ್ತಾಯಿದೆ. ಅದು ಹುಟ್ಟಿದ ಮಕ್ಕಳಿಗೆ ಹಿಯರಿಂಗ್ ಟೆಸ್ಟ್ ಆಗಬೇಕು. ಓಹೋ, ಈಗ ಅದೆಲ್ಲ ಕಡೆ ಮಾಡ್ತಾ ಇದ್ದಾರೆ ಹೆಚ್ಚು ಕಮ್ಮಿ. ಈಗ ಬೊಟೀಕ್ ಹಾಸ್ಪಿಟಲ್ಸ್ ಅಂತ ಬಂದಿದೆ, ವಿಚ್ ಈಸ್ ಗುಡ್. ಈ Cloud9 ಇರ್ಬೋದು, ಕ್ರೇಡಲ್ ಇರ್ಬೋದು, ಮಕ್ಕಳು ಮತ್ತು ಇದಕ್ಕೇನು ಒಂದು ಸಪ್ರೇಟ್ ಅಂತ ಸ್ಪೆಷಲೈಸೇಷನ್ ಅಲ್ಲಾಗಲಿ, ಈಗ ನಮ್ಮ ಟ್ರಸ್ಟ್ವೆಲ್ಲಲ್ಲೇ ಆಗಲಿ, ಯಾವುದೇ ಚಿಕ್ಕ ಮಗು ಬಂದ್ರೂ ವಿಡೋ ರೂಟೀನ್ ಸ್ಕ್ರೀನಿಂಗ್ ಟೆಸ್ಟ್ ಅದಾಗಬೇಕು. ಮಗು ದೃಷ್ಟಿ ಆಗಿದೆ ನೋಡಿ. ನಮ್ಮಲ್ಲಿ ಏನು ಮಾಡ್ತಾರೆ, ಮಗು ಮಾತಾಡ್ತಿಲ್ವಾ, ಮನೆ ಇರೋ ಯಾವ ಬೆಳೀತಾ ಮಾತಾಡುತ್ತೆ ಬಿಡೋ, ಈ ಉಡಾಫೆ ಇರಬಾರ್ದು. ಹೌದು, 2 ವರ್ಷದೊಳಗಡೆ ಮಗು ಸರಿಗೆ ಮಾತಾಡ್ತಿಲ್ವಾ, ಉತ್ತರ ಕೊಡ್ತಿಲ್ವಾ ನೋಡಬೇಕು. ಕಣ್ಣಲ್ಲಿ ಕಣ್ಣಿಟ್ಟು ಐ ಕಾಂಟ್ಯಾಕ್ಟ್ ಮಾಡ್ತಿಲ್ವಾ, ಆಟಿಸಮ್ ಇದೆಯಾ ಚೆಕ್ ಮಾಡಬೇಕು. ಅದು ಇಂಪಾರ್ಟೆಂಟು. ಒಂದು 20 ವರ್ಷ ಆದಮೇಲೆ ENTಲಿ ಏನಂತ ಚೆಕಪ್ ಏನಿಲ್ಲ, ತೊಂದರೆ ಬಂದರೆ ಮಾತ್ರ ತೋರಿಸಿ. ಕಿವಿ ಕೇಳಲ್ಲ ಅನಿಸುತ್ತಾ ಬಂದು ತೋರಿಸಿ. ಕಿವಿ ಗುಯ್ ಅಂತ ಶಬ್ದ ಬಂದು 24 ಗಂಟೆಯಲ್ಲಿ ಹೋಗಲಿಲ್ವಾ, ತಕ್ಷಣ ಹೋಗಿ ತೋರಿಸ್ಬೇಕು. ನಿಮ್ಮ ಕಿವಿ ನರ ಏನಾದರೂ ವೀಕ್ ಆಗಿದ್ದರೆ ಅದಕ್ಕೆ 24 ಗಂಟೆ ಒಳಗಡೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗಬೇಕು. ನಮ್ಮಲ್ಲಿ ಏನಾಗಿದೆ, ಕಣ್ಣಿಗೆ ಇಂಪಾರ್ಟೆನ್ಸ್ ಕೊಡ್ತಾರೆ. ನೀವು ಬೆಳಗ್ಗೆ ಎದ್ದು ಇದೊಂದು ಕಣ್ಣು ಏನಾದರೂ ಸರಿ ಕಾಣಿಸ್ತಾ ಇಲ್ಲ ಅಂದರೆ ಮಧ್ಯಾಹ್ನದೊಳಗೆ ನೀವು ಕಣ್ಣಿನ ಡಾಕ್ಟ್ರ್ ಹತ್ರ ಇರ್ತೀರ. ಒಂದು ಕಿವಿ ಕೇಳಿಸಲ್ಲ ಅಂದರೆ ಮಾತ್ರ ನೋಡೋಣ ಅಂತ 2.5 ತಿಂಗಳು ಬಿಟ್ಟು ಹೋಗ್ತಾರೆ. ಇಸ್ ಟ್ರೂ. ಕಿವಿ ಬಗ್ಗೆ ನನಗೆ ಕಿವಿ ತುಂಬ ನೆಟ್ಟಗಾಗುತ್ತೆ. ಯಾಕೆಂದರೆ ಆ್ಯಸ್ ಅ ರೇಡಿಯೋ ಜಾಕಿ ಇವತ್ತು 18 ವರ್ಷ ನಾನು ಹೆಡ್ಫೋನ್ ಹಾಕ್ಕೊಂಡಿದ್ದೀನಿ. ಐ ನೋ ದಿ ಎಕ್ಸ್ಪೋಜರ್ ನನ್ನ ಟಮಟೆಗಳು ಟು ಮ್ಯೂಸಿಕ್. ಸೊ ಅದೇ ಅವ್ರವ್ರದ್ದು ಬಹಳ ಪ್ರೊಟೆಕ್ಟಿವ್ ಅಂತ. ಕೆಲವು ಪ್ರೊಫೆಷನಲ್ ಇರೋರಿಗೆ ಅದನ್ನು ತುಂಬ, ಕೆಲವು ಅಲ್ಲ, ಈಗ ಎಲ್ಲ ಪ್ರೊಫೆಷನ್ಗಳು ಹಾಗೆ ಆಗೋಗಿದೆ ಅಲ್ವಾ. ಹೌದು, ಕಾಲ್ ಸೆಂಟರ್ಸ್, ಸಾಫ್ಟ್ವೇರ್ ಇಂಜಿನಿಯರ್ಸ್, ಕಾಲ್ಸ್, ಆಮೇಲೆ ಇವಾಗ ನಾವು ಮಾಡೋ ಮೀಟಿಂಗ್ಸ್ ಎಷ್ಟೊಂದು ಆನ್ಲೈನ್ ಇದೆ. ಯಾಕಂದರೆ ಈ ಟ್ರಾಫಿಕಲ್ಲಿ ಇದರಲ್ಲಿ ದೈಹಿಕವಾಗಿ ಹೋಗಿ ಮಾಡೋಕ್ಕಾಗಲ್ಲ. ಸೊ ಡೆಫಿನೆಟ್ಲಿ ಲಾಸ್ಟ್ 10 ವರ್ಷದಲ್ಲಿ ಕಿವಿ ತುಂಬ ಇಂಪಾರ್ಟೆಂಟ್ ಆಗಿದೆ. ಅಬ್ಸಲ್ಯೂಟ್ಲಿ. ಬಟ್ ಅಗೇನ್ ಆ್ಯಸ್ ಯೂಶುವಲ್ ಅದೊಂದು ವಾಲ್ಯೂಮಲ್ಲಿ ಇಟ್ಕೊಂಡು ಕೇಳಿದ್ರೆ ತೊಂದರೆ ಏನಿಲ್ಲ, ಅದು ರೂಢಿ ಮಾಡ್ಕೊಂಡಾಗೇನೆ ಅಲ್ವಾ.
ಸೊ ಯೂಶಲಿ ಅಬೌವ್ 40 ಈಗ ಕಣ್ಣಿಗೆ ಸ್ವಲ್ಪ ತುಂಬ ಹತ್ತಿರ ಇರೋದು ಕಾಣಲ್ಲ, ದೂರ ಇಟ್ಕೊಳ್ತಾ ಹೋಗ್ತೀವಿ, ಬೈಫೋಕಲ್ ಇವೆಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಕ್ಯಾನ್ ಯು ಹೆಲ್ಪ್ ಅಸ್ ಅಂಡರ್ಸ್ಟ್ಯಾಂಡ್ ಅಬೌವ್ 40 to 60 ಇಯರ್ ಕೇರ್ ಅಂತ ಬಂದಾಗ ವಾಟ್ ಆಫ್ ಯು ಥಿಂಗ್ಸ್ ಟು ಬಿ ಎರಡು ಮೂರು ವಿಷಯ. ಒಂದು, ಇಫ್ ಯು ಆರ್ ಇನ್ ಎ ಪ್ರೊಫೆಷನ್ ಲೈಕ್ ಯುವರ್ಸ್ ಆರ್ ಇನ್ ಮ್ಯೂಸಿಕ್ ಇಂಡಸ್ಟ್ರಿ, ಭಾಳ ಮುಖ್ಯವಾಗಿ ರೈಸ್ ಮಿಲ್ಲಲ್ಲಿ ಶಬ್ದಗಳು ಬರುತ್ತಲ್ಲ, ಕರ್ಕಶ ಶಬ್ದಗಳು, ಫ್ಯಾಕ್ಟ್ರಿ, ಗ್ರೈಂಡಿಂಗು, ಡ್ರಿಲ್ಲಿಂಗು, ಅದಕ್ಕೆಲ್ಲ ಅಲ್ಲಿದೆ, ಗೈಡ್ಸ್ ಇದೆ, ಬುಕ್ಸ್ ಇದೆ. ಜನ ಫಾಲೋ ಮಾಡಲ್ಲ ಅಷ್ಟೇ. ಅವ್ರು ಪ್ರೊಟೆಕ್ಟಿವ್ ಗೇರ್ ಹಾಕ್ಕೊಂಡೇ ಕೆಲವು ಮಾಡಬೇಕು, ಮಾಡೋದಿಲ್ಲ. ಈ ಕಾರ್ಪೆಂಟರ್ಸ್ ಇದು ಯೂಸ್ ಮಾಡ್ತಾರೆ ನೋಡಿ, ಡ್ರಿಲ್ಲು, ಭಯಂಕರವಾದ ಶಬ್ದ ಬರುತ್ತಲ್ಲ, ಇದು ಈವನ್ ಒಂದು ಮೊಳೆ ಹಾಕೋಕ್ಕೂ ದೇ ವಿಲ್ ಮೇಕ್ ಎ ಹೋಲ್. ಅವಾಗ ಅದನ್ನು ಹಾಕ್ಕೊಂಡು ಮಾಡಬೇಕು, ಅವರು ಮಾಡೋದಿಲ್ಲ. ಹಾಂ. ಸೊ 40 ಆದಮೇಲೆ ಇಫ್ ಯು ಗೆಟ್ ಎ ಡೌಟ್, ಇಫ್ ಯು ಆರ್ ಇನ್ ದಿಸ್ ಪ್ರೊಫೆಷನ್, ಸಿಂಪಲ್ ಆಗಿ ಒಂದು ಆಡಿಯೋಗ್ರಾಮ್ ಮಾಡ್ಕೋಬೇಕು, ಹಿಯರಿಂಗ್ ಟೆಸ್ಟ್, ಟು ಸಿ ವೆದರ್ ಇಟ್ ಈಸ್ ಕಮಿಂಗ್ ಡೌನ್. ಸೆಕೆಂಡ್ ಕಾಮನೆಸ್ಟ್ ರೀಸನ್ ಏನು? ಡಯಾಬಿಟೀಸ್ ಇದ್ದು ಕಂಟ್ರೋಲ್ ಇಲ್ಲದೆ ಹೋದರೆ ಕಿವಿ ಕೇಳೋದು ಕಡಿಮೆ ಆಗುತ್ತೆ. ಈಗ ನಾವೆಲ್ಲರೂ ಬಿಸಿಲಿಗೆ ಎಕ್ಸ್ಪೋಸೇ ಆಗಲ್ಲ. ವಿಟಮಿನ್ ಡಿ ಕಡಿಮೆ ಆದರೆ, ವಿಟಮಿನ್ B12 ಕಡಿಮೆ ಆದರೆ, ಅನಿಮಿಕ್ ಆದರೆ ಕೇಳೋದು ಕಡಿಮೆ ಆಗುತ್ತೆ. ಹೌದು. ಸ್ಮೋಕ್ ಮಾಡೋರು, ಟೊಬ್ಯಾಕೊ ಯಾವುದೇ ಟೈಪ್ ಯೂಸ್ ಮಾಡೋರಿಗೂ ಕಡಿಮೆ ಆಗುತ್ತೆ. ಅದನ್ನು ನಾವು ನೋಡ್ಕೋಬೇಕು. ಒಂದು ಈ ಫೋನಲ್ಲಿ ತುಂಬ ಜೋರಾಗಿ ಮಾತಾಡ್ತಾ ಇರ್ತಾರಲ್ಲ, ಯೂಶಲಿ ಅವ್ರಿಗೆ ಹೇಳ್ತಾರೆ, ಏನೋ ಕಿವಿ ಕೇಳಲ್ಲ, ನಾನು ಕಿವಿ ಹೋಗಿ ಟೆಸ್ಟ್ ಮಾಡಿಸ್ಕೊ ಅಂತ. ಐ ಮೀನ್, ಈ ಥರ ವಾಟ್ ಆರ್ ಸಮ್ ಕಾಮನ್ ಟ್ರಿಗರ್ಸ್? ಹಿಯರಿಂಗ್ ಲಾಸ್ ಇಸ್ ಆಫ್ 2 ಟೈಪ್ಸ್. ನಿಮ್ಮ ಚಿಕ್ಕ ವಯಸ್ಸಿಂದ ಕಿವಿ ಸೋರ್ಬಿಟ್ಟು ಕಿವಿ ತಮಟೆಯಲ್ಲಿ ತೂತಿದ್ರೆ, ಅಥವಾ ನಿಮ್ಮ ಕಿವಿಲಿ ವ್ಯಾಕ್ಸ್ ಇದ್ದರೆ, ಯು ಹ್ಯಾವ್ ವಾಟ್ ಈಸ್ ಕಾಲ್ಡ್ ಎಸ್ ಕಂಡಕ್ಟಿವ್ ಡೆಫ್ನೆಸ್. ಕಂಡಕ್ಟಿವ್ ಡೆಫ್ನೆಸ್ಸಲ್ಲಿ ಏನು, ನಿಮ್ಮ ಧ್ವನಿ ನಿಮಗೆ ಜೋರಾಗಿ ಕೇಳುತ್ತೆ, ಬೇರೆಯವ್ರು ಮಾತಾಡಿದ್ದು ಕಡಿಮೆ ಕೇಳುತ್ತೆ. ಸೊ ದೀಸ್ ಪೀಪಲ್ ಆರ್ ಸಾಫ್ಟ್ ಸ್ಪೋಕನ್ ಪೀಪಲ್. ಅದೇ 80 ವರ್ಷ ವಯಸ್ಸಾದವ್ರು ನೀವು ನೋಡಿ, ಅವ್ರು ಮಾತಾಡೋದು 3ನೇ ಮನೆಗೆ ಕಾಣಿಸ್ತಾ ಇರುತ್ತೆ, ಬಿಕಾಸ್ ಅವ್ರ ಧ್ವನಿನೇ ಕೇಳಿಸಲ್ಲ. ದಿಸ್ ಕಾಲ್ಡ್ ಆಡಿಟರಿ ಫೀಡ್ಬ್ಯಾಕ್. ಈ ರೋಡ್ ಟ್ರಾಫಿಕಲ್ಲಿ ನಾವಿಬ್ಬರು ಮಾತಾಡ್ಕೊಂಡು ಬರ್ತಿರ್ತೀವಿ ಅಂತ ಇಟ್ಕೊಳ್ಳಿ. ಸಡನ್ಲಿ ವಿ ಎಂಟರ್ ದ ಸ್ಟುಡಿಯೋ ಆರ್ ಎ ಸಿನಿಮಾ ಥಿಯೇಟರ್ ಆರ್ ಎ ರಂಗಶಂಕರ. ಸೈಲೆನ್ಸಲ್ಲಿ ಸಡನ್ನಾಗಿ ನಮ್ಮ ವಾಯ್ಸ್ ನಾವು ಕಡಿಮೆ ಮಾಡಿಬಿಡ್ತೀವಿ. ಯಾಕೆ? ವಿ ಆರ್ ಗೆಟಿಂಗ್ ದಟ್ ಫೀಡ್ಬ್ಯಾಕ್ ದಟ್ ಅವರ್ ವಾಯ್ಸ್ ಈಸ್ ಲೌಡರ್ ದೆನ್ ಯೂಶುವಲ್. ಅದು ಅವ್ರಿಗಿರಲ್ಲ. ಡಯಾಬಿಟೀಸ್ ಆಗಿ ಕಿವಿ ಕೇಳೋದು ಕಡಿಮೆ ಆದವ್ರಿಗೆ. ಇನ್ನೊಂದು, ಈ ವಯಸ್ಸಾದವರು, ಒಂದು 50 ವರ್ಷ ಆದವ್ರು ಹಿಯರಿಂಗ್ ಏಡ್ ಹಾಕ್ತಾರಲ್ಲ, ದಿ ಥಿಂಗ್ ಈಸ್ ಅವ್ರು ಒಂದು 2-3 ತಿಂಗಳು ಅದನ್ನು ರೂಢಿ ಮಾಡ್ಕೋಬೇಕು. ಅವ್ರ ಸಮಸ್ಯೆ ಏನಾಗುತ್ತೆ, ಸಡನ್ನಾಗಿ ಕಿವಿ ಕೇಳೋದು ಕಡಿಮೆ ಆಗಲ್ಲ, ಒಂದು 10 ವರ್ಷದಲ್ಲಿ ಕಡಿಮೆ ಆಗುತ್ತೆ. ಸೊ ಸ್ಲೋಲಿ ದೇ ಲೂಸ್ ದಟ್ ಆ್ಯಂಬಿಯಂಟ್ ನಾಯ್ಸ್. ಆ ಪಕ್ಕದ ರೋಡಲ್ಲಿರೋ ಟ್ರಾಫಿಕ್ಕು, ಆ ಕಡೆ ಯಾರೋ ಟಿ ವಿ ಆನ್ ಮಾಡಿರೋದು, ಇದೆಲ್ಲ ಕೇಳೋದವ್ರಿಗೆ ಕಡಿಮೆ ಆಗ್ತಾ ಬಂದು ದೇ ವಿಲ್ ಬಿ ಲಿವಿಂಗ್ ಇನ್ ಎ ಸೈಲೆಂಟ್ ವರ್ಲ್ಡ್. ಅವ್ರಿಗೆ ನಾವು ಹಿಯರಿಂಗ್ ಏಡ್ ಕೊಟ್ಟಾಗ ಅವ್ರ ಮೇನ್ ಕಂಪ್ಲೇಂಟು, ಸರ್ ನೀವು ಮಾತಾಡೋದು ಬಿಡಿ, ಅಲ್ಲಿ ನೋಡಿ ಗಾಡಿ ಹೋಗೋದು ಕೇಳಿಸ್ತಾ ಇದೆ ಅಂತ. ಸಡನ್ನಾಗಿ ಅವ್ರಿಗೆ ಕೇಳಬೇಕದು ಆ್ಯಕ್ಚುಲಿ ಅವ್ರಿಗೆ ರೂಢಿ ಹೋಗಿದೆ. ಸೊ ದೇ ಬಿಕಮ್ ಇರಿಟೇಬಲ್ ಅಂತ. ಅದಕ್ಕೆ ಮಿಷನ್ ಕೊಟ್ಟಾಗ, ಹಿಯರಿಂಗ್ ಏಡ್ ಕೊಟ್ಟಾಗ ಮೊದಲು 10 ನಿಮಿಷ ಹಾಕ್ಬೇಕು ಫಸ್ಟ್ ಡೇ, ಇನ್ಕ್ರೀಸ್ ಇಟ್ ಬೈ 5 minutes ಎವ್ರಿ ಡೇ. ಈಗ ಫಾರ್ ಯು ಸಿಟ್ಟಿಂಗ್ ಇನ್ ದಿಸ್ ಲೈಟ್ ಈಸ್ ರೂಟೀನ್, ಯು ಆರ್ ಯೂಸ್ ಟು ಇಟ್. ಸಡನ್ನಾಗಿ ಯಾರೋ ಬಂದವ್ರಿಗೆ, ಈಗ ನಾವೊಂದು ಚಿಕ್ಕ ಸ್ಕೂಲ್ ನಡೆಸ್ತೀವಿ, 1ನೇ ಕ್ಲಾಸ್ LKG ಹುಡುಗರಿಗೆ. ಅವ್ರ ಸ್ಕೂಲ್ ಡೇ ಬಂದಾಗ 2 ತಿಂಗಳು ಟೀಚರ್ಸ್ ಟ್ರೈನ್ ಮಾಡ್ತಾರೆ ಅವ್ರಿಗೆ, ಎಲ್ಲ ಡ್ಯಾನ್ಸ್ ಮಾಡೋದೆಲ್ಲ. ಆಮೇಲೆ ತೊಗೊಂಡೋಗಿ ಒಂದು ಆಡಿಟೋರಿಯಮ್ನ ಬುಕ್ ಮಾಡಿಬಿಟ್ಟು ಬ್ರೈಟ್ ಲೈಟ್ ಆಗಿದ ತಕ್ಷಣ, ದ ಚಿಲ್ಡ್ರನ್ ಗೆಟ್ ಬ್ಯಾಫಲ್ಡ್. ಆ ಲೈಟಲ್ಲಿ ಅವರು ಮಂಕಾಗ್ಬಿಡ್ತಾರೆ, ಯಾರೂ ಕಾಣಲ್ಲ, ಆಡಿಯನ್ಸು, ಅವ್ರ ಪರಿಚಯದವ್ರ ಪೇರೆಂಟ್ಸ್ ಯಾರೂ ಕಾಣಲ್ಲ. ಎವ್ರಿಥಿಂಗ್ ಯು ನೀಡ್ ಟು ಗೆಟ್ ಯೂಸ್ ಟು ಇಟ್. ಅಬ್ಸಲ್ಯೂಟ್ಲಿ. ಸೊ ಹೀಗೆ ಹಿಯರಿಂಗ್ ಏಡ್ ಬಳಕೆ ಇವತ್ತಿಗೂ ಇಂಡಿಯಾದಲ್ಲಿ ಟ್ಯಾಬು. ಅಂದರೆ ನನ್ನ ಫ್ಯಾಮಿಲಿಯಲ್ಲೇ ನಾನು ನೋಡಿದ್ದೀನಿ. ದ ಐರನ್ ಈಸ್, ಏರ್ಪೋರ್ಟಲ್ಲಿ ನೋಡ್ತೀನಿ 16 ವರ್ಷದ ಹುಡುಗ 2 ವೈರ್ದು ಹಾಕ್ಕೊಂಡು ಕೈ ಹಿಂಗಿಂಗ್ ಮಾಡಿಕೊಂಡು ಮಾತಾಡ್ಕೊಂಡು ಓಡಾಡ್ತಿರ್ತಾನೆ. ಏನು ಯೋಚನೆ ಇಲ್ಲ, ಇದನ್ನೇ ಹಾಕ್ಕೊಂಡು. 80 ವರ್ಷದವ್ರಿಗೆ ಹಾಕ್ಕೊಳ್ರಿ ಅಂದರೆ ನೋಡಿದವ್ರು ಏನು ಅನ್ಕೋತಾರೆ, ಯಾರು ನೋಡ್ತಾರೆ? ಈಗ 62ಕ್ಕೆ ನಾನು ಹೇರ್ ಸ್ಟೈಲ್ ನೀವು ನೋಡ್ತೀರನಪ್ಪ, ಡಸ್ ಇಟ್ ರಿಯಲಿ ಮ್ಯಾಟರ್? ಅದೇ ಫೋಕಸಿಂಗ್ ಆನ್ ವಾಟ್ ರಿಯಲಿ ಮ್ಯಾಟರ್ಸ್. ಅಬ್ಸಲ್ಯೂಟ್ಲಿ. ಸೊ ಈ ಟ್ಯಾಬುನ ದೂರ ಮಾಡೋದ್ರಲ್ಲಿ ಈ ಸದ್ಯಕ್ಕೆ ಏನೇನು ಆಗ್ತಾ ಇದೆ ಸರ್? ಅಂದರೆ ಅವ್ರಿಗೆ ಬರಬೇಕು ಒಂದು, ಬಟ್ ಎರಡನೇದು ಯೂಶಲಿ ಏನು ಕೌನ್ಸಿಲಿಂಗ್ ನೋಡಿದ್ದೀನಿ ಅಂದರೆ, ಯಾರಿಗೆ ಆ ಕಿವಿ ಕೇಳೋದು ತುಂಬ ಅವಶ್ಯಕತೆ ಇದೆಯೋ, ಯಾರಿಗೆ ಅದರಿಂದ ಜೀವನೋಪಾಯ ನಡಿಬೇಕೋ, ಯಾರು ಪೀಪಲ್ ಲೈಕ್ ಟು ಇಂಟ್ರ್ಯಾಕ್ಟ್. ದರ್ ಸಮ್ ಇಂಟ್ರೋವರ್ಟ್ಸ್ ಬಿಟ್ಬಿಡಿ, ಎಕ್ಸ್ಟ್ರೋವರ್ಟ್ಸ್ ವಿಲ್ ಲೈಕ್ ಟು ಇಂಟ್ರ್ಯಾಕ್ಟ್. 4 ಜನ ಒಂದು ಫಂಕ್ಷನ್ಗೆ ಹೋದರೆ ಲೇಡೀಸ್ ಮಾತಾಡುವಾಗ ಅದು ಕೇಳಿಸ್ತಾ ಇಲ್ಲ ಅಂದರೆ ಇನ್ನೊಂದು ಲೇಡಿಗೆ ಬೇಜಾರಾಗುತ್ತೆ. ಶಿ ಕಾಂಟ್ ಟೇಕ್ ಎ ಪಾರ್ಟ್ ಇನ್ ದಟ್ ಡಿಸ್ಕಷನ್ ಆರ್ ಗಾಸಿಪ್. ಅಂಥವ್ರು ಹಾಕ್ಕೋತಾರೆ.
ನೆಸೆಸಿಟಿ. ಬಾರ್ಡರ್ ಲೈನ್ ಇದ್ದವರು ಅಥವಾ ಮನೇಲೇ ಇದ್ದವರು ಬೇರೆಯವ್ರು ಕಷ್ಟಪಡ್ತಿರ್ತಾರೆ ಅವ್ರ ಹತ್ರ ಮಾತಾಡೋಕ್ಕೆ. ಇವ್ರಿಗೇನಾಗಲ್ಲ ಬೇಸ್ಡ್ ಓನ್ಲಿ. ಮುಂದೆ 2 questions. ಒಂದು, ದೇರ್ ಇಸ್ ಅ ಥಿಯರಿ, ಎಲ್ಲ ಏರ್ಪಾಡ್ ಸಮಾನ ಸರ್, ಅದನ್ನ ಹಾಕ್ಕೊಂಡು ದೇರ್ ಇಸ್ ಅ ಪರ್ಟಿಕ್ಯುಲರ್ ಚಾನಲ್ ಆಫ್ ಯುವರ್ ಇಯರ್ ವಿಚ್ ಇಸ್ ಗೆಟಿಂಗ್ ಡ್ಯಾಮೇಜ್ಡ್, ಇವದೆಲ್ಲ ಹೊಸದಲ್ವಾ ಅಂತ If it ಹೇಳ್ತಾರೆ. is beyond a certain volume, 2 things will happen. See, this human body ಇದೆಯಲ್ಲ, it is a marvel of engineering. ಯಾಕೆ? ರೂಢಿ ಮಾಡ್ಕೊಳ್ಳುತ್ತೆ ಸ್ವಲ್ಪ. ದಿಸ್ ಡಸಂಟ್ ಬಿಕಮ್ ಬಿಗ್ ಎಟ್ ಆಲ್. ಅಟ್ ದ ಸೇಮ್ ಟೈಮ್, ಟು ಬಿ ಆನೆಸ್ಟ್, ಇಫ್ ಯು ರಿಯಲಿ ಬೈ ಗುಡ್ ಎಕ್ವಿಪ್ಮೆಂಟ್, ಒಂದು ಮೊಬೈಲು ನೀವು ಸ್ಯಾಮ್ಸಂಗು ಇದೆಲ್ಲ ತೊಗೊಂಡ್ರೆ ಅದ್ರ ವಾಲ್ಯೂಮ್ ಕಂಟ್ರೋಲ್ ಚೆನ್ನಾಗೇ ಇದೆ. ನಾನೇ ಬೆಳಗಿನ ಜಾವ ವಾಕಿಂಗ್ ಮಾಡೋವಾಗ 1.5 ಗಂಟೆ ಹೆಚ್ಚು ಕಮ್ಮಿ ಏರ್ಪಾಡ್ ಯೂಸ್ ಮಾಡ್ತೀನಿ. ಈ ಟೆಡ್ ಟಾಕು ಇದೆಲ್ಲ ಯೂಸ್, ಏನು ತೊಂದರೆ ಇದೆ? ಏನು ತೊಂದರೆ ಇಲ್ಲ. ಸಾಲ್ ಮಿತ್ ಹಂಗಿದ್ರೆ somebody saying ಏರ್ಪಾಡ್ಸ್ ಜಾಸ್ತಿ ದಿನ ಯೂಸ್ ಮಾಡಬಾರ್ದು. ಯು ಶುಡ್ ನಾಟ್ ಯೂಸ್ ಇಟ್ ಅಟ್ ಅ ವಾಲ್ಯೂಮ್ ಹೈಯರ್ ದೆನ್ ವಾಟ್ ಇಟ್ ಈಸ್. ನಿಮ್ಮ ಮೊಬೈಲಲ್ಲಿ ವಾರ್ನಿಂಗ್ ಬರುತ್ತೆ ನೋಡಿ, ಒಂದು ಇನ್ಕ್ರೀಸ್ ಮಾಡಿದ ತಕ್ಷಣ ಇಟ್ ಈಸ್ ಅಡ್ವೈಸಬಲ್ ನಾಟ್ ಟು ಯೂಸ್ ದಿಸ್ ಬಿಯಾಂಡ್ ದಿಸ್ ಅಂತ. ಅದನ್ನು ದಾಟಿದ್ರೆ ಏನು ಮಾಡೋಕ್ಕಾಗತ್ತೆ? ಸೊ ದೀಸ್ ಆರ್ ಸಿಂಪ್ಟಮ್ಸ್. ಮೋರ್ ಡ್ಯಾಮೇಜಿಂಗ್ ಆರ್ ದೀಸ್ ಲೈವ್ ಕಾನ್ಸರ್ಟ್ಸ್. ಇವಾಗ ರಾಕ್ ಕಾನ್ಸರ್ಟ್ಸು, ಈ ಮ್ಯೂಸಿಕ್ ಶೋಸ್ ಎಲ್ಲ, ಹೈ ವ್ಯಾಟೇಜ್ ಸ್ಪೀಕರ್ಸ್ ಎಲ್ಲ ಬರುತ್ತಲ್ಲ, ಅದರಲ್ಲಿ ತುಂಬ ಜನ ಹತ್ರ ಬರ್ತಾರೆ ನೆಕ್ಸ್ಟ್ ಡೇ ಕಿವಿ ಕೇಳೋದು ಕಡಿಮೆ ಆಗಿ. ದ್ಯಾಟ್ ಈಸ್ ವೆರಿ ಸ್ಕೇರಿ. ವೆರಿ ಲೌಡ್ ಮ್ಯೂಸಿಕ್ಕು, ಈ IPL ಇದರಲ್ಲ ಜೋರ್ ಮ್ಯೂಸಿಕ್ಗಳೆಲ್ಲ ಬರ್ತಾರೆ, ಅದ್ರ ಪಕ್ಕದಲ್ಲೇ ಇದ್ದರೆ ಇಟ್ ಈಸ್ ಎಕ್ಸೈಟಿಂಗ್ ಎಟ್ ದಟ್ ಪಾಯಿಂಟ್ ಆಫ್ ಟೈಮ್, ಬಟ್ ಇಟ್ಸ್ ರಿಯಲಿ ನಾಟ್ ಗುಡ್. ಮೆನಿ ಆಫ್ ದೀಸ್ ಸೋ ಕಾಲ್ಡ್ ಡಿಸ್ಕೋ ಪಾರ್ಟೀಸ್, ಯು ಆರ್ ಡ್ರಂಕ್, so your sensitivity to sound artificially comes down, but your ear still can get damaged. That is the problem. ಸೊ ಒನ್ ಮೋರ್ ಮಿತ್ ಅಮಾಂಗ್ಸ್ ಪೀಪಲ್ಸ್ ಕ್ವೆಶನ್ ಇಸ್, ಕೆಲವರಿಗೆ ಈ ಬ್ಯಾಕ್ಗ್ರೌಂಡ್ ನಾಯ್ಸಸ್ ತುಂಬ ಜೋರಾಗಿ ಕೇಳಿಸ್ತಾ ಇರುತ್ತೆ, ಮನುಷ್ಯರ ವಾಯ್ಸ್ ಸ್ವಲ್ಪ ಕಮ್ಮಿ ಕೇಳುತ್ತೆ. ಸೊ ಈ ಥರ ಸಿಂಪ್ಟಮ್ಸ್ ಎಲ್ಲ ಇದ್ದವ್ರಿಗೆ ಯೂಶಲಿ ಆಗೋದು ಕಡಿಮೆನೆ. ಬಿಕಾಸ್ ಪಾಪ ಕಿವಿ ನಿಷ್ಪಕ್ಷಪಾತಿ. ಕಣ್ಣು ನೀವು ಎಲ್ಲಿ ಬೇಕೋ ಅಲ್ಲಿ ನೋಡ್ಬೋದು, ಬೇಡ ಅಂದರೆ ಮುಚ್ಕೋಬೋದು. ಕಿವಿಗೆ ಆಯ್ಕೆ ಇಲ್ಲ, ಅದು ತಿರ್ಗ್ಸೋಕ್ಕೂ ಆಗಲ್ಲ, ಎಲ್ಲ ಶಬ್ದನೂ ಕೇಳಿಸ್ಕೊಳ್ಳುತ್ತೆ. ಕಿವಿ ಮುಚ್ಕೊಳ್ಳೋಕ್ಕೂ ಆಗಲ್ಲ, ಅದಕ್ಕೆ ನೀವು ಬೆರಳಾಕಿ ಮುಚ್ಚಬೇಕು ಅಥವಾ ಮೆಂಟಲಿ ಕಟ್ ಆಫ್ ಆಗಬೇಕು. ಇಯರ್ ಈಸ್ ದ ಮೋಸ್ಟ್ ಡೆಮೋಕ್ರಾಟಿಕ್ ಆರ್ಗನ್. ಸೊ ದಿಸ್ ಇಸ್ ದಿ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಇಯರ್. ಮತ್ತು ನಾವು ನೋಸ್ ಅಂತ ಬಂದಾಗ ದೇರ್ ಆರ್ ಫ್ಯೂ ಟ್ಯಾಬೂಸ್. ಕೆಲವು ಸತಿ ಏನೋ ಜೋರಾಗಿ ಹಿಂಗೆ ಸೀನದ್ವಿ, ರಕ್ತ ಬಂದ್ಬಿಡ್ತು, ಈ ಥರದ್ದೆಲ್ಲ. ಸೊ ನೋಸ್ ಕೇರ್ ಬಗ್ಗೆ ಅಥವಾ ಜನಗಳಿಗಿರುವಂಥ ತಪ್ಪು ಕಲ್ಪನೆಗಳು. ಆರೋಗ್ಯವಂತ ವ್ಯಕ್ತಿ ದೇಹದಲ್ಲಿ ಎಲ್ಲೇ ಆದ್ರೂ ರಕ್ತ ಬಂದರೆ ಸಂತೋಷ ಪಡಬೇಕು, ರಕ್ತ ಬರಲ್ಲ ಅಂದರೆ ಕಷ್ಟ. ಹೆಣದಿಂದ ರಕ್ತ ಬರೋಲ್ಲ. ಸೊ ರಕ್ತ ಬಂದ ಮಾತ್ರಕ್ಕೆ ಯಾವುದೋ ಪಿಕ್ಚರ್ ತೋರಿಸ್ದಂಗೆ ಹೀರೋಯಿನ್ ಕ್ಯಾನ್ಸರ್ ಇದೆ ಅಂತಾಗಲ್ಲ. 95% ಆಫ್ ದ ಕೇಸಸ್ ಎನಿ ಸ್ಮಾಲ್ ಇಂಜುರಿ ಕ್ಯಾನ್ ಗಿವ್ ರೈಸ್ ಟು ಬ್ಲಡ್. ಹ್ಯಾವಿಂಗ್ ಸೆಡ್ ದ್ಯಾಟ್, ರಕ್ತ ಬಂತು ಅಂತ ಉದಾಸೀನ ಮಾಡೋದು ಸರಿಯಲ್ಲ. ಒಂದ್ಸಲಿ ಹೋಗಿ ತೋರಿಸ್ಕೊಳ್ಳೋದು ಒಳ್ಳೆಯದು ಅಷ್ಟೇ. ಅದರ್ವೈಸ್ ಚಿಕ್ಕ ಮಕ್ಕಳಲ್ಲಿ ನಮಗೆಲ್ಲ ಚಳಿಗಾಲದಲ್ಲಿ ಹೆಂಗೆ ತುಟಿ ಹೊಡೆಯುತ್ತೋ ಅವ್ರಿಗೂ ಮೂಗು ಹೊಡೆದು ರಕ್ತ ಬರುತ್ತೆ. ಇಟ್ ಈಸ್ ನಾರ್ಮಲ್. ನಾವು ಚಿಕ್ಕವರಿದ್ದಾಗೆಲ್ಲ ನೋಡಿದ್ದೀವಿ. ಬೆಳೀತಾ ನಿಲ್ಲತ್ತೆ. ಏನೋ ಒಂದು ಸ್ವಲ್ಪ ವ್ಯಾಸ್ಲೈನ್ ಹಚ್ಚಿದ್ರೆ ಆಯಿತು. ಆ್ಯಂಡ್ ಯೂಶ್ವಲಿ ಮಕ್ಕಳಿಗೆ ಮೂಗಲ್ಲಿ ರಕ್ತ ಬಂದಾಗ ನೀವೆಲ್ಲೋ ಹತ್ತಿರದಲ್ಲಿ ಆಸ್ಪತ್ರೆ ಇಲ್ಲ ಅಂದರೂ 5ರಿಂದ 12 ನಿಮಿಷದಲ್ಲಿ ಬ್ಲೀಡಿಂಗ್ ನಿಂತೋಗುತ್ತೆ. ಮೂಗಿನಲ್ಲಿ ಸಿಕ್ಕಾಪಟ್ಟೆ ರಕ್ತ ಬಂದು ಜೀವ ಕಳ್ಕೊಂಡವರು ಮನುಕುಲದ ಇತಿಹಾಸದಲ್ಲಿ ಯಾರೂ ಇಲ್ಲ. ಸೊ ಹಾಗಾಗಿ ಅನ್ಕಂಟ್ರೋಲ್ಡ್ BP ಅದು ಇದು ಇದ್ದಾಗ ನಿಮಗೆ ಭಯಂಕರವಾಗಿ ರಕ್ತ ಬರ್ಬೋದು. ಒಂದು 200-300 ml ಬರ್ಬೋದು. ಆ ಪ್ರೆಷರ್ ಕಡಿಮೆ ಆದ ತಕ್ಷಣ ಬ್ಲೀಡಿಂಗ್ ನಿಂತೋಗುತ್ತೆ. ಇನ್ನು ತಲೆ ಒಳಗಡೆ ಅದೇ ಬ್ಲೀಡಿಂಗ್ ಆದರೆ ಕಷ್ಟ. ಅದು ಬೇಲ್ದ ಕಾಯಿ ಥರ. ಇಟ್ ಕೆನಾಟ್ ಎಸ್ಕೇಪ್ ಎನಿವೇರ್. ಇಟ್ ವಿಲ್ ಪುಟ್ ಪ್ರೆಷರ್ ಆನ್ ದ ಬ್ರೈನ್ ಆ್ಯಂಡ್ ಯು ಹ್ಯಾವ್ ಅದರ್ ಸೀರಿಯಸ್ ಕಾನ್ಸಿಕ್ವೆನ್ಸಸ್. Nose bleeding that way is not dangerous. But if it happens frequently, ಅದನ್ನು ಒಂದ್ಸಲಿ ಚೆಕ್ ಮಾಡಿಸ್ಕೋಬೇಕು. ನಾವು ದ ಲಾಸ್ಟ್ ಆಫ್ ದಿ ENT ಥ್ರೋಟ್. ಎಲ್ಲರಿಗೂ ವಾಯ್ಸ್ ಬೇಕು. ಅಂದರೆ ವಾಯ್ಸ್ ಇನ್ ಅ ಮೆಟಫಾರಿಕ್ ವೇ, ವಿ ಆಲ್ ಹ್ಯಾವ್ ಅ ವಾಯ್ಸ್ ಆಫ್ ಅವರ್ ಓನ್ ಇನ್ ದಿಸ್ ವರ್ಲ್ಡ್. ಬಟ್ ದ ವೋಕಲ್ ಕಾರ್ಡ್ಸ್ ಅಂತೆಲ್ಲ ಬಂದಾಗ ವಾಟ್ ಈಸ್ ದ ಮೋಸ್ಟ್ ಇಗ್ನೋರ್ಡ್ ಥಿಂಗ್ ಆಫ್ ಟೇಕಿಂಗ್ ಕೇರ್ ಆಫ್ ಯುವರ್ ಥ್ರೋಟ್? ವೋಕಲ್ ಕಾರ್ಡಲ್ಲಿ ಕೆಟ್ಟದು ಅಂದರೆ ಒಂದು ವಿಸ್ಪರ್. ಈಗ ನೀವು ಪಿಸ್ಮಾತಲ್ಲಿ ಮಾತಾಡ್ತಿರಲ್ಲ, ನಾನು, ದಟ್ ಈಸ್ ಬ್ಯಾಡ್ ಫಾರ್ ದ ವಾಯ್ಸ್. ಜಾಸ್ತಿ ಸ್ಟ್ರೈನ್ ಆಗ್ತದೆ. ದಟ್ ಈಸ್ ಬ್ಯಾಡ್ ಫಾರ್ ದ ವಾಯ್ಸ್. ಎರಡನೇದು, ಮಧ್ಯ ಯು ಹ್ಯಾವ್ ಟು ಗಿವ್ ಎ ಗ್ಯಾಪ್. ಉದಾಹರಣೆಗೆ ನಿಮ್ಮ ಜಾಬಲ್ಲಿ ಯು ಡೂ ಅ ಪ್ರೋಗ್ರಾಮ್ ವಿತ್ ಮೀ ಫಾರ್ 1 hour. Then you should have 5 minutes or 10 minutes of no speaking at all. Then again you go to the next program. What is it for teachers? ತುಂಬ ಲೌಡಾಗಿ ಮಾತಾಡ್ತಾ ಇರ್ತಾರೆ. ಈಗ ಮೈಕ್ಗಳು ಬಂದಿದೆ, ದೇ ಕ್ಯಾನ್ ಯೂಸ್ ದ ಮೈಕ್, ದೇರ್ ಇಸ್ ನೋ ಪ್ರಾಬ್ಲಮ್. ಮೀಡಿಯಮ್, ಕೆಲವರು ಲೌಡಾಗಿ ಮಾತಾಡಿದಾಗ ಏನಾಗುತ್ತೆ, ಧ್ವನಿ ರಫ್ ಆಗುತ್ತೆ. ಪ್ರೀತಿ ಜಿಂಟಾ ನೋಡಿ, ರಾಣಿ ಮುಖರ್ಜಿ ನೋಡಿ,
ಯು ಕ್ಯಾನ್ ಸಿ ದ್ಯಾಟ್. ಆರ್ ಈವನ್ ನಮ್ಮ ಪ್ರಧಾನಮಂತ್ರಿಗಳು ನೋಡಿ, ದೇ ಸ್ಪೀಕ್ ವೆರಿ ಲೌಡ್ಲಿ. ವೆರಸ್ ಪಿ ವಿ ನರಸಿಂಹರಾವ್ ಎಲ್ಲ ದೇ ವುಡ್ ಸ್ಪೀಕ್ ಇನ್ ಅ ಬ್ಯಾಲೆನ್ಸ್ಡ್. ಅದು ಒಬ್ಬೊಬ್ಬರ ಸ್ವಭಾವ ಅನಿಸುತ್ತೆ, ಅದನ್ನು ಬದಲಾವಣೆ ಮಾಡೋದು ಕಷ್ಟ. ಆದರೆ ಆಳವಾಗಿ ಪ್ರಯತ್ನ ಮಾಡಿದ್ರೆ ಯಾವುದು ಇಂಪಾಸಿಬಲ್ ಅಲ್ಲ. ಎಲ್ಲ ಪ್ರಾಣಿಗಳಲ್ಲೂ ದ ಎಬಿಲಿಟಿ ಟು ಟ್ರಾನ್ಸ್ಫಾರ್ಮ್ ಒನ್ ಸೆಲ್ಫ್ ಈಸ್ ಯುನೀಕ್ ಓನ್ಲಿ ಟು ಅ ಹ್ಯೂಮನ್ ಬೀಯಿಂಗ್. ಎಂಥ ಮುಂಗೋಪಿನೂ 5-10 ವರ್ಷದಲ್ಲಿ ಶಾಂತ ವ್ಯಕ್ತಿ ಆಗ್ಬೋದು. ಮೊದಲು ಅದಕ್ಕೆ ಆಟೋ ಸಜೆಷನ್ ಹೋಗಬೇಕು. ನಮ್ಮ ಕಾಯಿಲೆ ಏನು? ನಾನು ದೀಪಕ್ ಹಳ್ದೀಪುರು, ನಾನು ಇರೋದೇ ಹೀಗೆ, ನಾನು ಶಾರ್ಟ್ ಟೆಂಪರ್ಡು, ನನಗಿತ್ತ, ಇದು ನನಗೆ ನಾನೇ ಹೇಳ್ಕೊಳ್ಳೋ ಸುಳ್ಳುಗಳು. ನನಗೆ ನಾನು ಹಾಕೊಳ್ಳೋ ಇದು ನಾನು ಬದಲಾಗಲ್ಲ, ನನಗೆ 11 ಗಂಟೆ ಕಾಫಿ ಬೇಕೇ ಬೇಕು, ನಾನು ತಿಂಡಿ ಸಿಗದವ್ರು ನಾನು ಮನುಷ್ಯನೇ ಅಲ್ಲ, ಇದೆಲ್ಲ ಸುಳ್ಳು, ಹಸಿ ಸುಳ್ಳು. ಯಾರು ಯಾವತ್ತು ಏನು ಬೇಕಾದರೂ ಆಗ್ಬೋದು, ಯಾವ ಕ್ಷಣದಲ್ಲಿ ಬೇಕಾದರೂ ಬದಲಾಗ್ಬೋದು ಅನ್ನೋ ನಂಬಿಕೆ ಇರಬೇಕು. ಅಮೇಝಿಂಗ್. ಸೊ ಥ್ರೋಟ್ ಬಗ್ಗೆ ಒಂದು ಸರಿ ವಿ ಟಾಕ್ ಅಬೌಟ್ ಬೇರೆ ಎಲ್ಲ ಕ್ಷೇತ್ರಗಳು ಕಾಸ್ಮೆಟಿಕಲಿ ಅದನ್ನೇನೇನೋ ಚೇಂಜ್ ಮಾಡ್ತಾರೆ ಇವಾಗ. ಹೌದು, ಮೂಗುಗೀಗೆಲ್ಲ ಮಾಡ್ತೇವೆ. ಸೊ ಅದೇ ಥರ ಈ ಥ್ರೋಟ್ ಅಂತ ಬಂದಾಗ ಇಸ್ ದೇರ್ ಎನಿಥಿಂಗ್ ಲೇಟೆಸ್ಟ್ ಆವಿಷ್ಕಾರಗಳೇನು? ಇದೆ. ಈಗ ಟ್ರಾನ್ಸ್ಜೆಂಡರ್ಸ್ ಅಂತ ಬರ್ತಾರೆ. ದೆನ್ ದೆರ್ ಇಸ್ ಅ ಸಿಂಡ್ರೋಮ್ ವೇರ್ ಅ ಪರ್ಸನ್ ಈಸ್ ಬಾರ್ನ್ ವೇರ್ ಈಸ್ ಅ ಮೈಂಡ್ ಆಫ್ ಎ ಮೇಲ್ born in a female body, and there is a person who is born in the body of male but with a female mind. Then we do the entire sex change operation. ಅದರಲ್ಲಿ ಅವ್ರ ಧ್ವನಿ ಚೇಂಜ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಅದು ಮಾಡಿದ್ದೀರಾ? ಹುಡುಗಿ ವಾಯ್ಸು ಹುಡುಗನ್ ಮಾಡ್ಬೋದು, ಹುಡುಗನ ವಾಯ್ಸು ಹುಡುಗಿ ಮಾಡ್ಬೋದು. ಯು ಕ್ಯಾನ್ ಡೂ ಇಟ್. ವಾಟ್ ಇಸ್ ದ ಪ್ರೊಸೀಜರ್ ಕಾಲ್ಡ್? ದಟ್ ಈಸ್ ಕಾಲ್ಡ್ ಥೈರೋಪ್ಲಾಸ್ಟಿ. ಅಂದರೆ ಇದು ಎಷ್ಟು ದಿವಸ ಆಗುತ್ತೆ? ವಾಟ್ ಇಸ್ ಯೂಶಲಿ ಒಂದು 2-3 ವಾರದಿಂದ 6 ವಾರ ಆಗುತ್ತೆ. ಏನು ನನಗೆ ರಾಜ್ಕುಮಾರ್ ವಾಯ್ಸ್ ಮಾಡಿ ಹಂಗೆ ಮಾಡೋಕ್ಕಾಗಲ್ಲ. ಹೆಂಗಸಿನ ವಾಯ್ಸ್ದು ಏನು ಪಿಚ್ ಇರುತ್ತೋ ಅದು ಗಂಡಸಿನ ಧ್ವನಿ ಮಾಡ್ಬೋದು, ಗಂಡಸಿನ ಧ್ವನಿನ ಹೆಂಗಸಿನ ಧ್ವನಿ ಮಾಡ್ಬೋದು. ಹಿಂಗೆ ಸರ್ ಗ್ರಾಫ್ಟ್ ಏನಾದ್ರು ಮಾಡ್ತೀರಾ? ಅದು ಆ ವೋಕಲ್ ಕಾರ್ಡ್ ಲೆಂತು ಮತ್ತು ಟೆನ್ಷನ್ ಅಡ್ಜಸ್ಟ್ ಮಾಡ್ತಾರೆ. ಓಹೋ, ಹೌದು. ಸೊ ಈ ಥರ ಎಲ್ಲ ಆವಿಷ್ಕಾರಗಳು ಈಗಿದೆ, ತುಂಬ ಇದೆ. ಬಿಕಾಸ್ ಅಬ್ರಾಡಲ್ಲಿ ಜಾಸ್ತಿ ಇದೆ, ಬಟ್ ಈಗ ಇಂಡಿಯಾದಲ್ಲೂ ಆಗ್ತಾ ಇದೆ. ಸಾಮಾಜಿಕ ನಾಚಿಕೆ ಮತ್ತು ಸಂಕೋಚದಿಂದ ಜನ ಅದನ್ನು ಹೇಳ್ಕೊಳ್ಳಲ್ಲ ಅಷ್ಟೆ. ಮುಂದೆ ಎಂಡೋಸ್ಕೋಪಿ, ರೋಲ್ ಆಫ್ ಎಂಡೋಸ್ಕೋಪಿ ಇನ್ ENT. ನನಗೆ ಮೊದಲು ಯಾವುದೋ ಒಂದು ಇದಾಗಿತ್ತು ಸರ್, ಇಲ್ಲೇನೋ ಒಂದು ಪೈಪೆಲ್ಲ ಹಾಕ್ಬಿಟ್ಟು ಏನೋ ಮಾಡಿದ್ರು ಇಲ್ಲಿ ಆ್ಯಸಿಡ್ ರಿಫ್ಲೆಕ್ಸ್ ಆದಾಗ ಜೀವ ಬಾಯಿಗೆ ಬಂದಿತ್ತು, ಒಂದು ಪೈಪು ಒಳಗೆ ಹೋದಾಗಲೇ ಹಿಂಗಾಗತ್ತೆ ಅಂತ. ಸೊ ಕ್ಯಾನ್ ಯು ಹೆಲ್ಪ್ ಅಸ್ ಅಂಡರ್ಸ್ಟ್ಯಾಂಡ್? ಎಂಡೋಸ್ಕೋಪಿನಲ್ಲಿ ಇತ್ತೀಚೆಗೆ ಭಾಳ ದೊಡ್ಡದಾಗಿರೋದು ಅಂದರೆ ಲಾಸ್ಟ್ 15 ವರ್ಷದಿಂದ ನಾನು ಮಾಡ್ತಾಯಿದ್ದೀನಿ. ನಮ್ಮ ಡಾಕ್ಟರ್ ಮಧುಸೂದನ್, ನನ್ನ ನ್ಯೂರೋ ಸರ್ಜನ್ ಸಾಗರ್ ಆಸ್ಪತ್ರೆ, ಇದು ಟ್ರಸ್ಟ್ವೆಲ್ ಆಸ್ಪತ್ರೆಯಲ್ಲಿ ಈಗ ನಾವು ಶುರು ಮಾಡಿದ್ದು ಸಾಗರ್ ಆಸ್ಪತ್ರೆಯಲ್ಲಿ 2007ರಿಂದ ಪ್ರಾಯಶಃ 2008ರಿಂದ 16 ವರ್ಷದಿಂದ ಈ ಬ್ರೈನ್ ಟ್ಯೂಮರ್ಗಳಲ್ಲಿ, ಬ್ರೈನ್ ಕೆಳಗಡೆ ಅಡಿಭಾಗದಲ್ಲಿ ಇರೋ ಟ್ಯೂಮರ್ಗಳನ್ನ ಮೂಗಿಂದನೇ ತೆಗಿತಾ ಇದ್ದೀವಿ. ಅದರಿಂದ ಏನಾಗುತ್ತೆ, ನಾವು ಬ್ರೈನನ್ನು ಪ್ರವೇಶಿಸೋ ಅವಶ್ಯಕತೆ ಇಲ್ಲ. ಸೊ ದ ಕಾಂಪ್ಲಿಕೇಶನ್ಸ್ ಆರ್ ಲೆಸ್. ಮೊದಲು ಇಲ್ಲಿಂದ ಅಲ್ಲಿಗೆ ಹೋಗಬೇಕಾಗಿತ್ತು, ಕೊಂಕಣ ಸುತ್ತಿ ಮೈಲಾರಕ್ಕೆ ಬರಬೇಕಿತ್ತು. ಈಗ ವಿ ಆರ್ ಓಪನಿಂಗ್ ಫ್ರಮ್ ಹಿಯರ್. ಅದರಲ್ಲಿ ಅಡ್ವಾಂಟೇಜ್ ಏನು? ಇಲ್ಲೇನು ಕಟ್ ಮಾಡಬೇಕಾಗಿಲ್ಲ. ಒಂದು ದಿನ ಆದಮೇಲೆ ಬ್ಯಾಂಡೇಜ್ ತೆಗೆದ್ಮೇಲೆ ಆಪ್ರೇಷನ್ ಆಗಿದೆ ಅಂತ ಗೊತ್ತೂ ಆಗಲ್ಲ ಯಾರು, ಬೇಗ ರಿಕವರಿ. ಸೊ ಇದು ಒಂದು ಗ್ರೇಟ್ ಆವಿಷ್ಕಾರ. ಅದು ನಾವು ಕಂಡುಹಿಡಿದಿದ್ದಲ್ಲ, ಯಾರೋ ಕಂಡುಹಿಡಿದ್ದು ನಾವು. ಸೊ ದಿಸ್ ಇಸ್ ಎಂಡೋಸ್ಕೋಪಿ ಅಂತ ಬಂದಾಗ ಒನ್ ಆಫ್ ಇಟ್. ಮತ್ತೇನೇನಾದ್ರು ಬೇರೆ ಥಿಂಗ್ಸ್ ದ್ಯಾಟ್ ಏನಿದೆ, ಕಿವಿನಲ್ಲೂ ಎಂಡೋಸ್ಕೋಪ್ ಹಾಕಿ ನೀವು ನೋಡ್ಬೋದು. ಮೊದಲು ಮೈಕ್ರೋಸ್ಕೋಪ್ ಉಪಯೋಗಿಸ್ತಿದ್ವಿ. ಮೂಗಲ್ಲೂ ಎಂತೆಂಥ ಕಾಯಿಲೆಗಳು ಕಂಡುಹಿಡಿದಿದ್ದೀವಿ. ಈ ಕಣ್ಣೀರು ಬರ್ತಿತ್ತು ಮೊದಲು, ಕಣ್ಣಿನ ಡಾಕ್ಟ್ರುಗಳು ಇಲ್ಲಿಂದ ಆಪ್ರೇಷನ್ ಮಾಡ್ತಿದ್ರು. ನಾವೀಗ ಎಂಡೋಸ್ಕೋಪಿಕಲ್ಲಿ ಇಲ್ಲಿಂದ ಮಾಡ್ತೀವಿ. CSF ಲೀಗ್ ಅಂತ ಆಕ್ಸಿಡೆಂಟ್ ಆದಮೇಲೆ ಮೆದುಳಿನ ನೀರು ಇಲ್ಲಿ ಬರ್ತಾಯಿತ್ತು. ಅದಕ್ಕೆ ಈ ನನಗೆ ಮಾಡ್ದಂಗೆ ತಲೆ ಬೋಳಿಸ್ಬಿಟ್ಟು ಇಲ್ಲಿ ಓಪನ್ ಮಾಡಿ ಇದನ್ನ ಮೇಲೆತ್ತಿ ಅಲ್ಲಿಂದ ಕ್ಲೋಸ್ ಮಾಡೋರು. ಈಗ ಅದನ್ನು ಮೂಗಿಂದನೇ ಕ್ಲೋಸ್ ಮಾಡಿಬಿಡ್ತೀವಿ. ಅದರದ್ದು ಯಾವುದೋ ಅವಶ್ಯಕತೆ ಇಲ್ಲ. ಇಟ್ ಈಸ್ ಲೈಕ್ ಎ ಡೇ ಕೇರ್ ಪ್ರೊಸೀಜರ್. ಬೆಳಿಗ್ಗೆ ಬರ್ತಾರೆ ಪೇಷಂಟು, ಸಾಯಂಕಾಲದ ಹೋಲ್ ಥಿಂಗ್. ಅಬೌಟ್ ಥ್ರೋಟ್ ಕ್ಯಾನ್ಸರ್ ಕೇಸಸ್ಗೆ ಇದರ ಇಂಟರ್ವೆನ್ಷನ್? ಥ್ರೋಟ್ ಕ್ಯಾನ್ಸರ್ ಕೇಸ್ ತುಂಬಾ ಇಂಟರ್ವೆನ್ಷನ್ಸ್ ಬಂದಿದೆ. ಎಲ್ಲ ಕ್ಯಾನ್ಸರ್ಗಳಲ್ಲೂ ಇಂಟರ್ವೆನ್ಷನ್ ತುಂಬ ಬಂದಿದೆ. ಈಗ ಕೀಮೋಥೆರಪಿ ಇರ್ಬೋದು, ರೇಡಿಯೋಥೆರಪಿ ಇರ್ಬೋದು, ಆ ಟೈಪ್ ಆಫ್ ಡಿಫ್ರೆಂಟ್ ಕ್ಯಾನ್ಸರ್ಸ್ ಕಂಡುಹಿಡಿಯೋದಿರ್ಬೋದು. ಡೆಫಿನೆಟ್ಲಿ ನಾವು ಎಷ್ಟೋ ಕ್ಯಾನ್ಸರ್ಗಳನ್ನ ಗೆಲ್ತಾ ಇದ್ದೀವಿ. ಈಗ ಯುವರಾಜ್ ಸಿಂಗ್ ನೀವು ನೋಡ್ತಾ ಇದ್ದೀರಿ, ಈಸ್ ಡೂಯಿಂಗ್ ಫೈನ್. ಸಂಜಯ್ ದತ್ ನೋಡ್ತಾ ಇದ್ದೀರಿ. ಒಂದು ಕಾಲದಲ್ಲಿ ಲಂಗಲ್ಲಿ ಏನಾದರೂ ಬಂದರೆ 6 ತಿಂಗಳು ಮ್ಯಾಕ್ಸಿಮಮ್ ಬದುಕ್ತಾರೆ ಅಂತಿದ್ರು. ಈಗ 15, 20, 25, 30 ವರ್ಷ ಬದುಕ್ತಾರೆ. ಅಫ್ಕೋರ್ಸ್ ಅಗೇನ್ ಪ್ರಕೃತಿ ಇನ್ಯಾವುದೋ ಹೊಸ ಕಾಯಿಲೆ, ಹೊಸ ಸವಾಲು ಬರ್ತಾನೆ ಇರುತ್ತೆ. ನಾನು MBBS ಓದಿದಾಗ ಚಿಕನ್ ಗುನ್ಯಾ ಇರಲಿಲ್ಲ, ಏಡ್ಸ್ ಇರಲಿಲ್ಲ, ಈ ಕೋವಿಡ್ಡೂ ಇರಲಿಲ್ಲ.
ಲೇಟೆಸ್ಟ್ ಅದೇ. ಯಾವುದೂ ಇರಲಿಲ್ಲ, ಬಂತಲ್ವಾ. ನಾನು ಓದಿದಾಗ ಅಲ್ಟ್ರಾಸೌಂಡ್ ಮೆಷಿನ್ ಇರಲಿಲ್ಲ. ಅವಳಿ ಜವಳಿ ಮಕ್ಕಳಿದ್ದಾರೆ ಹೊಟ್ಟೆಲಿ ಅಂದರೆ ಗೊತ್ತಾಗ್ತಿರಲಿಲ್ಲ ಗರ್ಭಕೋಶದಲ್ಲಿ. ECG ಇರಲಿಲ್ಲ. ಇವಾಗ ಏನೆಲ್ಲ ಬಂದಿದೆ. ಮೊದಲು ಬೈಪಾಸ್, ಇವಾಗ ಎಲ್ಲಿ ಬೈಪಾಸು, ಎಲ್ರಿಗೂ ಸ್ಟೆಂಟ್ ಟು ಸ್ಟೆಂಟ್. 85% ಜನ ಸ್ಟೆಂಟಲ್ಲೇ ಸರೋಗ್ಬಿಡ್ತಾರೆ. ಸೊ ಮೆಡಿಸಿನ್ ಅನ್ನೋದು ಅಡ್ವಾನ್ಸ್ಮೆಂಟ್ಸ್ಗಳು ಭಾಳ ಮುಂದೆ ಎಲ್ಲ ವಿಜ್ಞಾನ ಥರನೇ. ನಾವು 25 ವರ್ಷದಿಂದ ಒಂದು ಕ್ರಿಕೆಟ್ ಸ್ಕೋರ್ ನೋಡೋಕ್ಕೆ ನವರಂಗ್ ಟಾಕೀಸ್ ಎದುರುಗಡೆ ಬೋರ್ಡ್ ನೋಡ್ಕೊಂಡು ನಿಲ್ತಾ ಇದ್ವಿ. ಈಗ ನಿಮ್ಮ ಮೊಬೈಲಲ್ಲಿ ನೋಡ್ಬೋದಲ್ಲ. ಆವಿಷ್ಕಾರಗಳು ಹ್ಯಾಸ್ ಹೆಲ್ಪ್ಡ್ ಡಾಕ್ಟರ್ಸ್ ಅ ಲಾಟ್. 100%. ಒಂದು ಒನ್ ಆಫ್ ದ ಕಾಮನ್ ಇದು ಡಸ್ಟ್ ಅನ್ನೋದು. ಬೆಂಗಳೂರಿಗೆ ಒಂದು ಧೋರಣೆ ಇತ್ತು, ಇಲ್ಲಿ ಏನೋ ಕೆಲವ್ರಿಗೆ ಅಸ್ತಮಾ ಇರೋರು ಮತ್ತು ಏನೇ ಪಾಲಿನೇಷನ್ ಅಂತೀರಾ ಅದಕ್ಕೆಲ್ಲ. Bangalore is the number 1 allergy city of India. Delhi is the number 1 polluted city, but Bangalore is number 1. Probably Bangalore hill stationಗಿಂತ ಒಂದು 50 ಮೀಟರ್ ಅಷ್ಟೇ ಕಡಿಮೆ ಇರೋದ್ರಿಂದ ಇಟ್ ಈಸ್ ದ ಮೋಸ್ಟ್ ಪೊಲ್ಯೂಟೆಡ್ ಹಿಲ್ ಸ್ಟೇಷನ್ ಇನ್ ದಿ ಕಂಟ್ರಿ ಬಿಕಾಸ್ ದ ಟ್ರಾಫಿಕ್ ಆ್ಯಂಡ್ ಎವ್ರಿಥಿಂಗ್. ಸೊ ಡಸ್ಟ್ ಮೈಟ್ ಅಲರ್ಜಿ ಇಲ್ಲಿ ಜಾಸ್ತಿ, ಅಲರ್ಜಿ ಇಲ್ಲಿ ತುಂಬ ಜಾಸ್ತಿ. ನೀವು ಸಮುದ್ರದ ಪ್ರದೇಶಕ್ಕೂ ಸಿಕ್ಕಾಪಟ್ಟೆ ಇದೆ, ಸಿಕ್ಕಾಪಟ್ಟೆ. ಅದು ಒಂದು ಜನರಿಗೆ ಅಡ್ವೈಸ್ ಕೊಡೋದಾದ್ರೆ ಹೌ ಟು ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಇನ್ ಅ ಸಿಟಿ ಲೈಕ್ ದಿಸ್. ಸಿಂಪಲ್ ಥಿಂಗ್ಸ್. ನೀವು 2 ವೀಲರ್ ಉಪಯೋಗಿಸುವಾಗ ಫುಲ್ ಫೇಸ್ ಹೆಲ್ಮೆಟ್ ಹಾಕ್ಕೊಳ್ಳಿ. ಸಾಯಂಕಾಲ ಸರಿ ಕಾಣಲ್ಲ ಅಂತ ಹೆಲ್ಮೆಟ್ ಗ್ಲಾಸ್ ಎತ್ಬಿಟ್ಟು ಓಡಿಸ್ಬೇಡಿ. ನೀವು ಕಾರ್ ಓಡಿಸುವಾಗ 4 ಗ್ಲಾಸು ಅಪ್ಪಿರಲಿ, ಇಲ್ಲ ಬ್ಲೋವರ್ ಆನ್ ಇರಲಿ, ಇಲ್ಲ AC ಆನ್ ಇರಲಿ. ಬಿಕಾಸ್ AC ಫಿಲ್ಟರ್ ಇದ್ದರೆ ನಿಮ್ಗೆ ಪೊಲ್ಯೂಷನ್ ಇದಕ್ಕೆ ಬರೋದಿಲ್ಲ. ಆ್ಯಂಡ್ ಎಲ್ಲೆಲ್ಲಿ ಹೋಗ್ತಿರೋ ಈಗಂತೂ ಮಾಸ್ಕ್ ಕಾಮನ್ ಆಗಿದೆ, ಹಾಕ್ಕೊಳ್ಳಿ. ಸರ್ ಇನ್ನೊಂದು AC ಮೇಲೆ ಒಂದು ಧೋರಣೆ ಇದೆಯಲ್ಲ, AC-ನಲ್ಲಿ ಇದ್ದಷ್ಟು ಲಂಗ್ ಅದೆಲ್ಲ ಹಾಳಾಗ್ತಾ ಇರುತ್ತೆ. ಲಂಗ್ ಹಾಳಾಗೋದಕ್ಕಿಂತ ವೆನ್ ಯು ಯೂಸ್ ಆರ್ಟಿಫಿಷಿಯಲ್ ಹೀಟರ್ಸ್ ಆರ್ ಆರ್ಟಿಫಿಷಿಯಲ್ ಕೋಲ್ಡ್, ಮೂಗು ನಿಮ್ಮದು ಡ್ರೈ ಜಾಸ್ತಿ ಆಗುತ್ತೆ, ಮೂಗಲ್ಲಿ ನಿಮ್ಗೆ ಕರೆ ಜಾಸ್ತಿ ಕಟ್ಟುತ್ತೆ. ಸೊ ಪ್ರಾಬ್ಲಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ನೀರಲ್ಲಿ ಮೂಗನ್ನು ವಾಶ್ ಮಾಡೋದು, ಏನೂ ಇಲ್ಲದೆ ಸಿಂಪಲ್ ವ್ಯಾಸ್ಲಿನ್ ದಿನಕ್ಕೆ 2 ಸಲ ಹಚ್ಚಿದ್ರು ಸಾಕು. ಸೊ ಬೆಳಿಗ್ಗೆ ಎದ್ದಾಗ ಒಂದ್ಸರಿ, ರಾತ್ರಿ ಮಲ್ಗೋ. ಯು ಹ್ಯಾವ್ ಟು ಅಲ್ಲ, ಏನು ಮಾಡ್ತೀರಿ. ಮುಂದೆ ಒನ್ ಕ್ವೆಶನ್ ಇಸ್ ವರ್ಟಿಗೋ. ಅದು ತಲೆಸುತ್ತ. ವರ್ಟಿಗೋನಲ್ಲಿ ಒಂದು ಸಿಂಪ್ಲೆಸ್ಟ್ ಪಾಯಿಂಟ್ ಏನಂದರೆ, ಜನರ ಮನಸ್ಸಿನಲ್ಲಿ ಜಗತ್ತಿನಾದ್ಯಂತ ತಲೆ ಸುತ್ತು ಬಂದ ತಕ್ಷಣ BP ಚೆಕಪ್ಗೆ ಓಡೋಗ್ತಾರೆ. ಹೈ BPನಲ್ಲಿ ಜೀವಮಾನದಲ್ಲೇ ಯಾರಿಗೂ ತಲೆ ಸುತ್ತು ಬರೋಕ್ಕೆ ಸಾಧ್ಯವೇ ಇಲ್ಲ. ಲೋ BPನಲ್ಲಿ ನಿಮಗೆ ಕಣ್ಕತ್ಲು ಬರ್ಬೋದು, ಲೋ ಶುಗರ್ ಇದ್ದರೆ ತಲೆ ಸುತ್ತು ಬರ್ಬೋದು, ಲೋ ಹಿಮೋಗ್ಲೋಬಿನ್ ಇದ್ದರೆ ತಲೆ ಸುತ್ತು ಬರ್ಬೋದು, ಲೋ ಹಾರ್ಟ್ ರೇಟ್ ಆದಾಗ ತಲೆ ಸುತ್ತು ಬರ್ಬೋದು. ಹೈ BPನಲ್ಲಿ ತಲೆ ಸುತ್ತು ಒಬ್ಬ ಮನುಷ್ಯನಿಗೂ ಇಲ್ಲಿವರೆಗೆ ಬಂದಿಲ್ಲ. ಆ್ಯಂಡ್ ನಿಮ್ಗೆ ಆಶ್ಚರ್ಯ ಆಗ್ಬೋದು, 100 ಜನ ತಲೆ ಸುತ್ತು ನಿಮ್ಮ ಹತ್ರ ಬಂದರೆ 90 ಜನಕ್ಕೆ ಅದು ಕಿವಿಯಿಂದ ಬರ್ತಾ ಇರೋ ತಲೆ ಸುತ್ತು, ಇನ್ನು 10 ಜನಕ್ಕೆ ಮಾತ್ರ ಇಟ್ ಈಸ್. ಬಟ್ ಅಷ್ಟೊತ್ತಿಗಾಗಲೇ ಬ್ರೈನ್ ಸ್ಕ್ಯಾನು, ECG, 2D ಇಕೋ, BP ಚೆಕಪ್ ಎಲ್ಲ ಆಗೋಗಿರುತ್ತೆ. ENT ಚೆಕಪ್ ಆಗಿರೋಲ್ಲ, ಎಲ್ಲ ಮಾಡಿರ್ತಾರೆ ಅದನ್ನು ಬಿಟ್ಟು ಸಿಂಪಲ್ ಥಿಂಗ್ಸ್ ಆಗಿರುತ್ತೆ. ಸೊ ಹಾಗಾಗಿ ಬಟ್ ವರ್ಟಿಗೋ ಅಂತ ಬಂದಾಗ ದೀಸ್ ಆರ್ ದ ಚೆಕ್ ಲಿಸ್ಟ್. ವರ್ಟಿಗೋ ಬಂದಾಗ ಮೊದಲು ಕಿವಿ ಡಾಕ್ಟ್ರಿಗೆ ತೋರಿಸ್ಕೋಬೇಕು ಒಂದು. ಎರಡನೇದು, ಸಾಧಾರಣವಾಗಿ ವರ್ಟಿಗೋ ಬಂದವರು ರೆಸ್ಟ್ ತಗೋಬಾರ್ದು, ಆ್ಯಕ್ಟಿವ್ ಆಗಿರಬೇಕು. ಸರ್ ಇದು ಉಲ್ಟಾ, ಯೂಶಲಿ ಎಲ್ಲ ಸುಮ್ಮನೆ ಕೂತ್ಕೊಳ್ಳಿ ಒಂದು ಕಡೆ. ಅದು ಆ ಬಂದ ಕ್ಷಣದಲ್ಲಿ ಮಾತ್ರ. ಪಾಪ ನಮ್ಮವ್ರು ಏನು ಮಾಡ್ತಾರೆ, ಅಯ್ಯೋ ಮತ್ತೆ ಬಿದ್ದೋಗ್ತೀನೋ ಏನೋ ಅಂತ 2-3 ವಾರ ರೆಸ್ಟ್ ತೊಗೊಂಡ್ಬಿಡ್ತಾರೆ. ದಟ್ ಈಸ್ ಬ್ಯಾಡ್. ಬ್ಯಾಲೆನ್ಸ್ ರಿಹ್ಯಾಬಿಲಿಟೇಷನ್ಗೆ ವರ್ಟಿಗೋ ನಿಮ್ದು 80% ಕಡಿಮೆ ಆದ ತಕ್ಷಣವೇ ನಿಮ್ಮ ಆ್ಯಕ್ಟಿವಿಟಿ ಜಾಸ್ತಿ ಆಗಬೇಕು. ದೆನ್ ಯು ವಿಲ್ ರಿಹ್ಯಾಬಿಲಿಟೇಟ್ ಯುವರ್ ಸೆಲ್ಫ್ ವೆರಿ ವೆಲ್. ಬ್ಯಾಲೆನ್ಸ್ ಈಸ್ ಲೈಕ್ ದಟ್. ಈಗ ಬ್ಯಾಲೆನ್ಸ್ನಲ್ಲಿ ನೋಡಿ, ನಮ್ಮ ಭಾರತದ ಹೆಂಗಸರು, ನೀವು ಗಾಡಿ 2 ವೀಲರ್ಲಿ ಹೋಗುವಾಗ, ದ್ವಿಚಕ್ರ ವಾಹನದಲ್ಲಿ ಹೋಗುವಾಗ ಗಾಡಿ ಹೀಗೆ ಹೋಗ್ತಿರುತ್ತೆ, ಅವ್ರು ಸೈಡ್ ವೈಸ್ ಕೂತ್ಕೊಂಡು ಹೋಗ್ತಾರೆ. ಪಾಶ್ಚಿಮಾತ್ಯ ಹೆಂಗಸರು ಕೇಳಿ ಆಗಲ್ಲ ಅವ್ರ ಕೈಲದು. ಬ್ಯಾಲೆನ್ಸ್ ಇಷ್ಟು ಉಂಟು. ನಾವುಗಳಿದ್ದಾಗ ಬಜಾಜ್ ಚೇತಕ್ ಅಂತ ಒಂದು ಸ್ಕೂಟ್ರ್ ಇತ್ತು, ಒಂದು ಕಡೆ ಟೈರ್ ಇತ್ತು, ಅದಕ್ಕೆ ಒಂದು ಕಡೆ ಡಿಕ್ಕಿ ಇತ್ತು, ಅದಕ್ಕೊಂಚೂರು ಬ್ಯಾಲೆನ್ಸ್ ಬೇಕಿತ್ತು. ಅದು ನಮಗೆ ಬರುತ್ತೆ, ಅವ್ರಿಗಾಗಲ್ಲ. ಕಂಡೀಷ್ನಿಂಗ್. ನೀವು ಊರಿಗೀರ್ಗೆ ಹೋದಾಗ ಒಂದು ನಿಮ್ದು ಹಳೆ ಸೈಕಲ್ ಸಿಗುತ್ತೆ, ಹ್ಯಾಂಡಲ್ ತುಕ್ಕಿಡ್ದ್ಬಿಟ್ಟು ಚೂರು ಸೊಟ್ಟಾಗ್ಬಿಟ್ಟಿರುತ್ತೆ, ನೀವೇನು ಟ್ರೈ ಮಾಡ್ತೀರಿ ಸೀದಾಗಲ್ಲ. 1-2 ದಿನ ತುಳಿರಿ, ಆಮೇಲೆ ಅದು ರೂಢಿ ಆಗುತ್ತೆ, ಹಂಗೆ ಹಿಡ್ಕೊಂಡೆ ಓಡಿಸ್ತೀರ. ಇಟ್ ಈಸ್ ಆಲ್ ಅಬೌಟ್ ಟ್ರೈನಿಂಗ್. ಹೌ ಜಿಮ್ನಾಸ್ಟ್ಸು ಕರೆಕ್ಟಾಗಿ 3 ಪಲ್ಟಿ ಹೊಡೆದು ಕಾಲ ಮೇಲೆ ಲ್ಯಾಂಡ್ ಆಗ್ತಾರಲ್ಲ, ಬಿಕಾಸ್ ಆಫ್ ದ ಬ್ಯಾಲೆನ್ಸಿಂಗ್ ಸಿಸ್ಟಮ್ ಇನ್ ದ ಇಯರ್. ಪೈಲಟ್ಸು ಪೆಸಿಫಿಕ್ ಓಷನ್ ಮೇಲೆ ಹೋಗ್ಬೇಕಾದ್ರೆ ಅವ್ರು 2 ರೋಲ್ ಹಾಕಿದ್ರೆ ಆಕಾಶ ಯಾವುದು, ನೀರು ಯಾವುದು, ಎರಡೂ ನೀಲಿ ಕಾಣುತ್ತೆ, ಬಟ್ ದೇ ಕ್ಯಾನ್ ಮೇಕ್ ಔಟ್
ಬಿಕಾಸ್ ಆಫ್ ದ ವೆಸ್ಟಿಬ್ಯುಲರ್ ಸಿಸ್ಟಮ್. ಇಸ್ ದರ್ ಎನಿಥಿಂಗ್ ದಟ್ ವಿ ಶುಡ್ ಡೂ ಟು ಕೀಪ್ ದ ಬ್ಯಾಲೆನ್ಸ್ ರೈಟ್? ಆ್ಯಕ್ಟಿವಿಟಿ ಅಷ್ಟೇ. ನೀವು ಬೆಳಿಗ್ಗೆ ಎದ್ದು ಎಕ್ಸಸೈಸ್ ಮಾಡ್ತಿರಲ್ಲ, ಮೊದಲೆಲ್ಲ ಮಾಡೋದು, ಇಟ್ ಈಸ್ ಗುಡ್. ಇದೆಲ್ಲ ಕ್ಯಾಲಿಬ್ರೇಟ್ ಮಾಡ್ತಾ ಇದೆ. ಅಬ್ಸಲ್ಯೂಟ್ಲಿ. ಸೊ ಹಾಗಾಗಿ ಅಲ್ಟಿಮೇಟ್ಲಿ ಚಟುವಟಿಕೆ ಇದ್ದಷ್ಟು ನೀವು ಆರೋಗ್ಯವಾಗಿರ್ತೀರ, ಅನ್ನೋದು. ರೆಸ್ಟ್ ತಗೊಂಡಷ್ಟು Resting. ಆರೋಗ್ಯ ಹಾಳು. ರೆಸ್ಟಿಂಗ್ ಈಸ್ ರೆಸ್ಟಿಂಗ್. ಅನ್ಫಾರ್ಚುನೇಟ್ಲಿ ನಮ್ಮಲ್ಲಿ ನೀವು ನೋಡಿ, ಜ್ವರ ಬರಲಿ, ಭೇದಿ ಬರಲಿ, ಏನಾರು ಬರಲಿ, ಎಲ್ಲರೂ ಜನರಲ್ ಅಡ್ವೈಸು ರೆಸ್ಟ್ ತೊಗೊಂಬಿಡು. ಸೊ ಹೀಗೆ ನಿಮ್ಮ ಈ ಎಲ್ಲ ಅನುಭವಗಳ ಒಂದಷ್ಟು ಚಿಕ್ಕ ಚಿಕ್ಕ ವಿಚಾರಕ್ಕೆ ಇವತ್ತು ಕನ್ನಡಿ ಹಿಡಿದಿದ್ದೀವಿ. ಬಿಕಾಸ್ ಇಟ್ಸ್ ಅ ಬಿಗಿನರ್ಸ್ ಶೋ. ಯು ಡೋಂಟ್ ವಾಂಟ್ ಟು ಸೌಂಡ್ ಲೈಕ್ ಒಂದು ಯಾವುದೋ MBBS ಕ್ಲಾಸ್ ನಡೀತಾ ಇದೆ ಇಲ್ಲಿ ಅಂತ. ಬಟ್ ನನಗೆ ಗೊತ್ತು ನಿಮ್ಮ ಈ 34+ ವರ್ಷಗಳ ಜರ್ನಿನಲ್ಲಿ ಫ್ರಮ್ ದ ಹೂಸ್ ಹೂ ಆಫ್ ನಮ್ಮ ಕರ್ನಾಟಕ, ಈಗ ಉದಾಹರಣೆಗೆ ವಿಜಯ್ ಪ್ರಕಾಶ್ ಅವರಾಗಿರಲಿ, ಯೋಗರಾಜ್ ಭಟ್ರು, ಎಲ್ಲ ಒಂದೊಂದಷ್ಟು ಉದಾಹರಣೆಗಳೆಲ್ಲ ನಿಮ್ಮ ಪೇಷಂಟ್ಸ್ಗಳು. ಅಂದರೆ ಈ ಥರ ಎಲ್ಲ ಥರದ ವರ್ಗ, ಎಲ್ಲ ಥರದ ಸಂಪರ್ಕ, ಜನಸಾಮಾನ್ಯರಿಂದ ಎಲ್ಲ ಏನು ನೋಡ್ತಾ ಬಂದಿದ್ದೀರಾ. ಆಸ್ ಅ ಡಾಕ್ಟರ್ ಆಗಿ ಕೆಲವು ಸತಿ ನಂಬಿಕೆಗಳು ಅಂತ ಬಂದಾಗ ಯಾವಾಗ ನಿಮಗನ್ಸಿದೆ ಎಲ್ಲ ನನ್ನ ಕೈನಲ್ಲಿದೆ, ಯಾವಾಗ ಅನಿಸಿದೆ ನನ್ನ ಕೈನಲ್ಲಿ ಏನೂ ಇಲ್ಲ, ನಿಮ್ಮ ಜೀವನದ ನಂಬಿಕೆಗಳೇನು, ಆ ಅನುಭವಗಳು ನಿಮ್ಮನ್ನು ಯಾವ್ಯಾವ ವಿಚಾರನ ಪ್ರಶ್ನೆ ಮಾಡೋ ಹಾಗೆ ಮಾಡಿದೆ ಡಾಕ್ಟರ್? ಈ ಆಲ್ ಆರ್ ನನ್ ಅನ್ನೋದು ಜೀವನದಲ್ಲಿ ನಡೆಯೋಲ್ಲ ಅನಿಸುತ್ತೆ ಅಲ್ವಾ. ಕೆಲವು ವಿಷಯಗಳು ನಮ್ಮ ಕೈಲಿದೆ, ಕೆಲವು ನಮ್ಮ ಕೈಲಿಲ್ಲ. ಅಂದರೆ ಎಲ್ಲ ಡಾಕ್ಟರ್ ನಮ್ಮ ಕೈಲಿದೆ ಅಂತ ಹೇಳೋದು ತಪ್ಪು, ಎಲ್ಲ ನಮ್ಮ ಕೈಲಿ ಇಲ್ಲ ಅನ್ನೋದು ತಪ್ಪು ಅಲ್ವೇ. ಐ ಆಲ್ವೇಸ್ ನೀವು ಜಗತ್ತನ್ನು ಅವಲೋಕಿಸಿ ನೋಡಿ, ಅದರಲ್ಲಿ ಒಂದು ಸಂಖ್ಯೆಗೆ ಬೆಲೆ ಇಲ್ಲ, ಎರಡಕ್ಕೆ ಬೆಲೆ. ನೀವೊಂದು ಬೆಳೆ ತೆಗಿಬೇಕು ಅಂದರೆ ಭೂಮಿ ಫಲವತ್ತಾಗಿದ್ದರೆ ಸಾಲದು, ಮಳೆನೂ ಕರೆಕ್ಟಾಗಿ ಬೀಳಬೇಕು. ಬರೀ ಮಳೆ ಸಿಕ್ಕಾಪಟ್ಟೆ ಬಿದ್ದರೆ ಸಾಲದು, ಸರಿಯಾದ ಟೈಮಿಗೆ ಬೀಳಬೇಕು, ಆ ಬೀಜ ಕರೆಕ್ಟ್ ಟೈಮ್ ಬಿತ್ತಬೇಕು. ಸೋ ಮೆನಿ ವೇರಿಯೇಬಲ್ಸ್. ಬರೀ ಗಂಡುಗಳೇ ಇರೋ ಕಾಲ ಜಗತ್ತಲ್ಲಿ, ಬರೀ ಹೆಣ್ಣುಗಳೇ ಇರೋ ಕಾಲ, ಇಬ್ಬರೂ ಬೇಕು. ವೆನ್ ದ ಡಿಸೈಪಲ್ ಇಸ್ ರೆಡಿ, ದ ಮಾಸ್ಟರ್ ಅಪಿಯರ್ಸ್. ಒಂದೇ ಸ್ಕೂಲು, ಒಂದೇ ಟೀಚರು, ಒಂದೇ ಪಾಠ, 4 ಜನ ರ್ಯಾಂಕ್ ಬರ್ತಾರೆ, 10 ಜನ ಫಸ್ಟ್ ಕ್ಲಾಸ್ ಬರ್ತಾರೆ, 2 ಫೇಲ್ ಆಗ್ತಾರೆ. ಪಾಠದಲ್ಲಿ ತಪ್ಪಿದೆಯಾ? ಕೇಳಿಸ್ಕೊಂಡವರು. ಒಬ್ಬ ವೈದ್ಯನಾಗಿ ನಾನು ಇದ್ರದ್ದು ಒಂದು ಭಾಗ ಅಷ್ಟೆ, ರೋಗಿ ಇನ್ನೊಂದು ಭಾಗ. ನನ್ನ ಸಲಹೆಯನ್ನು ಅವರು ಮಾನಸಿಕವಾಗಿ ಒಪ್ಕೋಬೇಕು, ಅದನ್ನು ಸ್ವೀಕರಿಸ್ಬೇಕು. ಸ್ವೀಕರಿಸಿದ ಮೇಲೆ ಆರ್ಥಿಕವಾಗಿ ಅವ್ರಿಗೆ ಅದನ್ನು ಮಾಡೋ ಶಕ್ತಿ ಇರಬೇಕು, ಸಮಯ ಇರಬೇಕು, ಅವ್ರ ದೇಹ ಅದಕ್ಕೆ ಕೋಆಪ್ರೇಟ್ ಮಾಡಬೇಕು. ಶುಡ್ ಹ್ಯಾವ್ ದ ಬಾಡಿ ರೆಸಿಸ್ಟೆನ್ಸ್ ಆ್ಯಂಡ್ ದ ಹೆಲ್ತ್ ಆಲ್ಸೋ ಅಲ್ಲ. ಟೂ ಮೆನಿ ಫ್ಯಾಕ್ಟರ್ಸ್ ಅದು. ಬಟ್ ನಾನು ಐ ಸ್ಟ್ರಾಂಗ್ಲಿ ಬಿಲೀವ್ ನಾಳೆ ಇವತ್ತಿಗಿಂತ ಚೆನ್ನಾಗಿರುತ್ತೆ, ನಾಡಿದ್ದು ನಾಳೆಗಿಂತ ಚೆನ್ನಾಗಿರುತ್ತೆ. ನಿರಾಶಾವಾದ ಅಯ್ಯೋ ನಮ್ಮ ಕೈಲಿ ಏನಾಗುತ್ತೆ ರೀ, ಎಷ್ಟು ಮಾಡಿದ್ರು ಅಷ್ಟೇ ರೀ ಅನ್ನೋರಿಂದ ಈ ಜಗತ್ತು ನಡೆದೇ ಇಲ್ಲ. ಏನಾದರೂ ಮಾಡೋಣ ಅನ್ನೋರಲ್ಲೇ ನಡೆದಿರೋದು. ಅದ್ರ ಬಗ್ಗೆ ಡೌಟೇ ಇಲ್ಲ. ನಾನೇ ಯೋಚಿಸ್ತೀನಿ, ಅರೆ ರಾಮ, ನಾನು ಮಹಾಲಕ್ಷ್ಮಿ ಲೇಔಟಲ್ಲಿದ್ದೆ, ಅಲ್ಲೆಲ್ಲ ಬಟ್ಟೆ ಒಗಿತಾಯಿದ್ರು, ಅಲ್ಲಿ ಯಾವಾಗ ಇಸ್ಕಾನ್ ದೇವಸ್ಥಾನ ಆಯಿತು, ಯಾವ ಮಹಾನುಭಾವ ಮಾಡ್ದ, ಅದ್ರ ಪಕ್ಕದಲ್ಲಿ PVR ಒರಾಯನ್ ಹೆಂಗಾಯಿತು, ಶೆರಟನ್ ಹೋಟ್ಲ್ ಹೇಗಾಯಿತು, ನಾನು ಟೆಂಟಿಗೆ ಪಿಕ್ಚರ್ಗೆ ಹೋಗ್ತಾ ಇದ್ದೆ, ಅದು ಯಾವಾಗ ಟಾಕೀಸ್ ಆಯಿತು, ಯಾವಾಗ ಮಲ್ಟಿಪ್ಲೆಕ್ಸ್ ಆಯಿತು. ಎವಲ್ಯೂಷನ್. ನನಗೆ ನಿರಾಶಾವಾದ ಮತ್ತು ನಕಾರಾತ್ಮಕ ಚಿಂತನೆ ಇಷ್ಟ ಇಲ್ಲ. ಏನು ಮಾಡೋಕ್ಕಾಗತ್ತಾ ಮಾಡಿ, ಮಾಡೋಕ್ಕಾಗಲಿಲ್ವಾ ಸುಮ್ಗಿದ್ಬಿಡಿ, ಮಾಡೋರನ್ನ ತಡೆಯೋಕ್ಕೆ ಹೋಗಬೇಡಿ. ಜೀವನದ ನಂಬಿಕೆಗಳು, ನಿಮ್ಮ ಮೌಲ್ಯಗಳೆಲ್ಲ ನಿಮ್ಮ ಮಾತಲ್ಲಿ ಬಹಳ ಚೆನ್ನಾಗಿ ಅಲ್ವಾ. ಈಗ ನಾವಿಬ್ರಲ್ಲಿ ಕೂತ್ಕೊಂಡು ಮಾತಾಡ್ತೀನಿ, ನಾನು ಎಷ್ಟು ಸಲ ಯೋಚನೆ ಮಾಡ್ತೀನಿ, ಆ ಸೈನಿಕ ಯಾಕೆ ಅಷ್ಟು ಕಷ್ಟಪಡ್ತಾನೆ, ಯಾಕೆ ಇದು ಮಾಡ್ತಾನೆ. ನಾವು ನೋಡಿದ್ರೆ ಇಲ್ಲಿ ನಾವು ಇದು, ಈ ಧರ್ಮ, ಆ ಜಾತಿ, ಇದು ಓಟ್ ಹಾಕಬೇಕು, ಇನ್ನೊಂದು ಎಷ್ಟೊಂದು ಮಾಡ್ತೀವಿ. ಅವನು ಒಂದ್ಸಲ ಯೋಚನೆ ಮಾಡಿದ್ರೆ ಇಂಥ ಅಯೋಗ್ಯರು ನಾನು ಕಾಯ್ಬೇಕಾ ಅಂತ ಯೋಚನೆ ಮಾಡಿದ್ರೆ ನಮ್ಮ ಗತಿ ಏನು ಅಲ್ವಾ. ನಾವು ಶಹರದಲ್ಲಿರೋರಂತೂ ನನ್ನ ಪ್ರಕಾರ ಕುಲಗೆಟ್ಟು ಹೋಗಿದ್ದೀವಿ. ನಮಗೆ ಚಿಕ್ಕ ಚಿಕ್ಕ ಕಷ್ಟಗಳು, ದೊಡ್ಡ ಕಷ್ಟಗಳು. ನಾವು ಎಷ್ಟೋ ಜೀವನ ನೋಡೇ ಇಲ್ಲ. ನಾನು ನನ್ನ ಜೀವಮಾನದಲ್ಲಿ ಯಾವುದೋ ಒಂದು ಹಸು ಹಾಲು ಕರೆದಿಲ್ಲ, ಒಂದು ಹಸುನ ಮುಟ್ಟಿಲ್ಲ. ಬೆಳಿಗ್ಗೆ ಎದ್ದು ನಂಗೆ ಒಳ್ಳೆ ಡೈರಿ ಹಾಲು ಇನ್ನೊಂದು ಸಿಗುತ್ತೆ. ಇದು ಅದೃಷ್ಟ ಅಲ್ವಾ. ಇದ್ರ ಬೆಲೆನಾದರೂ ನಂಗೆ ಗೊತ್ತಿರಬೇಕು, ಅಷ್ಟೇ ನಾನು ಹೇಳೋದು. ಏನು ಎಲ್ಲರೂ ಹೋಗಿ ಹಸುಗೆ ಹಾಲು ಕರೀರಿ ಅಂತ ನಾನು ಹೇಳಲ್ಲ. ಅದ್ರ ಬೆಲೆ ಗೊತ್ತಿರಬೇಕಲ್ವಾ. ಒಂದು ಇಡ್ಲಿ ನಿಮಗೆ ದರ್ಶನಿಲಿ ಸಿಗೋವಾಗ ಅದಕ್ಕೆ ಬರೋ ಅಕ್ಕಿ, ಅದ್ರ ಈಸ್ಟು, ಅದನ್ನು ಹುದುಗ ಹಾಕಿದವರು, ಅದಕ್ಕೆ ಕೊಟ್ಟಿರೋ ಚಟ್ನಿ, ಇದನ್ನು ನಾವೇ ಮಾಡಬೇಕಂದ್ರೆ ಎಷ್ಟು ಕಷ್ಟ ಇದೆ.
ನಾವು ನಿದ್ದೆ ಕಣ್ಣಲ್ಲಿ ಗೊಣಕೊಂಡು ಹೋಗಿ ಕೊಳಯ ಒಂದು ಪ್ಲೇಟು ಅಂತೀವಿ, ತಿಂತೀವಿ. ಬೆಲೆ ಇದೆಯಾ ನಮಗೆ? ಇದಕ್ಕೆ ದೊಡ್ಡವ್ರು ಹೇಳಿದ್ದು ಈಸಿಯಾಗಿ ಬಂದಿದ್ದಕ್ಕೆ ಬೆಲೆನೇ ಇಲ್ಲ ಅಂತ. ನಮಗೆಲ್ಲ ಈಸಿಯಾಗಿ ಬರ್ತಾಯಿದೆ, ಈಗಲೂ ಈಸಿಯಾಗಿ ಬರ್ತಾಯಿದೆ, ಈಗಲೂ ಈಸಿಯಾಗಿ ಬರ್ತಾಯಿದೆ. ನನ್ನ ಪ್ರಕಾರ ಮನುಕುಲದ ಇತಿಹಾಸದಲ್ಲಿ ಅತ್ಯಂತ ಸುಖದ ಸ್ಥಿತಿಯಲ್ಲಿ ನಾವೀಗಿದ್ದೀವಿ. ಆದರೆ ನಮ್ಮ ಮುಖಗಳು ನೋಡಿದ್ರೆ ನಾವು ಏನೋ ದೊಡ್ಡ ದುರ್ದಾನ ತೊಗೊಂಬಂದಂಗೆ ನಾವು ಆಡ್ತೀವಿ. Wake up to fresh ideas. Repose. ಇದರಲ್ಲಿ ಎಷ್ಟು ಸವಲತ್ತುಗಳು ನಮಗೆ ಸಿಕ್ಕಿದೆ. ಈ ಮೊಬೈಲ್ ನೋಡಿ ಎಂಥ ಅದ್ಭುತ ಆವಿಷ್ಕಾರ. ನೀವು 7:15 ಬರಬೇಡಿ, 7:45 ಬನ್ನಿ ಅಂದ್ರಿ, ಅಷ್ಟು ನನಗೆ ಗೊತ್ತಾಯಿತು. ನಾನು ಗೂಗಲ್ ಮ್ಯಾಪ್ ಹಾಕಿದ್ರೆ ಕರೆಕ್ಟಾಗಿ ನಿಮ್ಮ ಸ್ಟುಡಿಯೋ 24 ನಿಮಿಷ ಅಂತ ತೋರಿಸ್ತು. ನಮ್ಮ ಡ್ರೈವರ್ಗೆ ಹೇಳ್ದೆ ಎಲ್ಲ ದರ್ಶನಿಗೆ ಹೋಗೋಣ ಕಣೋ, ಏನಾರು ತಿನ್ನೋಣ ಕಣೋ ಅಂತ ಇಬ್ಬರು ತಿನ್ಕೊಂಬಂದ್ವಿ. ಇವೆಲ್ಲ ಎಲ್ಲಿತ್ತು 20 ವರ್ಷದಿಂದ? ನಾನು ರಾಜಾಜಿನಗರದಿಂದ 10 ರೂಪಾಯಿ ಬಸ್ ಪಾಸಲ್ಲಿ, ಆ ಬಸ್ಸಲ್ಲಿ ನಾನು ಬೆಂಗಳೂರು ಮೆಡಿಕಲ್ ಕಾಲೇಜಿಗೆ ಬರ್ತಾ ಇದ್ದಾಗ ಇವೆಲ್ಲ ಎಲ್ಲಿತ್ತು? ಏನೂ ಇಲ್ಲ. ಎಷ್ಟೋ ಸರ್ತಿ 10 ಪೈಸಾ ಉಳಿದ್ರೆ ಆ ಬೇಯಿಸಿದ ಕಡಲೆಕಾಯಿ ತಿನ್ಬೋದು ಅಂತ ಕೋಟೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಿಂದ ಮಹಾಲಕ್ಷ್ಮೀಪುರದವರೆಗೆ ನಡೆದಿದ್ದೀನಿ ನಾನು. ತುಂಬ ಹಿಂದೇನಲ್ಲ, 1983, 84, ನಾನು ಹುಟ್ಟಿದ ವರ್ಷ ವಾಟ್ ಎವರ್. ಈಗ ಅದೇ ಇದರಲ್ಲಿ ಬರ್ತೀನಿ, 20 ನಿಮಿಷದಲ್ಲಿ ಬರ್ತೀನಿ. ಎಷ್ಟು ಫ್ಲೈಓವರ್ಗಳಾಗಿದೆ, ಎಷ್ಟು ಇದಾಗಿದೆ. ಸಿಗ್ನಲ್ಗಳಲ್ಲಿ ಸೆಕೆಂಡ್ಗಳಿವೆ, ನೀವು 30 ಸೆಕೆಂಡು 40 ಸೆಕೆಂಡು, ಎಷ್ಟು ಕಾಯಬೇಕು. ಇದಕ್ಕಿಂತ ನಮ್ಮ ಜನಕ್ಕೆ ಇನ್ನೇನು ಬೇಕು? ಯಾಕೆ ನಾವು ಇಷ್ಟು ಗೋಳಾಡ್ತೀವಿ? ಯಾಕೆ ಇಷ್ಟು ಸಂಕಟದಲ್ಲಿದ್ದೀವಿ? ಯಾಕೆ ಎಲ್ಲದಕ್ಕೂ ಆತಂಕದಲ್ಲಿದ್ದೀವಿ? ಎಲ್ಲದಕ್ಕೂ ಭಯ ಪಟ್ಕೊಂಡು. ತುಂಬ ಕೃತಜ್ಞತೆ ನಿಮ್ಮ ಮಾತಲ್ಲಿ ಕಾಣ್ತಾ ಇದೆ. ಗ್ರ್ಯಾಟಿಟ್ಯೂಡ್. ಎರಡನೇದು ಬೀಯಿಂಗ್ ಥ್ಯಾಂಕ್ಫುಲ್ ಆಫ್ ಎವ್ರಿಥಿಂಗ್ ದಟ್ ವಿ ಹ್ಯಾವ್. Cherishing everything that you have. Cherishing everything that you get. Realizing that there are still millions of people who don't get this. So to privilege. What you think is basic is a luxury to hundreds of people. Absolutely. So cherishing is flourishing ಅಂತ ಒಂದಿದು ಹೇಳಿದ್ರಿ. Absolutely. That's the only way to go. 90% of people are still good. All of us have some eviliness. But we have a lot of good. Why are we always Focusing on what is magnetically attracted to the evil part? Isn't it? Why are we doing that? May this clarity of thought Absolutely. I feel remain. so many things wonderful happening. I don't see. ನ್ಯೂಸ್ ನೋಡ್ತೀನಿ, ನೋಡಿದ್ರೆ ಅದೇನು 2 ನಿಮಿಷ ಆದಮೇಲೆ ಬರೀ ಅದೇ ಏನು ಅದೇ ನೆಗೆಟಿವಿಟಿ, ಅದೇ ಇದು. Choice. Correct choice. ಅಲ್ವಾ? One advice young medical studentsಗೆ, somebody wants to be doctor today 2024 ಅಲ್ಲಿ ಡಾಕ್ಟರ್ ದೀಪಕ್ ಹಲ್ದಿಪುರ ಅವರ ಕಡೆಯಿಂದ ಏನು ಹೇಳ್ತೀರಾ young ಹುಡುಗರಿಗೆ? ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಅಂತಾನೆ ಅಲ್ಲ, ಜನರಲಿ ಟು ಪೀಪಲ್. 38 ವರ್ಷದಿಂದ ನಮ್ಮ ತಂದೆಯವರೇ ಒಂದು ಮಾತು ಹೇಳಿದರು. ನನ್ನ ಮಗ ಟಾಯ್ಲೆಟ್ ಅಂದರೆ ಶೌಚಾಲಯಕ್ಕೆ 2 ಕನ್ಸಿಕ್ಯೂಟಿವ್ ಡೇಸ್ ಸೇಮ್ ಸಮಯಕ್ಕೆ ಹೋಗಲ್ಲ, ಇವನು ಏನು ಡಾಕ್ಟ್ರ್ ಆಗ್ತಾನೆ ಅಂತ ಅವ್ರು ಯೋಚನೆ ಮಾಡ್ತಿದ್ರು. 38 ವರ್ಷದ ನಂತರ ಇವತ್ತು ವೇರೆವರ್ ಐ ಗೋ ಐ ಆಮ್ ಸಪೋಸ್ ಟು ಕೀಪ್ ಟೈಮ್ ಬೆಟರ್ ದೆನ್ ಎವ್ರಿಬಡಿ ಎಲ್ಸ್. ಇದು ಹೇಗಾಯಿತು ಅಂದರೆ, ವಿ ಫೀಲ್ ಸಕ್ಸಸ್ ಡಿಮ್ಯಾಂಡ್ಸ್ ಡಿಸಿಪ್ಲಿನ್. ನೋ, ಲೈಫ್ ಡಿಮ್ಯಾಂಡ್ಸ್ ಡಿಸಿಪ್ಲಿನ್. ಇಟ್ ಹ್ಯಾಸ್ ಅ ಸರ್ಟನ್ ಡಿಸಿಪ್ಲಿನ್. ಅದನ್ನು ನಾವು ಫಾಲೋ ಮಾಡಬೇಕು. ಮಿತಿ ಮೀರಿ ತಿಂದರೆ ಅಜೀರ್ಣ ಆಗುತ್ತೆ, ಸಿಕ್ಕಾಪಟ್ಟೆ ತಿಂದರೆ ತೂಕ ಬರುತ್ತೆ, ತೂಕ ಬಂದರೆ ಕಾಯಿಲೆ ಬರುತ್ತೆ. ಇದಕ್ಕೆ ಯಾವುದಕ್ಕೂ ಮ್ಯಾಜಿಕಲ್ ರೆಮಿಡಿ ಇಲ್ಲ. ಮಿತಿ ಇಸ್ ಅ ರೆಮಿಡಿ. ಮಿತಿ ಇಸ್ ದ ರೆಮಿಡಿ. ಸಾಧನೆಗೆ ಮಿತಿ ಇರಬಾರ್ದು, ಮಾಡ್ತಾ ಹೋಗಬೇಕು. ಬಟ್ ಡಿಸಿಪ್ಲಿನ್ ಯು ಟು ರೆಸ್ಪೆಕ್ಟ್. ಈಗ ರೆಡ್ ಅಲರ್ಟ್ ಹಾಕಿದ್ದಾರೆ, ಸೈಕ್ಲೋನ್ ಇದೆ ಅಂದರೆ ಆವಾಗಲೇ ನಾನು ವಾಕಿಂಗ್ ಹೋಗ್ತೀನಿ ಅಂತ ಹೋಗಬಾರ್ದು. ಯು ಕಾಂಟ್. ತಲೆಗಟ್ಟಿಗಿದೆ ಅಂತ ಬಂಡೆ ಚಚ್ಕೊಳ್ಳೋಕ್ಕಾಗತ್ತಾ? ಬಿಕಾಸ್ ಅದು ಪ್ರಕೃತಿ. ದಟ್ ಡಿಮ್ಯಾಂಡ್ಸ್ ಡಿಸಿಪ್ಲಿನ್. ಇವತ್ತು ಈ ವಿಕೋಪಗಳು ಯಾಕೆ ಆಗ್ತಾಯಿದೆ? ಗ್ಲೋಬಲ್ ವಾರ್ಮಿಂಗ್ ಯಾಕೆ ಆಗ್ತಾಯಿದೆ? 1 ಕಾರ್ ಅವಶ್ಯಕತೆ ಇರೋ ನಾನು ದುಡ್ಡಿದೆ ಅಂತ 5 ಕಾರ್ ಇಟ್ಕೋತಾ ಇದ್ದೀನಿ. ಇಟ್ ಈಸ್ ಸ್ಪಾಯ್ಲಿಂಗ್ ದಿ ಇಕೋಸಿಸ್ಟಮ್. ಮೊದಲು ಒಂದೇ ಕಾರಲ್ಲಿ ಎಲ್ಲರೂ ಕುಟುಂಬ ಹೋಗ್ತಿದ್ದೀವಿ. ಈಗ ಸಂಡೇಗೆ 1 ಕಾರು, SUV 1, 4x4 ಅಲ್ವಾ? ಸರ್, ಇಷ್ಟೊಂದು ಜೀವನನ ಈ ರೀತಿಯೆಲ್ಲ ನೋಡ್ಬೋದು ಅಂತ ಪ್ರಶ್ನೆ ಮಾಡಿಕೊಂಡು ಅದನ್ನು ನಿಜ ರೂಪಕ್ಕೆ ತಂದಿರೋ ನೀವು, ಥಿಂಕಿಂಗ್ ಮೈಂಡ್, ಐ ವಾಂಟ್ ಟು ನೋ ನಿಮ್ಮ ಕ್ಯೂರಿಯಾಸಿಟೀಸ್ ಅಬೌಟ್ ಗಾಡ್ ಆ್ಯಸ್ ಅ ಡಾಕ್ಟರ್. ದಟ್ ಟು ನೀವು ದೇವರಿಗೆ ಯಾವ ಜಾಗ ಕೊಟ್ಟಿದ್ದೀರಾ ನಿಮ್ಮ ಲೈಫಲ್ಲಿ? ಐ ಬಿಲೀವ್ ಇನ್ ಗಾಡ್. ಐ ಡೋಂಟ್ ಬಿಲೀವ್ ಇನ್ ದ ಬ್ರೋಕರ್ಸ್ ಆ್ಯಂಡ್ ರಿಚುವಲ್ಸ್ ಇನ್ ಬಿಟ್ವೀನ್.
ಬಿಕಾಸ್ ದಟ್ ಈಸ್ ವೇರ್ ದ ಪ್ರಾಬ್ಲಮ್ ಇಸ್. ಇವತ್ತು ನಮ್ಮ ಮೇಜರ್ ಸಮಸ್ಯೆ ನೋಡಿ, ಜಗತ್ತಿನಾದ್ಯಂತ ಸಮಸ್ಯೆ ನೋಡಿ, ನನ್ನ ದೇವ್ರ ಗ್ರೇಟು, ನಿನ್ನ ದೇವರಲ್ಲ, ನನ್ನ ಆಚರಣೆ ಕರೆಕ್ಟು, ನಿನ್ನ ಆಚರಣೆ ಕರೆಕ್ಟ್ ಅಲ್ಲ, ನಾವು ಇಷ್ಟೇ ಸಲ ಪ್ರಾರ್ಥನೆ ಮಾಡಬೇಕು, ಇಷ್ಟು ಸಲ ಮಾಡಬಾರ್ದು. ಧರ್ಮದಿಂದ ಶಾಂತಿ ನೆಲೆಸ್ಬೇಕು, ಬಟ್ ಅದು ರಿವರ್ಸ್ ಆಗ್ತಾ ಇದೆ ಅಲ್ವಾ. ಎಲ್ಲೋ ಒಂದು ಕಡೆ ನಾವೆಲ್ಲ ಎಡುತ್ತಾ ಇದ್ದೀವಲ್ವಾ. ಎಡುದೇರೋ ಹಾಗೆ ನಮ್ಮಲ್ಲಿರೋ ಪರಿಜ್ಞಾನ ನಮ್ಮನ್ನು ಎಚ್ಚರಿಸಬೇಕು, ಸ್ವಂತ ಬುದ್ಧಿ. ಪರಿಜ್ಞಾನಕ್ಕಿಂತ ಹೆಚ್ಚಾಗಿ ವಿನಯ. ಈ ಗ್ರಹದ ಮೇಲೆ ನಾನು ಏನೂ ಅಲ್ಲ ಅನ್ನೋದನ್ನು ದಿನಾ ನಮಗೆ ನಾವು ಹೇಳ್ಕೊಡ್ಬೇಕು. ಇಲ್ಲದೆ ಹೋದರೆ ತಲೆ ಕೆಡಿಸ್ಬಿಡ್ತಾರೆ. ನೀವೆಲ್ಲೋ ಟೀ ಕುಡಿಯೋಕ್ಕೆ ಹೋಗ್ತಿರೋ ದರ್ಶಿನಿ, ಎಲ್ಲರೂ ಇಬ್ಬರು ಮಾತಾಡ್ತಿರ್ತಾರೆ, ರ್ಯಾಪಿಡ್ ರಶ್ಮಿ ಅಂತ. ಆ ಕ್ಷಣಕ್ಕೆ ತಲೆ ತೇಲುತ್ತೆ. ಈ ಕಡೆ ಹೋದಾಗ ಇವರೇ ನನ್ನ ಮೊಮ್ಮಗುಗೆ ಆಪ್ರೇಷನ್ ಮಾಡಿದ್ದು, ದೀಪಕ್ ಹಳ್ದೀಪುರ ಅಂತ. ಆ ಕ್ಷಣಕ್ಕೆ ತಲೆ ತೇಲುತ್ತೆ. ಬಟ್ ನಿಜ ಹೇಳ್ಬೇಕಾದ್ರೆ ನಾವು ಏನು ಅಂಥ ಗ್ರೇಟ್ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಏನೂ ಬಟ್ಟೆ ಇಲ್ಲದೆ ಇಂಗ್ಲೆಂಡ್ಗೆ ಹೋಗಿ ಬಂದ. ಅವರನ್ನು ಬ್ರಿಟಿಷ್ ಏಜೆಂಟ್ ಅಂತ ಕರೆಯೋ ಜನಗಳು ಇದ್ದಾರೆ. ಅಂದರೆ ಯಾರು ಇವತ್ತಿನ ದಿನಮಾನದಲ್ಲಿ ಯಾರನ್ನು ಯಾವತ್ತು ಏನು ಬೇಕಾದರೂ ಕರಿಬೋದು. ಜಗತ್ತು ಮಾಯೆ ಅನ್ನೋದು ಇವತ್ತು ತುಂಬ ನಿಜ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ. ನಾನು ರಶ್ಮಿ ಕೂತ್ಕೊಂಡು ಮಾತಾಡಿದ್ದು ಈ ತುಟಿ ಚಾಲನೆಯಲ್ಲಿ ಬೇರೆದೇ ಇಂಟರ್ವ್ಯೂನೇ ನೀವು ಪ್ರಿಂಟ್ ಮಾಡ್ಬೋದು. ಆ ಸ್ಥಿತಿಗೆ ಬಂದಿದ್ದೀವಿ ನಾವು. ಯಾವ್ದು ನಿಜ ಯಾವುದು ಸುಳ್ಳು ಗೊತ್ತಾಗಲ್ಲ. ನನಗನ್ಸೋದು ನಾನು ಏನೂ ಅಲ್ಲ. ಅದು ರಾಜ್ಕುಮಾರ್ ಅವ್ರು ಹೇಳ್ತಿದ್ದು ನನಗೆ ಯಾವತ್ತೂ ನೆನಪಿದೆ. ಆವಾಗ ನನಗನ್ಸೋದು ಇವ್ರು ಏನೋ ಸುಮ್ಮನೆ ಹಿಂಗೆ ಹೇಳ್ತಾ ಇದ್ದಾರೆ ಅಂತ. ಅವರು ಒಂದೆರಡು ಸತಿ ಮೀಟ್ ಮಾಡಿದ್ದುಂಟು. ಬಟ್ ಅವ್ರ ಇಂಟರ್ವ್ಯೂಗಳವ್ರು ಹೇಳ್ತಾರಲ್ಲ, ಇದನ್ನೇ ಏನೋ ದೊಡ್ಡದು ಅಂದ್ಕೊಂಡ್ಬಿಟ್ಟಿದೆಯಾ ಮಂಕೆ, ಇನ್ನೂ ಸಾಧನೆ ಮಾಡೋದು ತುಂಬ ಇದೆ, ಬಾ. ಇಟ್ ಈಸ್ ಸೋ ಟ್ರೂ. ನೀವು ಅಂದ್ಕೊಂಡ್ರೆ ನಾನು ಏನೋ ಮಾಡಿಬಿಟ್ಟಿದ್ದೀನಿ ಅನ್ಕೋಬೋದು, ಇಲ್ಲ ಅಂದರೆ ಏನು ಬೇಕಾದ್ರೆ ಅನ್ಕೋಬೋದು. ನಾನು ಸಿ ಅಮಿತಾಬ್ ಬಚ್ಚನ್ ಅಂಥ ಒಂದು ಹೆಸರು ಮಾಡಿರೋ ಮನುಷ್ಯ, ಆ ಕೌನ್ ಬನೇಗ ಕರೋಡ್ಪತಿ ಮಾಡುವಾಗ ಯಾವುದೋ ಬಿಹಾರ ಒಡಿಸ್ಸಾದಿಂದ ಒಂದು ಮಹಿಳೆ ಬಂದರೆ 2ನೇ ಕ್ಲಾಸ್ ಓದಿಲ್ದೇ ಇರೋರನ್ನು 5 ನಿಮಿಷದಲ್ಲಿ ಎಷ್ಟು ಅವ್ರನ್ನ ಆ ಚೇರಲ್ಲಿ ಕಂಫರ್ಟಬಲ್ ಮಾಡಿ ಎಲ್ಲರ ಕೈಲಾಗುತ್ತಾ ಅದು. ಆ್ಯಂಡ್ ವೆನ್ ಯು ರಿಯಲೈಸ್ ಯು ನೆವರ್ ಸ್ಟಾರ್ಟೆಡ್ ಔಟ್ ಟು ಬಿಕಮ್ ದಿಸ್ ಆರ್ ದಟ್. And if you have become something, again it is somebody's perception. You are the same. So true. How can you change for yourself? And ಮೂಲಭೂತ ಸಮಸ್ಯೆಗಳದೇ. ವೈದ್ಯನಾಗಿ ನಾನು ಹೇಳ್ತೀನಿ, ಬೆಳಿಗ್ಗೆ ಎದ್ದು ನಿಮ್ಗೇನಾದರೂ ಮೋಷನ್ 3 ದಿನ ಬರಲಿಲ್ಲ ಅಂದರೆ ನಿಮ್ಮ ಕತೆ ಅಷ್ಟೇ. ನೀವು ಏನಾದರೂ ಇರಿ. ನೀವು ಯೂರಿನ್ ಪಾಸ್ ಮಾಡಬೇಕು ಅಂದಾಗ ಅವನು ನೈಟ್ ಟ್ರಾವೆಲ್ ಬಸ್ ಅವನು ನಿಲ್ಲಿಸಲಿಲ್ಲ ಅಂದರೆ ಆ 20 ನಿಮಿಷ ನೋಡಿ ಅವನೇ ಜಗತ್ತಿನ ಅತ್ಯಂತ ಗ್ರೇಟ್ ವ್ಯಕ್ತಿಯಾಗಿ ಕಾಣ್ತಾನೆ. ಇದೆಲ್ಲ ಎವ್ರಿಥಿಂಗ್ ಈಸ್ ರಿಲೇಟಿವ್. ನೀವು ಅಂದ್ಕೊಂಡ್ರೆ ದೊಡ್ಡದು, ಇಲ್ಲ ಅಂದರೆ ಏನೂ ಇಲ್ಲ ಅದು. ಆ್ಯಂಡ್ ನನ್ನ ಪ್ರಕಾರ ಏನೂ ಇಲ್ಲ. ಇಟ್ ಈಸ್ ಆಲ್ ಸ್ವಕಪೋಲ ಕಲ್ಪಿತ ಒಂದು ಲೋಕ. ಈಗ ನಾನು ರಶ್ಮಿ ಜೊತೆ ಮಾತಾಡ್ತಿದ್ದೀನಿ ಅಂದ್ಕೊಂಡು ನಾನು ಅದೇ ಥರ ಮಾತಾಡ್ತಿರೋದು. ನನಗಿದು 500 ಜನ ನೋಡ್ತಾರ, 5,000 ಜನ ನೋಡ್ತಾರ, 5 ಲಕ್ಷ ನೋಡ್ತಾರೆ, ಅದು ಕಲ್ಪನೆಯೂ ಇಲ್ಲ, ಅದ್ರ ಬಗ್ಗೆ ನಾನು ಯೋಚನೆಯೂ ಮಾಡಿಲ್ಲ. ಹಾಗೆ ಮಾತಾಡಿದಾಗ ನಾನು ಸ್ವಾಭಾವಿಕವಾಗಿ ಮಾತಾಡ್ಬೋದು. ಆ್ಯಂಡ್ ಯು ಕ್ಯಾನ್ ಮೇಕ್ ಔಟ್ ವೆದರ್ ಐ ಆಮ್ ಪುಟಿಂಗ್ ಆನ್ ಎನ್ ಆ್ಯಕ್ಟ್ ಆರ್ ಐ ಆಮ್ ಬೀಯಿಂಗ್ ಮೈ ಸೆಲ್ಫ್. ಆ್ಯಂಡ್ ನಮ್ಮೆಲ್ರಿಗೂ 2 ವ್ಯಕ್ತಿತ್ವಗಳಿವೆ. ಸಮಾಜಕ್ಕೆ ತೋರಿಸೋ ಮುಖ ಮತ್ತು ನಾವು ಇರೋದು. ಇದು ನಿಮ್ಮಲ್ಲಿ ಎಷ್ಟು ಹತ್ತಿರವಾಗಿರುತ್ತೋ ಅಷ್ಟು ನೆಮ್ಮದಿಯಾಗಿ ನೀವಿರ್ತೀರ. ಈ ಜಗತ್ತು ನಿಮ್ಮದಾಗತ್ತೆ. ಈ ಜಗತ್ತು ನೀವು ಹೇಳ್ದಂಗೆ ನಡೆಯುತ್ತೆ. ಆ ಪೀರ್ ಪ್ರೆಷರ್ ಅನ್ನೋ ಒಂದು ಫೇಕ್ ವರ್ಡನ್ನು ತೆಗೆದಾಕ್ಬಿಡಿ. ಹೂ ಆರ್ ದೀಸ್ ಪೀರ್ಸ್? ದೇ ಆರ್ ಆಲ್ಸೋ ಇಂಡಿವಿಜುವಲ್ ಸ್ಟ್ರಗ್ಲಿಂಗ್ ಇನ್ ದೇರ್ ಓನ್ ಲೈಫ್. ವಿಚ್ ಯು ಡೋಂಟ್ ಸಿ. ಯು ಓನ್ಲಿ ಸಿ ಅ ಪಾರ್ಟ್. ಅದಕ್ಕೆ ಹೇಳ್ತಾರೆ, ಈಗ ಎಲಾನ್ ಮಸ್ಕ್ ಅವರು ನರೇಂದ್ರ ಮೋದಿ ಅವ್ರ ಜೊತೆ ಕಂಪೇರ್ ಮಾಡ್ಕೊಳಕ್ಕಾಗಲ್ಲ. ಬಿಕಾಸ್ ಅವ್ರು ಇದ್ರಲ್ಲಿ ಅವರು ಇದೆ. ಅದೇ ಥರ ನರೇಂದ್ರ ಮೋದಿ ಅವರು ಸಡನ್ ಆಗಿ ರಶ್ಮಿ ಥರನೋ ಶ್ರೇಯಾ ಘೋಷಾಲ್ ಥರ ನನಗೆ ಹಾಡು ಹೇಳೋಕ್ಕಾಗಲ್ವಲ್ಲ ಅಂತ ಕಂಪೇರ್ ಮಾಡೋಕ್ಕಾಗಲ್ಲ. ಮಾಡಲೇಬಾರ್ದು. ಯಾಕೆ ಮಾಡಬೇಕು? ಐ ಆಮ್ ಸ್ಪೆಷಲ್ ಇನ್ ಮೈ ಓನ್ ವೇ. ನಮ್ಮ ವೈದ್ಯಕೀಯ ವಿಜ್ಞಾನದಲ್ಲಿ ಏನು ಹೇಳ್ತಾರೆ, ನಿಮ್ಮ ಥರ ಕಾಣಿಸೋರು 7 ಜನ ಇದ್ದಾರೆ ಈ ಜಗತ್ತಲ್ಲಿ ಅಂತ ಹೇಳ್ತಾರೆ. ನನ್ನ ಥರನೇ ಕಾಣೋರು 7 ಜನ ಇದ್ದಾರೆ. 10 ಇರ್ಬೋದು, 12 ಇರ್ಬೋದು. ಆ 12 ಜನ ನಿಲ್ಲಿಸಿ ನೀವು ಅವ್ರ ತಾಯಿ ಕೇಳಿ, ಅವ್ರ ಹೆಂಡತಿ ಕೇಳಿ, ಶಿ ವಿಲ್ ಐಡೆಂಟಿಫೈ ದಿಸ್ ಈಸ್ ಮೈ ಮ್ಯಾನ್ ಅಂತ. ಅಂದರೆ ಅದರಲ್ಲೂ ಚೂರು ಯು ಆರ್ ಯುನೀಕ್ ಇನ್ ಯುವರ್ ಓನ್ ವೇ. ಹೀ ಈಸ್ ಯುನೀಕ್ ಇನ್ ಹಿಸ್ ಓನ್ ವೇ. ಹೀ ಈಸ್ ಯುನೀಕ್ ಇನ್ ಹಿಸ್ ಓನ್ ವೇ. So protect your uniqueness, celebrate uniqueness it. And the day you realize you are no less than anybody, self-respect, and you are no greater than anybody, that is when you touch that equanimity.
ನನಗೆ ಕೋವಿಡ್ ಟೈಮಲ್ಲಿ ಆ ಬ್ಲ್ಯಾಕ್ ಫಂಗಸ್ಸು ಆಪ್ರೇಷನ್ಸ್ ಮಾಡುವಾಗ ನನ್ನ ಇಂಟರ್ವ್ಯೂ ಮಾಡೋಕ್ಕೆ ಇಬ್ಬರು ಬಂದರು. ಆವಾಗ ನಮ್ಮ ಡಾಕ್ಟ್ರುಗಳೆಲ್ಲ ಹೇಳಿದ್ರು, ಅಯ್ಯೋ ತುಂಬ ಹುಷಾರಾಗಿರಿ, ತುಂಬ ಕಷ್ಟ. ಒಬ್ಬರು ಕರಣ್ ಥಾಪರ್ ಅಂಥೇಳಿ, ಇನ್ನೊಬ್ಬರು ಬರ್ಕಾದತ್. ನನಗೇನಲ್ಲ, ರಶ್ಮಿ ಜೊತೆ ಮಾತಾಡಿದಾಗೆ ಮಾತಾಡಿದೆ, ನನಗೇನೂ ಸಮಸ್ಯೆನೂ ಆಗಲಿಲ್ಲ, ಅವ್ರಿಗೂ ಏನೂ ಸಮಸ್ಯೆನೂ ಆಗಲಿಲ್ಲ. ಈ ಪೂರ್ವಾಗ್ರಹ ಇಟ್ಕೊಂಡು ನಾವು ಯಾಕೆ ಹೋಗಬೇಕು? ದಿಸ್ ಅನದರ್ ಪ್ರಾಬ್ಲಮ್ ಆಫ್ ಅವರ್ಸ್. ವಿ ಟ್ರೈ ಟು ಸ್ಟೀರಿಯೋ ಟೈಪ್. ಆರ್ ಇವ್ರು ಹಿಂಗಿರ್ಬೋದು, ಯಾರೋ ಜೀನ್ಸ್ ಇಲ್ಲೆಲ್ಲ ಹಾಕ್ಕೊಂಡಿದ್ರೆ ಆ ವ್ಯಕ್ತಿ ಹೀಗಿರ್ಬೋದು. ಅವ್ರು ಹಾಗಿರೋದೇ ಇಲ್ಲ. ಯಾರೋ ಚೂಯಿಂಗಮ್ ಹಾಕ್ಕೊಂಬಂದ್ರೆ ಅವ್ರು ಹೀಗಿರ್ಬೋದು, ಯಾರೋ ನಾಮ ಹಾಕ್ಕೊಂಬಂದ್ರೆ ಅವ್ರು ಹೀಗಿರ್ಬೋದು. ಕೊನೆಗೆ ಸ್ವಲ್ಪ ಮಾತಾಡ್ತಾ ಹೋದರೆ ಆ ವ್ಯಕ್ತಿತ್ವನೇ ಬೇರೆ ಇರುತ್ತೆ. ಹೌದು. ಇದು ನಮ್ಮ ಈ ಜನಾಂಗದ ಇನ್ನೊಂದು ಸಮಸ್ಯೆ ಅಂದರೆ ಯಾವುದು ಆಳಕ್ಕೆ ಹೋಗೋಲ್ಲ, ಎಲ್ಲ ಮೇಲಿನ ಮೇಲೆ ಸರ್ಫೇಸ್. ಈಗ ಬೈ ಆಕ್ಸಿಡೆಂಟ್ ಇವರು ನಾಯಿಯಾಗಿ ಹುಟ್ಬಿಟ್ಟು ನಾನು ಬೆಕ್ಕಾಗಿ ಹುಟ್ಟಿದರೆ ಈ ಸಂದರ್ಶನ ಮಾಡೋಕ್ಕಾಗ್ತಿತ್ತ? ಇಲ್ಲ ಅಲ್ವಾ? ಅದು ನಮ್ಮ ಕೈಲಿದೆಯಾ? ಇಲ್ಲ. ಸೊ ಆ ದಾಸರು ಹೇಳಿದಾಗೆ ಮಾನವ ಜನ್ಮ ದೊಡ್ಡದು, ಇದನ್ನು ಹಾಳು ಮಾಡಬೇರು ಹುಚ್ಚಪ್ಪಗಳಿರ ಅಂದಾಗೆ ಅದೇ ನಮಗೆ ಕಲ್ಪನೆ ಇಲ್ಲ. ವಾಟ್ ವಿ ಹ್ಯಾವ್ ಬೀನ್ ಗಿವನ್ ವಿತ್ ಆನ್ ಎ ಡೇ ಟು ಡೇ ಬೇಸಿಸ್, ಹೌ ಮೆನಿ ಆಫ್ ಅಸ್ ಟ್ರೈ ಟು ರಿಮೆಂಬರ್ ದಿಸ್? ಮೇ ಬಿ ನಾನೇ ಹುಚ್ಚ ಇರ್ಬೋದು, ಬಟ್ ನನಗೆ ಅನ್ಸೋದು ಹಾಗೆ. ಈ ವಾಲ್ವೋ ಕಾರು, ಸರಿ ನಾನು ಕೂತಿದ್ದೀನಿ, ಇದನ್ನು ಕಂಡಿಡಿದ ಮಹಾನ್ ಭಾವ ಯಾರು? ಕಾರ್ ಕಂಡಿಡಿದವನು ಯಾರೋ? ವೈಪರು. ಬಟ್ ವಿ ಆರ್ ಯೂಸಿಂಗ್ ಇಟ್. ಮಳೆ ಬಂದರೆ ಸುಮ್ಮನೆ ಆನ್ ಮಾಡ್ತೀವಿ, ವಿ ಕ್ಯಾನ್ ಸ್ಟಿಲ್ ಡ್ರೈವ್. ಇಟ್ಸ್ ಎ ಗ್ರೇಟ್ ಇನ್ವೆನ್ಷನ್. ಸರ್, ಇವತ್ತಿನ ಜನ್ರೇಷನ್ ಈಗ ಐನ್ಸ್ಟೈನ್ ಅವ್ರು ಏನೋ ಅವರೆಲ್ಲ ಮಾಡಿರೋದನ್ನು ನಾವು ಇವತ್ತು ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೀವಿ. ಹೌದು, ಅಲ್ಲ ತಪ್ಪೇನಿಲ್ಲ, ನಾವು ಯಾರು ಐನ್ಸ್ಟೈನ್ ಆಗೋದು ಬೇಕಿಲ್ಲ. ಆ ಗೌರವ ಇದ್ರೆ ಸಾಕು. ಅವನೇನ್ರಿ ಮಹಾ ಮಾಡ್ದ, ಯಾರು ಬೇಕಾದರೂ ಮಾಡ್ಬೋದು, ಈ ಉಡಾಫೆ ಮಾತಾಡೋದು. ಹಾಗಾಗಿ ತುಂಬ ಕಷ್ಟ. ಏನು ಒಂದು ಚಿಕ್ಕ ಸಾಧನೆ ಮಾಡೋದು ಕಷ್ಟ ಇದೆ, ಒಂದು ಜಿಲ್ಲಾ ಪರಿಷತ್ ಮೆಂಬರ್ ಆಗೋದು ಕಷ್ಟ ಇದೆ, ಒಂದು ಕಾರ್ಪೊರೇಟರ್ ಆಗೋದು ಎಷ್ಟು ಕಷ್ಟ ಇದೆ. ನಾವು ರಾಜಕಾರಣಿಗಳು ಆಗಿ ಪ್ರಯತ್ನ ಮಾಡಿ ನೋಡೋಣ, ಒಂದು ಕಾರ್ಪೊರೇಟರ್ ಆಗಿ ನೋಡೋಣ. ಮಾತಾಡೋದಷ್ಟು ಈಸಿ ಎಲ್ಲ ಮಾಡೋದು ಅನ್ನೋದು ಸುಲಭ ಅಲ್ವೇ ಅಲ್ಲ, ಸುಲಭ ಅಲ್ವೇ ಅಲ್ಲ. ಸೊ ಇಷ್ಟೆಲ್ಲ ವಿಚಾರವಂತಿಕೆಯನ್ನು ಉಳಿಸ್ಕೊಂಡಿರೋ ಡಾಕ್ಟರ್ ಎಂಥದ್ದು ಇಲ್ಲ. ನಾನೊಬ್ಬ ಅನ್ವೇಷಕ ಅಷ್ಟೇ. ನಾನು ನನ್ನ ಜೀವನದಲ್ಲಿ ನಾನು ಈ ಜೀವನ ನೋಡಿ ನೋಡಿ ಇನ್ನೂ ಅರ್ಥ ಮಾಡ್ಕೋತಾ ಇದ್ದೀನಿ. ಒಂದು 80% ಅರ್ಥ ಆಗಿರ್ಬೋದು. ಓನ್ಲಿ ಥಿಂಗ್, ನಾನು ನನ್ನ ವೃತ್ತಿಲೇ ಜೀವನನ ಹುಡುಕಿದ್ದೀನಿ. ನನಗೆ ಬರೋರು ರೋಗಿ ಅಷ್ಟೇ ಅಲ್ಲ, ಅವರೊಂದು ವ್ಯಕ್ತಿ. ಒಂದು ಮಗು 3-4 ವರ್ಷದ ಮಗು ನಾನು ಸರಳವಾದ ಟಾನ್ಸಿಲ್ ಆಪ್ರೇಷನ್ಗೆ ಒಳಗಡೆ ಕರ್ಕೊಳ್ಬೇಕಾದ್ರೆ ಆ ಮಗುದು ತಾತ ಅಜ್ಜಿಲಿರೋ ಆ ಒಂದು ಆತಂಕ, ಆ ದುಗುಡ, ಅವ್ರ ಮಗುನ ನಾವು ಒಳಗೆ ಕರ್ಕೊಂಡು ಹೋಗ್ತಾ ಇದ್ದೀವಲ್ವ, ನಮಗದು ರೂಟೀನು. ಇಟ್ ಈಸ್ ರೂಟೀನ್ ಫಾರ್ ಮೀ, ಬಟ್ ಫಾರ್ ದೆಮ್ ಫಸ್ಟ್ ಟೈಮ್ ಅಲ್ಲ ಅವ್ರಿಗೆ. ಈಗ ಪಾಪ ರಾಜ್ಕುಮಾರ್ ಅವ್ರಿಗೆ, ನರೇಂದ್ರ ಮೋದಿ ಅವರಿಗೆಲ್ಲ, ಈ ಯಾರಿಗೆ, ನಮ್ಮ ಸಿದ್ದರಾಮಯ್ಯ ಯಾರಿಗೆ ಮಂತ್ರಿ ಇರ್ಬೋದು, ಕೆಲವ್ರಿಗೆ ಅವ್ರ ಜೊತೆ ಶೇಕ್ ಹ್ಯಾಂಡ್ ಮಾಡಿದ್ರೆ ಎಷ್ಟು ಖುಷಿ. ಅವ್ರಿಗೆ ಪಾಪ ಅದು ತಲೆನೋವು. ದಿನ ಬೆಳಗಾದರೆ ಅವ್ರು ನೀವು ನೋಡಬೇಕು, ತೆಂಡೂಲ್ಕರ್ ಎಲ್ಲ ಸೈನ್ ಹಾಕಬೇಕು, ದ್ರಾವಿಡ್ ಯಾರು ಕರೆದ್ರು ಸೈನ್ ಹಾಕಬೇಕು, ಒಂದು ಮಗು ಓಡಬರುತ್ತೆ ಸೈನ್ ಹಾಕಬೇಕು. ಬಟ್ ಅದನ್ನು ಇನ್ನೊಂದು ಕಡೆಯಿಂದ ಯೋಚನೆ ಮಾಡಿದ್ರೆ, ನಾನು ಯಾವ ಮಹಾಮಂಚ ಅಂತ ಇವ್ನು ನನ್ನ ಸಿಗ್ನೇಚರ್ಗೆ ಕಾಯ್ತಾನಪ್ಪ. ಈಗ ನನ್ನಲ್ಲೇ ಕೆಲವು ವಿಚಿತ್ರಗಳಿವೆ. ನನ್ನ ಮೊಬೈಲ್ ಫೋನಲ್ಲಿ ನಾನು ಇಲ್ಲಿವರೆಗೂ ಒಂದು ಫೋಟೋನೂ ತೆಗೆದಿಲ್ಲ, ನಾನು ಯಾರ ಜೊತೆನೂ ಸೆಲ್ಫಿ ತೆಕ್ಕೊಂಡಿಲ್ಲ. ಯಾಕೆ? ಅವ್ರು ನನಗೆ ಗ್ರೇಟ್ ಅಂತ ಅನಿಸಿಲ್ಲ. ನನ್ನ ಸಮಾನರಷ್ಟೇ ಅಷ್ಟೇ. ಈಗ ನಿಮ್ಮ ಆಫೀಸಲ್ಲಿ ನಿಮ್ಮ ಕೆಲಸ ನಿಮ್ಮ ಪಕ್ಕದ ಟೇಬಲ್ ಅವ್ರು ಮಾಡೋ ಜೊತೆ ಎಷ್ಟು ಸಲ ಸೆಲ್ಫಿ ತೊಗೋತೀರಿ ನೀವು? ತೊಗೊಳ್ಳೋದಿಲ್ಲ. ನನ್ನ ಪಾಯಿಂಟ್ ಇಷ್ಟು, ದಲಾಯ್ ಲಾಮನ್ ಜೊತೆ ನನ್ನ ಸೆಲ್ಫಿ ನಾನು ತೊಗೊಳ್ಳೋದೇ ಆದರೆ ದಲಾಯ್ ಲಾಮ ನನ್ನ ಜೊತೆ ಯಾಕೆ ಸೆಲ್ಫಿ ತೊಗೋಬಾರ್ದು? ಇಬ್ಬರಲ್ಲಿ ಏನು ವ್ಯತ್ಯಾಸ ಇದೆ? ಅಂಥದ್ದೇನೂ ಇಲ್ಲ. ಅದೇ ಚಿಂತನೆ, ಅದೇ ಯೋಚನೆ ನಾವ್ಯಾಕೆ ಮಾಡಬಾರ್ದು? ನಾವ್ಯಾಕೆ ಇಲ್ಲಿ ಕಾರ್ಯಗತ ಮಾಡಬಾರ್ದು? ಅದಕ್ಕೆ ಆ ಯೂನಿಫಾರ್ಮೇ ಹಾಕ್ಕೋಬೇಕಾ? ಹಾಗೆ ಇರಬೇಕಾ? ಯಾಕೆ ನಾವೆಲ್ಲರೂ ನಿಧಾನವಾಗಿ ದೇವತ್ವ ಯಾಕೆ ಮುಟ್ಟೋಕ್ಕಾಗಲ್ಲ? ತಪ್ಪುಗಳಾಗತ್ತೆ, ಎಲ್ಲರಲ್ಲೂ ಆಗುತ್ತೆ. ಇವತ್ತು ನನ್ನಲ್ಲಿ 100 ತಪ್ಪಾಗುತ್ತೆ. ಆಗಲಿ ಬಿಡಿ, ಪ್ರಯತ್ನ ಮಾಡೋದೇನು. ವಾಟ್ ಈಸ್ ಇಂಪಾರ್ಟೆಂಟ್ ಈಸ್ ದಿ ಅಟೆಂಪ್ಟ್ ಆರ್ ಟ್ರೈ. ದಟ್ ಈಸ್ ವೈ ಐ ಕೀಪ್ ಟೆಲಿಂಗ್ ಪೀಪಲ್ 2 things. Nike is my favorite company because I like that word, just do it. Second thing is Mountain Dew, क्योंकि डर की आगे जीत है. ಹೌದು. ಸಡನ್ ನಾಳೆ ನಿಮ್ಮ BBC ಕರೆ ಯಾಕೆ ಹೋಗಬಾರ್ದು? ಏನಿದೆ ಮಹಾ BBC ಇಲ್ಲ, ಅಲ್ಲೂ ಇದೆ, ಮೈಕ್ ಇರುತ್ತೆ, ಅದೇ ಯಾರೋ ಕೂತಿರ್ತಾರೆ.
ನೈಸ್ ಟ್ಯಾಗ್ ಲೈನ್ ವಿಚ್ ಒಂದು ವಾರ ಏನೋ ಬೆಂಗಳೂರು ಮಳೆ ಬಂತು, ಮರಗಳೆಲ್ಲ ಬಿದ್ದೋಯ್ತು, ನನಗೂ ಆಸ್ಪತ್ರೆ ಹೋಗಿ ಜಾಗ ಇಲ್ಲ, ಸರ್ ರಶ್ಮಿ ಅವ್ರು ಬರೋಕ್ಕಾಗ್ತಲ್ಲ, ಇಂಟರ್ವ್ಯೂ ನೀವೇ ಮಾಡಿದ್ರಿ, ಯಾಕೆ ಮಾಡಬಾರ್ದು? ಶಿ ಆಲ್ಸೋ ಸ್ಟಾರ್ಟೆಡ್ ಸಮ್ವೇರ್ನು ಅಲ್ವಾ? ಮತ್ತೆ ಸೊ ಪರ್ಸ್ಪೆಕ್ಟಿವ್ಸ್, ಹೌ ಯು ಲುಕ್ ಅಟ್ ಲೈಫ್. ನಮ್ಮನ್ನು ಹಿಡ್ದಾಕೋದು, ನಮ್ಮನ್ನು ಹಿಡಿದಿಟ್ಕೊಳ್ಳೋದು, ನಮಗೆ ತೊಂದರೆ ಕೊಡೋದು ನಾವೇ. ನಮ್ಮ ಆಲೋಚನೆಗಳೇ, ನಮ್ಮ ನೋಷನ್ಸ್, ನಮ್ಮ ನಾವೇ. ಪರ್ಸ್ಪೆಕ್ಟಿವ್. ಎಸ್, ನಮ್ಮೊಳಗೊಂದು ಲೋಕ ಇದೆ, ಆ ಲೋಕದಲ್ಲೇ ನಾವು ಇವ್ರು ಕೆಟ್ಟವರು, ಇವ್ರು ಒಳ್ಳೆಯವರು, ಇವರಿದು ಅದು. ಆಮೇಲೆ 90% ಘಟನೆಗಳು ಘಟಿಸೋದೇ ಇಲ್ಲ, ನಮ್ಮ ಭಯದಲ್ಲೇ ಘಟಿಸ್ತಾ ಇರುತ್ತೆ. ಅವ್ನು ಬಂದು ಹೊಡೆದು ಬಿಡ್ತಾನೆ, ಇವ್ರು ಅಟ್ಯಾಕ್ ಮಾಡಿಬಿಡ್ತಾರೆ, ಈ ಸರ್ಕಾರ ಹೋಯ್ತು, ಅದು ಬಂತು, ಆಮೇಲೆ ಹಿಂಗಾಗ್ಬಿಡುತ್ತೆ, ಹಂಗಾಗ್ಬಿಡುತ್ತೆ, ಏನೂ ಆಗಿರಲ್ಲ, ಏನೇನೂ ಆಗಿರಲ್ಲ. ನಾವು 6ಕ್ಕೂ ಇರಲ್ಲ, 3ಕ್ಕೂ ಇಳಿಯಲ್ಲ. ಎಲ್ಲ ನಮ್ಮ ಕಲ್ಪನೆ. ಐ ಥಿಂಕ್ ಫಸ್ಟ್ ನಮ್ಮ ಭಾಗ ನಾವು ಕರೆಕ್ಟಾಗಿ ಮಾಡಿಬಿಟ್ರೆ ಎಷ್ಟು ಚೆನ್ನಾಗಿರುತ್ತಲ್ವ. ನೀವು ಒಳ್ಳೆ ಅಡುಗೆಯನ್ನು ನೋಡಿದಾಗ, ಒಳ್ಳೆ ದೋಸೆ ಹಾಕೋನು ನೋಡಿದಾಗ, ರೋಡಲ್ಲಿ ಯಾರೋ ಶುದ್ಧವಾಗಿ ಗುಡಿಸ್ತಾ ಇರಬೇಕಾದ್ರೆ, ಯಾರೇ ಒಂದು ಅಚ್ಚುಕಟ್ಟಾದ ಕೆಲಸ ಮಾಡಿದಾಗ ಅದನ್ನ ನೋಡೋಕ್ಕೆ ಎಷ್ಟು ಖುಷಿ ಆಗುತ್ತೆ. ಸಿಂಪಲ್ಲಾಗಿ ಒಂದು ಸುಧಾಮೂರ್ತಿ ಮಾತಾಡೋದು ಕೇಳಿಸ್ಕೊಂಡಾಗ ಎಷ್ಟು ಖುಷಿ ಆಗುತ್ತೆ. ವಾಟ್ ಎವರ್ ಶಿ ಟೆಲ್ಸ್ ಆ್ಯಸ್ ಇಟ್ ಕಮ್ಸ್ ಟು ಅವರ್ ಮೈಂಡ್, ಯು ಫೀಲ್ ಸೋ ಗುಡ್. Don't start with any assumption. Don't carry your personality where you go. Just go. Just go. Why you cannot do it? And life is a wonderful thing. ಪುನರ್ಜನ್ಮ ಯಾರಿಗೂ ಗೊತ್ತು? ಈಗಿದ್ದೀವಿ, ಇವತ್ತಿಂದು ನಿಜ. ನಾಳೆ ಬೆಳಿಗ್ಗೆ ನೀವು ಎದ್ದೇಳದೇ ಇರ್ಬೋದು, ನಾನು ಎದ್ದೇಳದೇ ಇರ್ಬೋದು. ದಟ್ ಈಸ್ ದ ಟ್ರೂತ್. ನಾವು ನಾಡಿದ್ದಿಂದ ಯೋಚನೆ ಮಾಡಿಕೊಂಡು ಇವಾಗಿಂದು ಬೇಜಾರು ಮಾಡ್ಕೊಂಡು, ಇಟ್ಸ್ ಆಲ್ವೇಸ್ ಇದೆ ಟುಮಾರೋ ಆರ್ ಯೆಸ್ಟರ್ಡೇ, ನೌ ಇಸ್ ಆಲ್ವೇಸ್ ಲಾಸ್ಟ್ ಆ್ಯಂಡ್ ಪ್ರೆಸೆಂಟ್. ನೀವು ಎಷ್ಟೇ ಪರ್ಸನಾಲಿಟಿ ಬುಕ್ ಓದಿ, ಎಷ್ಟೇ ಇಂಟರ್ವ್ಯೂ ನೋಡಿ, ಅದನ್ನು ನೀವು ಅನುಷ್ಠಾನಕ್ಕೆ ತರಬೇಕು. ಅಪ್ಲೈ 1% ಆಗಲಿ ಅದು ಅನುಷ್ಠಾನಕ್ಕೆ ತರಬೇಕು. ಆವಾಗ ಅದಕ್ಕೊಂದು ಅರ್ಥ ಬರುತ್ತೆ. ನಾಳೆ ಮಾಡ್ತೀನಿ, ನಾಡಿದ್ದು ಮಾಡ್ತೀನಿ ಆಗಲ್ಲ. ಇಷ್ಟೆಲ್ಲ ನೀವೇ ಒಂದು ಬುಕ್ ಸರ್, ನಿಮಗೇನು ಬುಕ್ ಕೊಡೋದು ಯೋಚನೆ ಮಾಡ್ತಾ ಇದ್ದೀನಿ. ಯಾಕೆಂದರೆ ಪ್ರತಿ ಗೆಸ್ಟ್ಗೂ ಎಂಡಲ್ಲಿ ಒಂದು ಬುಕ್ ಕೊಡ್ತೀವಿ. ರಶ್ಮಿ, ನನಗೆ ಅನಿಸಿದ್ದು ನಾನು ಹೇಳಿದ್ದೀನಿ ಅಷ್ಟೇ. ಅಮೇಝಿಂಗ್ ಸರ್. ಸರ್ ಇದಕ್ಕೆ ಜೀವನ ನೋಡಿರೋರು ಅನ್ನೋದು, ಈಗ ಯಾರೋ ಈ 15-20 ಮಾತಾಡ್ಸೋಕ್ಕೂ ಆ ವಯಸ್ಸಲ್ಲಿರೋರು, ಒಂದು ರೇಂಜಿಗೆ ಜೀವನ ನೋಡಿರೋರು, ಅನುಭವಿಗಳು. ಸರ್ ಈಗ ಪುಸ್ತಕ ಅಂತ ಬಂದಾಗ ನಿಮ್ಮ ಫೇವ್ರೇಟ್ ರೈಟರ್ ಯಾರು, ಏನು ರೆಕಮೆಂಡ್ ಮಾಡ್ತೀರಾ? ನನಗೆ ಪೂರ್ಣಚಂದ್ರ ತೇಜಸ್ವಿ ನನ್ನ ಒನ್ ಆಫ್ ದ ಫೇವ್ರೇಟ್ ರೈಟರ್ಸ್. ವಿವೇಕ ಶಾನ್ಭಾಗ, ಜಯಂತ್ ಕಾಯ್ಕಿಣಿ. ಇಂಗ್ಲೀಷ್ ನಾನು ಓದಿದ್ದು ಬಹಳ ಕಡಿಮೆ. ಈಗ 2 ಬುಕ್ ಇದೆ ಸರ್. ಯಾವ ಟೈಟಲ್ ನಿಮಗೆ ಕೊಡೋದನ್ನು ನೋಡ್ತಾ ಇದ್ದೀನಿ. ನೀವೇ ಒಂದು ಬುಕ್, ಒಂದು ಗೆಟಿಂಗ್ ಥಿಂಗ್ಸ್ ಡನ್, ದ ಆರ್ಟ್ ಆಫ್ ಸ್ಟ್ರೆಸ್ ಫ್ರೀ ಪ್ರೊಡಕ್ಟಿವಿಟಿ, ಒಂದು ಸೆಲ್ಫ್ ಹೆಲ್ಪ್. ಇನ್ನೊಂದು 10% ಹ್ಯಾಪಿಯರ್ ಬೈ ಡ್ಯಾನ್ ಹ್ಯಾರಿಯೋ. 10% ಹ್ಯಾಪಿಯರ್ ಸಾಕು. ಓಕೆ, ತುಂಬ ಇನ್ನೊಂದು ಅದು ತುಂಬ ದೊಡ್ಡದು. ನಮ್ಮ 10% ಮೋರ್ ಈಸಿ ಟು ಫಾಲೋ. ಸೊ ನಾನು ಸೈನ್ ಮಾಡಬೇಕಾದಾಗ ಈಗ ನಿಮ್ಗೊಂದು ಕೆಲಸ ಸರ್, 3 ವ್ಯಕ್ತಿತ್ವಗಳನ್ನು ನಾಮಿನೇಟ್ ಮಾಡಿ, ಯಾರನ್ನ ನಾನು ಇಲ್ಲಿ ಕರೆಸಿ ಮಾತಿಗೆ ಎಳಿಬೇಕು, ಅವರಲ್ಲಿರೋ ಯಾವ್ಯಾವ ವಿಚಾರಗಳನ್ನ ನನ್ನ ಶೋ ಮೂಲಕ ಜನಕ್ಕೆ ಹೇಳಬೇಕು. ಡಾಕ್ಟರ್ ಜಿ ಸ್ವಾಮಿನಾಥ್. ಜಯಂತ್ ಕಾಯ್ಕಿಣಿ ಮಾಡಿದ್ದೀರಿ ಅಂತ? ಇಲ್ಲ ಸರ್. ಮಾಡಿ. ಜಯಂತ್ ಹೇಳ್ತೀನಿ ನಾನು ಇವತ್ತು ಫೋನ್ ಪ್ಲೀಸ್. ಜಯಂತ್ ಹೇಳ್ತೀನಿ. ರವಿಕಾಂತೇಗೌಡ, IPS ಆಫೀಸರ್, ಅವ್ರಿಗೆ ಮಾಡಿ. ಡೆಫಿನೆಟ್ಲಿ ಸರ್, ಅಮೇಝಿಂಗ್ ಸಜೆಷನ್. These are good personalities. Jayant Kakini, don't miss. Definitely. You will get lost. The entire endeavor of life is to stretch the borders. And when you reach the border, to realize actually there are no borders. Wow. So here we know the man with no borders. Absolutely. But wonderful all of human. us. None of us have borders. We create them. ಅಗೇನ್ ವೆಲ್ ಸೆಟ್ ಇದು. ಅಲ್ವಾ? ಹಾಗಾಗಿ ಕಂಟಿನ್ಯೂ ಸರ್, ಹೀಗೆ ಲೈಫಲ್ಲಿ ಕುತೂಹಲದಿಂದ ನೀವು ಖಂಡಿತ ಇರ್ತೀರಾ. ಹೌದು 4 ಜನ ಎತ್ಕೊಂಡು ಹೋಗೋ ತನಕ ದಿಸ್ ವಿಲ್ ಗೋ ಆನ್. ಸೊ ಮತ್ತೆ ಮುಂದಿನ ಸ್ಟಾಪಲ್ಲಿ ಸಿಗೋಣ. ಥ್ಯಾಂಕ್ ಯು ಸರ್. ಸೊ ಐ ಗೆಸ್ ವಿತ್ ದಿಸ್ ಒನ್ ಇವತ್ತಿನ ಜಸ್ಟ್ ಕ್ಯೂರಿಯಸ್ ಎಪಿಸೋಡ್ ಇಲ್ಲಿ ಮುಗಿಸ್ತಾ ಇದ್ದೀನಿ. ಇವತ್ತು ನಾವೇನು ಎಂಡ್ ನೋಟ್ ಕೊಡೋ ಅಷ್ಟೇ ಇಲ್ಲ, ಬಿಕಾಸ್ ದ ಹೋಲ್ ಕಾನ್ವರ್ಸೇಷನ್ ಹ್ಯಾಸ್ ಬೀನ್ ಸೋ ಪರ್ಸ್ಪೆಕ್ಟಿವ್ ಡ್ರಿವನ್. ಆ್ಯಂಡ್ ನೀವು ರಿಫ್ಲೆಕ್ಟ್ ಮಾಡಿ ಅದನ್ನು ಲೈಫ್ಗೆ ಯಾವ್ಯಾವ ಭಾಗಗಳಲ್ಲಿ ಇದನ್ನು ಅಳವಡಿಸ್ಕೋಬೋದು, ಅಪ್ಲೈ ಮಾಡ್ಬೋದು, ನಿಮ್ಮ ಚಿಂತನೆಗಳನ್ನು ಪ್ರಶ್ನೆ ಮಾಡ್ಕೋಬೋದು. ರಿಫ್ಲೆಕ್ಟ್.